ಹರೇ ಕೃಷ್ಣ ಹರಿ ಬೋಲ್ ದಂಡವತ್ ಪ್ರಣಾಮ್ ಎಲ್ಲರಿಗೂ ಇವತ್ತಿನ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಸೊ ಲಾಸ್ಟ್ ವೀಕು ಕಾರಣಾಂತರಗಳಿಂದ ಅದು ಕೊನೆ ಮೂಮೆಂಟ್ ಪ್ರೋಗ್ರಾಮ್ ಆಯ್ತು. ಇಟ್ಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ ಅವರು ಅದ್ವೈತ ಆಚಾರ್ಯರ ಒಂದು ಆವಿರ್ಭಾವ ದಿನನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ ಸರ್ವಿಸಸ್ ಅಲಾಟ್ ಆಯ್ತು ಎಂತ್ ಮೂಮೆಂಟ್ ಅಲ್ಲಿ. ಹಾಗಾಗಿ ಕ್ಲಾಸಸ್ ನ ಕ್ಯಾನ್ಸಲ್ ಮಾಡ್ಬೇಕಾಯ್ತು. ಸೊ ದಯವಿಟ್ಟು ಕ್ಷಮಿಸಿ. ಅಂಡ್ ಅದ್ವೈತಾಚಾರ್ಯರ ಅಪಿಯರೆನ್ಸ್ ಡೇ ಸೆಲೆಬ್ರೇಷನ್ ಇಸ್ ಅನ್ ನಮ್ಮ ಗೌಡಿಯ ವೈಷ್ಣವ ಇದರಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಆದ ದಿನ. ಸೊ ಹಾಗಾಗಿ ಅವರ ಒಂದು ಆವಿರ್ಭಾವ ದಿನನ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಸೊ ಹಾಗಾಗಿ ನಾವು ಈ ಒಂದು ಗೋಪಿಸೇನಾ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡ್ಬೇಕಾಯ್ತು. ಸೊ ಇವತ್ತು ವಾಪಸ್ ಬಂದಿದ್ದೀವಿ ಅಂಡ್ ಇಟ್ ಈಸ್ ಲೈಕ್ ಫುಲ್ಲಿ ಎಂಥೂಸಿಯಾಸ್ಟ್ ಕ್ಲಾಸಸ್ ಕೂಡ ಇದೆ ಇವತ್ತು. ಸೊ ಎಲ್ಲರೂ ಆ ಒಂದು ಉತ್ಸಾಹದಿಂದ ಎಲ್ಲರೂ ಇವತ್ತಿನ ಈ ಒಂದು ಕ್ಲಾಸ್ನ ಕೇಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಸೊ ಫಸ್ಟ್ ನಾವು ಪ್ರಾಣಾಯಾಮ ಮಂತ್ರಗಳಿಂದ ಕ್ಲಾಸ್ನ ಶುರು ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾ ಶಲಾಕಯಾ ಚಕ್ಷುರುನ್ನಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನಗಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣಾ ರಘುನಾಥಾನ್ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधु दीन बंधु जगतपते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपदाय कृष्णपृष्ठाय भूतले श्रीमते भक्तिवेदांत स्वामी इति नामिने. नमस्ते सरस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे 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 राम 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 हरे हरे. हरे कृष्णा 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 हरे 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 राम 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 हरे हरे. हरे कृष्णा 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 हरे 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 राम राम हरे हरे. ಎಸ್, ಧನ್ಯವಾದಗಳು ಮಾತಾಜಿ ಎಲ್ಲರಿಗೂ. ಸೊ ಮೊದಲಿಗೆ ನಮ್ಮ ಒಂದು ವೈಷ್ಣವ ಭಜನೆಯಿಂದ ಶುರು ಮಾಡೋಣ, ಹರಿನಾಮ ಸಂಕೀರ್ತನೆಯಿಂದ. ಸೊ ಇವತ್ತು ಹರಿನಾಮ ಸಂಕೀರ್ತನೆ ವೈಷ್ಣವ ಭಜನೆಯನ್ನು ಹಾಡಕ್ಕೆ ಬರ್ತಾ ಇದ್ದಾರೆ ಪುಷ್ಪಾ ಮಾತಾಜಿಯವರು. ಸೊ ಪುಷ್ಪಾ ಮಾತಾಜಿ ಅವ್ರ ಬಗ್ಗೆ ಎಲ್ಲಾರ್ಗೂ ಪರಿಚಯ ಇದೆ. ಆದರೂ ವೈಷ್ಣವರ ಒಂದು ಗ್ಲೋರಿಫೈ ಮಾಡಿದ್ರೆ ನಮ್ಗೆ ಒಂದು ಕೃಷ್ಣನ್ಗೆ ಖುಷಿ ಆಗತ್ತಂತೆ. ಹಾಗಾಗಿ ಅವರ ಬಗ್ಗೆ ಎರಡು ಮಾತು. ಸೊ ಮಾತಾಜಿ ಅವರು ಸಿದ್ಧಾರ್ಥ ಲೇಔಟ್ ಅಲ್ಲಿ ಇರ್ತಾರೆ, ಮೈಸೂರಿನಲ್ಲಿ. ಅವರ ಒಂದು ಸೇವೆ ಸಿದ್ಧಾರ್ಥ ಲೇಔಟ್ ಅಲ್ಲಿ ರಾಧಾಕೃಷ್ಣ ಮಂದಿರ ಇದೆ. ಅಲ್ಲಿ ಪ್ರತಿ ಸಂಡೇ ಮಿಸ್ ಮಾಡದೆ ಮಾತಾಜಿ ಅವರು ಅಲ್ಲಿ ಕ್ಲಾಸಸ್ನ ಅಟೆಂಡ್ ಮಾಡ್ತಾರೆ. ಮತ್ತೆ ಎಲ್ಲಾ ಫೆಸ್ಟಿವಲ್ಗಳಲ್ಲಿ ಬೇಗನೆ ಬಂದು ಮುತುವರ್ಜಿಯಿಂದ ಮಾತಾಜಿ ಅಲ್ಲಿ ಏನೇನ್ ಸೇವೆ ಆಗುತ್ತೆ ಅವ್ರ ಕೈಯಲ್ಲಿ ಅದನ್ನೆಲ್ಲ ಸೇವೆನ ನೆರವೇರಿಸ್ಕೊಡ್ತಾರೆ. ಜೊತೆಗೆ ಮಾತಾಜಿ ಅವರು ಭಕ್ತಿ ಮಂಜರಿ ಕಾರ್ಯಕ್ರಮನ ಕೂಡ ಅವ್ರ ಮನೆಯಲ್ಲಿ ನಡೆಸ್ತಾ ಇದ್ದಾರೆ.
ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಒಂದ್ಸಲ ಸ್ವಾಗತವನ್ನ ಕೋರ್ಸು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. Yes, ಮಾತಾಜಿ, over. ದಂಡತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. Yes, ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತದೆ ಮಾತಾಜಿ, ಹೇಳಿ. ಎಸ್. ಗೋಪಿ ಸೇನೆಯ ಎಲ್ಲಾ ಮಾತಾಜಿಗಳಿಗೆ ನನ್ನ ದಂಡವತ ಪ್ರಣಾಮಗಳು. ಹರೇ ಕೃಷ್ಣ. ಈ ದಿನ ನರೋತ್ತಮ ದಾಸ ಠಾಕೂರರ ಕೀರ್ತನೆಯಿಂದ ಶ್ರೀ ಗೌರಾಂಗರ ಮಹಿಮೆ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಗೌರಾಂಗೇರ ದೂತಿ ಪದ ಜಾರ್ಧನ ಸಂಪದ, ಗೌರಾಂಗೇರ ದೂಟಿ ಪದ ಜಾರ್ಧನ ಸಂಪದ, से जाने भक्त तीरथ सार, से जाने भक्त तीरथ सार, गौरांगेर मधुरा लीला जार करने प्रवेशिला, गौरांगेर मधुरा लीला जार करने प्रवेशिला, हृदय निर्मला बेलो तार, हृदय निर्मला बेलो तार, जे गौरांगेरा नाम लोय तारा होय प्रेमोदय, जे गौरांगेरा नाम लोय तारा होय प्रेमोदय, तारे मोही जाए बेली हरी, तारे मोही जाई बेली हरी, गौरांग गुणे ते झुरे नित्य लीला तारे सुरे, गौरांग गुणे ते झुरे नित्य लीला तारे सुरे, से जाना बतती अधिकारी, से जाना बतती अधिकारी, गौरांगेर संगी गणे नित्य सिद्ध कोरी मने, गौरांगेर संगी गणे नित्य नित्य सिद्ध कोरी मने, से जाय ब्रजेंद्र सुता पास, से जाय ब्रजेंद्र सुता पास, श्री गौड़ मंडला भूमि जे बजाने चिंतामणि, श्री गौड़ मंडला भूमि जे बजाने चिंतामणि, तारा होय ब्रजे भूमे भास, तारा होय ब्रजे भूमे भास, गौरा प्रेमा रसानवे से तरंगे जे बाडुबे, गौरा प्रेमा रसानवे से तरंगे जे बाडुबे, से राधा माधव अंतरंगा, से राधा माधव अंतरंगा, गृहे बावने तिताखे आ गौरंगा बोले डाके, गृहे बावने तिताखे आ गौरंगा बोले डाके, नरोत्तम मागे तार संगा, नरोत्तम मागे तार संगा, गौरा हरि गौरा हरि गौरा हरि जय गौरा हरि, गौरा हरि गौरा हरि गौरा हरि जय गौरा हरि, हरि बोल हरि बोल हरि बोल हरि बोल हरि बोल हरि बोल हरि बोल, निताय गौरा हरि बोल।
ಜಯ ಪ್ರಭುಪದ ಜಯ ಪ್ರಭುಪದ ಪ್ರಭುಪದ ಶ್ರೀಲ ಪ್ರಭುಪದ ಜಯ ಗುರುದೇವಾ ಜಯ ಗುರುದೇವಾ ಗುರುದೇವಾ ಜಯ ಗುರುದೇವಾ. ಹರೇ ಕೃಷ್ಣ. ಅನುವಾದ. ಭಗವಾನ್ ಚೈತನ್ಯನ 2 ಪಾದಕಮಲಗಳನ್ನು ಸ್ವೀಕರಿಸಿದ ಯಾರಾದರೂ ಭಕ್ತಿ ಸೇವೆಯ ನಿಜವಾದ ಸಾರವನ್ನು ಅರ್ಥ ಮಾಡಿಕೊಳ್ಳಬಹುದು. ಒಬ್ಬನು ಭಗವಾನ್ ಚೈತನ್ಯನ ಮನೋಹರವಾದ ವಿನೋದಗಳಿಂದ ಆಕರ್ಷಿತನಾದರೆ ಅವನ ಹೃದಯದಲ್ಲಿರುವ ಕೊಳಕುಗಳೆಲ್ಲವೂ ಶುದ್ಧವಾಗುತ್ತವೆ. ಗೌರ ಸುಂದರ ಶ್ರೀ ಕೃಷ್ಣ ಚೈತನ್ಯ ಎಂಬ ಪವಿತ್ರ ನಾಮವನ್ನು ಸರಳವಾಗಿ ತೆಗೆದುಕೊಳ್ಳುವವನು ತಕ್ಷಣ ದೇವರ ಪ್ರೀತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಅಂತಹ ವ್ಯಕ್ತಿಗೆ ನಾನು ಹೇಳುತ್ತೇನೆ, ಅತ್ಯುತ್ತಮ. ಭಗವಾನ್ ಚೈತನ್ಯರ ಕರುಣಾಮಯಿ ಕಾಲಕ್ಷೇಪವನ್ನು ಒಬ್ಬರು ಮೆಚ್ಚಿದರೆ ಮತ್ತು ಪರವಶತೆಯನ್ನು ಅನುಭವಿಸಿದರೆ ಮತ್ತು ಕೆಲವೊಮ್ಮೆ ಅಳುತ್ತಿದ್ದರೆ ಈ ಪ್ರಕ್ರಿಯೆಯು ರಾಧಾ ಕೃಷ್ಣರ ಶಾಶ್ವತ ಕಾಲಾಪೇಕ್ಷಗಳನ್ನು ಅರ್ಥ ಮಾಡಿಕೊಳ್ಳಲು ತಕ್ಷಣವೇ ಸಹಾಯ ಮಾಡುತ್ತದೆ. ಗೌರಾಂಗ ಭಗವಂತನ ಸಹಚರರು ಭೌತಿಕ ಮಾಲಿನ್ಯದಿಂದ ಶಾಶ್ವತವಾಗಿ ಮುಕ್ತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುವ ಮೂಲಕ ಒಬ್ಬನು ತಕ್ಷಣವೇ ಭಗವಾನ್ ಕೃಷ್ಣನ ಅತೀಂದ್ರಿಯ ನಿವಾಸಕ್ಕೆ ಬಡ್ತಿ ಪಡೆಯಬಹುದು. ನವದ್ವೀಪದ ಭೂಮಿ ವೃಂದಾವನಕ್ಕಿಂತ ಭಿನ್ನವಾಗಿಲ್ಲ ಎಂದು ಸರಳವಾಗಿ ಅರ್ಥ ಮಾಡಿಕೊಂಡರೆ ಅವನು ನಿಜವಾಗಿ ವೃಂದಾವನದಲ್ಲಿ ವಾಸಿಸುತ್ತಾನೆ. ಒಬ್ಬರು ಹೇಳಿದರೆ ಭಗವಾನ್ ಚೈತನ್ಯರು ಪರಿಚಯಿಸಿದ ಅತೀಂದ್ರಿಯ ಪ್ರೀತಿಯ ಚಳುವಳಿಯ ಅಮೃತ ಸಾಗರದಿಂದ ಅಲೆಗಳಲ್ಲಿ ನಾನು ಆಳವಾಗಿ ಧುಮುಕುತ್ತೇನೆ. ಅವರು ತಕ್ಷಣವೇ ರಾಧಾ ಮತ್ತು ಕೃಷ್ಣರ ಗೌಪ್ಯ ಭಕ್ತರಲ್ಲಿ ಒಬ್ಬರಾಗುತ್ತಾರೆ. ಒಬ್ಬನು ಮನೆಯಲ್ಲಿ ವಾಸಿಸುವ ಗೃಹಸ್ಥನಾಗಿರಲಿ ಅಥವಾ ಕಾಡಿನಲ್ಲಿ ವಾಸಿಸುವ ವಾನಪ್ರಸ್ಥನಾಗಿರಲಿ ಅಥವಾ ಸನ್ಯಾಸಿಯಾಗಿರಲಿ, ಅವನು ಗೌರಾಂಗನ ಮತ್ತು ಭಗವಾನ್ ಚೈತನ್ಯನ ಭಕ್ತನಾಗುತ್ತಾನೆ. ಆಗ ನರೋತ್ತಮ ದಾಸನು ಅವನ ಸಹವಾಸವನ್ನು ಹೊಂದಲು ಬೇಡಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಸೊ ತುಂಬಾ ಸುಂದರವಾಗಿ ಈ ಒಂದು ವೈಷ್ಣವ ಭಜನೆನ ಹಾಡಿದಿರ ಮಾತಾಜಿ. ತುಂಬಾ ಚೆನ್ನಾಗಿತ್ತು. ಸೊ ಹೀಗೆ ನಿಮ್ ಸೇವೆ ನಮ್ ಗೋಪಿ ಸೇನೆಗೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತಾ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಿಮ್ಗೆ ಧನ್ಯವಾದನ ತಿಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನಿಮ್ಗೂ ಕೂಡ ನನ್ನ ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಸೊ ಮುಂದಿನ ಕಾರ್ಯಕ್ರಮ ಎಲ್ಲರೂ ತುಂಬಾ ಕಾತರದಿಂದ ಕಾಯ್ತಾ ಇರೋಂಥ ಇವತ್ತಿನ ಒಂದು ಪ್ರವಚನ. ಸೊ ಇವತ್ತಿನ ಪ್ರವಚನಕ್ಕೆ ಎಲ್ಲಾರ್ಗೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಮಾತಾಜಿ ಕಂಡ್ರೆ ಮಾತಾಜಿ ಯಾವಾಗ ಬರ್ತಾರೆ ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ. ಮಾತಾಜಿ ಬಂದಾಗ ನಾವು ಮಾತಾಜಿ ಕ್ಲಾಸ್ ಕೇಳ್ಬೇಕು ಅಂತ ಹೇಳಿ ಫುಲ್ ಎಂತೂಸಿಯಾಸಮ್ ಇರುತ್ತೆ ಮಾತಾಜಿ ಕ್ಲಾಸ್ ಕೇಳಕ್ಕೆ. ಸೊ ನಮ್ ಎಲ್ಲರ ತುಂಬಾ ಪ್ರೀತಿಯ ಅಚ್ಚುಮೆಚ್ಚಿನ ಹರ್ ಗ್ರೇಸ್ ಸಂಧ್ಯಾ ರಾಧಿಕಾ ದೇವಿದಾಸಿ ಮಾತಾಜಿ ಅವರು. ಸೊ ಮಾತಾಜಿ, ಲೀಲಾಮಯ ಮಾತಾಜಿ ಹೇಳಿದ್ರು ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಏನೋ ಹೇಳ್ಬೇಡಿ ನನ್ ಬಗ್ಗೆ ಅಂತ. ಬಟ್ ಸ್ಟಿಲ್ ಒಂದು ಸಣ್ಣ ಮಾತು ಮಾತಾಜಿ ಬಗ್ಗೆ, ಎರಡು ಮಾತು, ತುಂಬಾ ಹೇಳಲ್ಲ. ಅವರು ನಮ್ಮ ಪರಮ ಪೂಜ್ಯ ಜಯಪತಾಕ್ ಮಹಾರಾಜ್ ಅವರ ಒಬ್ರು ಡಿಸೈಬಲ್, ನಮ್ಗೆ ಗಾಡ್ ಸಿಸ್ಟರ್ಸ್. ಜೊತೆಗೆ ಮಾತಾಜಿಯವರು ಬಾಲ್ಯದಿಂದಲೇ ಭಾಗವತಂನ ತುಂಬಾ ಕೇಳ್ಕೊಂಡು ಬೆಳೆದಿದ್ದಾರೆ. ಸೊ ಇಂಥವ್ರು ನಮ್ಗೆ ಒಂದು ಭಾಗವತಂ ಬಗ್ಗೆ ಹೇಳ್ತಾರೆ ಅಂದ್ರೆ ನಮ್ಗೆ ಖುಷಿ ಆಗತ್ತೆ. ಸೊ ಅದು ಚೈಲ್ಡ್ಹುಡ್ ಇಂದ ಕೇಳಿದ್ದು ತುಂಬಾ ನೆನಪಿರತ್ತಂತೆ. ಯೂಶುವಲ್ ಆಗಿ ನಾವು ಈ ಒಂದು ಏಜ್ ನಲ್ಲಿ ಬಂದು ಕಲಿಯೋದಕ್ಕಿಂತ ಚೈಲ್ಡ್ಹುಡ್ ನಲ್ಲಿ ಕಲ್ತಿರೋದು ತುಂಬಾ ನೆನಪಿರತ್ತಂತೆ. ಸೊ ಅಂಥ ಒಬ್ರು ವೈಷ್ಣವರ ನಮ್ಗೆ ಈ ತರ ಎಸ್ಪೆಷಲಿ ನಂಗೆ ರಾಮಂದಂತೂ ಮಾತಾಜಿ ಹೇಳ್ತಾ ಇರೋದು ಯಾವಾಗ್ಲೂ ಕೇಳ್ತಾನೆ ಇರ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ ನಂಗೆ ಅದು. ಸೊ ಅಂಥವ್ರಿಂದ ಇವತ್ತು ಒಂದು ಮುಂದೆ ಬರೋದು ನಮ್ಗೆಲ್ಲಾರ್ಗು ಒಂದು ಗೊತ್ತಿರೋ ಹಬ್ಬ, ಶಿವರಾತ್ರಿ ಫೆಸ್ಟಿವಲ್, ಶಿವರಾತ್ರಿ ಹಬ್ಬ. ಸೊ ಮಾತಾಜಿ ಅವರು ಆ ಭಗವಂತ ಶಿವನ, ಅವನೊಬ್ಬ ಲಯಕಾರಕ ಇರ್ಬೋದು, ಬಟ್ ಸ್ಟಿಲ್ ಆದ್ರೂ ಶಿವನ ಬಗ್ಗೆನೂ ನಾವು ತುಂಬಾ ತಿಳ್ಕೊಳ್ಳೋದಿದೆ. ಯಾಕಂದ್ರೆ ಒಬ್ರು ಸೃಷ್ಟಿ ಮಾಡಿದ್ಮೇಲೆ ಒಬ್ರು ಲಯ ಮಾಡ್ಲೇಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ಮಾತಾಜಿ ಅವರು ಇವತ್ತು ಭಗವಂತ ಶಿವನ ಬಗ್ಗೆ ನಮ್ಗೆ ಎಲ್ಲಾರ್ಗೂ
ಅವನನ್ನು ಏನಕ್ಕೆ ಪೂಜಿಸ್ಬೇಕು, ಅವನಿಗೂ ಒಂದು ನಾವು ಉಪವಾಸ ಮಾಡೋರು ಶಿವರಾತ್ರಿ ಹಬ್ಬದ ದಿನ ಉಪವಾಸ ಮಾಡ್ತೀವಿ. ಸೊ ಏನಕ್ಕೆ ಅವೆಲ್ಲ ಮಾಡ್ಬೇಕು ಅಂತ ಹೇಳಿ ಮಾತಾಜಿ ನಮ್ಗೆ ಇವತ್ತು ತಿಳಿಸ್ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಾಮಂತ್ರ ಹೇಳೋ ಮೂಲಕ ಒಂದು ಮಾತಾಜಿನ ವೆಲ್ಕಮ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ ಹರಿ ಹರಿ ಹರಿ. ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಎಲ್ರಿಗೂ ನನ್ನ ನಮನ. ಗೋಪಿ ಸೇನಾಗ್ ಬರ್ಬೇಕು ಅಂದ್ರೆ ತುಂಬಾ ಉತ್ಸಾಹ. ಐ ಆಮ್ ಸೋ ಎಕ್ಸೈಟೆಡ್ ಅಂಡ್ ಓದಿ ಒಂದು ಹುಚ್ಚಳಾಗಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಿಲ್ಲ, ಅಷ್ಟೇ ಓದಿದೀನಿ. ಯಾವ್ದು ಇವತ್ತು ಇಂಪಾರ್ಟೆಂಟು, ಯಾವ್ದು ನೆನಪಿಗೆ ಬರುತ್ತೋ, ದೇವ್ರ ನೆನಪು ಮಾಡ್ಕೊಡ್ತಾನೋ ಅದನ್ನ ಹೇಳೋಣ ಅಂತ. ಇವತ್ತು ದ ಗ್ಲೋರೀಸ್ ಆಫ್ ಲಾರ್ಡ್ ಶಿವ ಅಂತ, 26th ಇಸ್ ಶಿವರಾತ್ರಿ. ಹಾಗಾಗಿ ಅವನ ಬಗ್ಗೆನೂ ತಿಳ್ಕೊಳ್ಳೋಣ ಅಂತ ಹಿ ಇಸ್ ದ ವೈಷ್ಣವ ಮಹಾಶಂಭು. ಅದು ಅಲ್ಲದೆ ಅವನು ಕೃಷ್ಣನ ಅಂಶ ಅಂತೆ. ಹಾಗಾಗಿ ಶಿವನ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಬಿಟ್ಟು, ಹಿ ಇಸ್ ಆಲ್ವೇಸ್ ವರ್ಷಿಪಿಂಗ್ ದ ಲೋಟಸ್ ಫೀಟ್ ಆಫ್ ರಾಮ ಅಂಡ್ ಕೃಷ್ಣ. ಯಾರು? ಶಿವ. ಆಯ್ತಾ? ಸೊ ಶಿವರಾತ್ರಿ, ಶಿವನ ಬಗ್ಗೆ ತಿಳ್ಕೊಳಕ್ ಮುಂಚೆ ಶಿವರಾತ್ರಿ ಹೇಗೆ ಅಂತ ತಿಳ್ಕೊಳ್ಬೇಕಾದ್ರೆ, ಶಿವರಾತ್ರಿನ ಯಾವತ್ತು ಆಚರಿಸ್ಬೇಕು ಅಂತ ನಾವು ತಿಳ್ಕೊಬೇಕು. ಯಾವಾಗ್ಲೂ ಅದು forgive me for my throat, I was not well for the past 2 weeks. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ಥಿ ತಿಥಿ ಓವರ್ಲ್ಯಾಪಿಂಗ್ ಇದು ಯಾವುದು ಅಂದ್ರೆ ತ್ರಯೋದಶಿ ತಿಥಿ, ಅದ್ರ ಮೇಲೆ ಇದು ಬಂದಾಗ ಅವತ್ತಿನ ದಿನ ಶಿವರಾತ್ರಿ ಅಂತ ಪರಿಗಣಿಸ್ಬೇಕಂತೆ. ಇಲ್ಲಿ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ನಿಶೀತ ಸಂಯುತ ಯಾತು ಕೃಷ್ಣ ಪಕ್ಷಿ ಚತುರ್ದಶಿ ಉಪೋಷ್ಯ ಸಾ ತಿಥಿ ಸರ್ವೈಹಿ ಶಿವ ಸಾಯುಜ್ಯ ಕಾರಿಕಾಹ. ಸೊ ಇಂತಹ ದಿನ ಶಿವರಾತ್ರಿನ ಆಚರಿಸಿದ್ರೆ ಸಾಯುಜ್ಯ ಮುಕ್ತಿ ಸಿಗತ್ತೆ ಅಂತ. ಮತ್ತೆ ಈ ವ್ರತದಿಂದ ಸರ್ವ ಪಾಪ ಪರಿಹಾರ ಅಂತ, ಇದೆಲ್ಲ ಕೆಲವು ಫಲಶ್ರುತಿಗಳೆಲ್ಲ ನಮ್ಗೆ ಪುರಾಣದಿಂದ ನಮ್ಗೆ ದೊರೆಯುತ್ತೆ. ಬಟ್ ನಾವು ವಾಟ್ ಎವರ್ ಸೆಡ್ ಅಂಡ್ ಡನ್, ಫೈನಲಿ ವಿ ಆರ್ ಆಲ್ವೇಸ್ ಚಾಂಟಿಂಗ್ ದ ಲಾರ್ಡ್ಸ್ ನೇಮ್, ಕೃಷ್ಣಸ್ ನೇಮ್ ಅಲ್ವಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಗ್ರಂಥ ಮುದೀರಯೇತ್. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಶಿವನ್ ಬಗ್ಗೆ ಹೇಳ್ಬೇಕಾದ್ರೆ ಶ್ರೀಮದ್ ಭಾಗವತದಲ್ಲಿ 12th canto ಆಫ್ ಶ್ರೀಮದ್ ಭಾಗವತಂ 12, 13, 16 ಅದ್ರ ಬಗ್ಗೆ ಹೇಳ್ತಾನೆ. ನಿಮ್ನಗಾನಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭೋ ಪುರಾಣಾನಾಂ ಇದಂ ತಥಾ. ಪುರಾಣಾಂ ಇದಂ ಅಂತಂದ್ರೆ ಶ್ರೀಮದ್ ಭಾಗವತಂ. ಸೊ ಜಸ್ಟ್ ಆಸ್ ದ ಗಂಗಾ ಇಸ್ ದ ಗ್ರೇಟೆಸ್ಟ್ ಆಫ್ ಆಲ್ ರಿವರ್ಸ್, ಗಂಗೆ ಎಲ್ಲರಿಗಿಂತ ಪವಿತ್ರಳು. ಲಾರ್ಡ್ ಅಚ್ಯುತ, ದ ಸುಪ್ರೀಂ ಲಾರ್ಡ್, ಲಾರ್ಡ್ ಕೃಷ್ಣ ಅಚ್ಯುತ, ಚ್ಯುತಿ ಇಲ್ಲದವನು, ಹಿ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಅಂಡ್ ಲಾರ್ಡ್ ಶಂಭು ಇಸ್ ಅ ಮಹಾ ವೈಷ್ಣವ, ದ ಗ್ರೇಟೆಸ್ಟ್ ಆಫ್ ವೈಷ್ಣವಾಸ್. ಅಂಡ್ ಸೋ ಇಸ್ ಶ್ರೀಮದ್ ಭಾಗವತಂ ದ ಗ್ರೇಟೆಸ್ಟ್ ಆಫ್ ಆಲ್ ಪುರಾಣಾಸ್ ಅಂತ. ಸೊ ಇಲ್ಲಿಂದ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಶಿವ ಯಾರು ಅಂದ್ರೆ ಒನ್ ಹೂ ಕ್ಯೂರ್ಸ್. ಶಿವ ಇಸ್ ವೆರಿ ವೆರಿ ಟ್ರಾನ್ಸೆಂಡೆಂಟಲ್. ಏನು ಏನಲ್ಲಿ ಅವನಿಗೆ ಯಾವ ತರ ಶಕ್ತಿ ಇದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಹಿ ಈಸ್ ಕೃಷ್ಣ ಭಕ್ತ ಅಂತೆ, ಕೃಷ್ಣ ಭಕ್ತ. ಕೃಷ್ಣನ ಅವನಿಗೆ ಯಾವಾಗ್ಲೂ ಕೃಷ್ಣನಾಮ ಹೇಳ್ತಾ ಇರ್ತಾನಂತೆ, ಗೋವಿಂದ ನಾಮ ಚಾಂಟ್ ಮಾಡ್ತಾ ಇರ್ತಾನಂತೆ. ಆಕ್ಚುಲಿ ಬ್ರಹ್ಮವೈವರ್ತ ಪುರಾಣ ಹೇಳುತ್ತೆ, ಮಹಾದೇವಿ ಪಾರ್ವತಿ ಮಹಾದೇವನ್ನ ಕೇಳ್ತಾ ಇದ್ದಾಳಂತೆ, ಏನು ನೀನು ಯಾವಾಗ್ಲೂ ಹೀಸ್ ಆಲ್ವೇಸ್ ಹ್ಯಾವಿಂಗ್ ಚಾಂಟಿಂಗ್ ಬೀಟ್ಸ್ ಅಲ್ವಾ, ಏನ್ ಚಾಂಟ್ ಮಾಡ್ತಾ ಇದ್ಯಾ ಅಂತ. ಅವಾಗ ಅವ್ನು ಹೇಳ್ತಾನಂತೆ, ನಾನು ಗೋವಿಂದ ನಾಮ ಚಾಂಟ್ ಮಾಡ್ತಾ ಇದ್ದೀನಿ ಅಂತ. ಹಿ ಕೇಮ್ ಡೌನ್ ಅಸ್ ಶಂಕರಾಚಾರ್ಯ ಅಲ್ವಾ, ಅದ್ವೈತ ಫಿಲಾಸಫಿ ಹೇಳ್ಕೊಡ್ಬೇಕು ಅಂತ. ಆಕ್ಚುಲಿ ಇಟ್ ವಾಸ್ ಆಲ್ ಪ್ಲಾನ್ಡ್ ಬೈ ಶ್ರೀ ಕೃಷ್ಣ ಹಿಮ್ಸೆಲ್ಫ್. ಅವನೇ ಹೇಳಿದ್ದಂತೆ, ಎಲ್ಲಾರ್ಗೂ ವೈಕುಂಠದಲ್ಲಿ ಗೋಲೋಕದಲ್ಲಿ ಜಾಗ ಇಲ್ಲ, ಸೊ ನೀನು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಫಿಲಾಸಫಿನ ನೀನು ಇಲ್ಲಿ ಪ್ರಚಾರ ಮಾಡು ಅಂತ ಅನ್ಬಿಟ್ಟು. ಸೊ ಶಿವ ಕೇಮ್ ಅಸ್ ಶಂಕರಾಚಾರ್ಯ, ವಾಕಿಂಗ್ ಟಾಕಿಂಗ್ ಪ್ರೀಚರ್. ಫೈನಲಿ ಶಂಕರಾಚಾರ್ಯರು ಕೂಡ ಭಜ ಗೋವಿಂದಂ ಅಂತ ಹೇಳಿದ್ರು. ಸೊ ಶಿವ ಇಸ್ ಆಲ್ವೇಸ್ ಚಾಂಟಿಂಗ್ ಗೋವಿಂದಾಸ್ ನೇಮ್ ಅಂತ ಅನ್ಬಿಟ್ಟು. ಸೊ ಅವನು ರಾಮನಾಮ ಕೂಡ ಚಾಂಟ್ ಮಾಡ್ತಾ ಇರ್ತಾನಂತೆ. ಹಿ ಕೇಮ್ ಆಸ್ ಹನುಮಂತ. ಅವನು ಹನುಮಂತ, ರುದ್ರಾಂಶ ಸಂಭೂತ ಹನುಮಂತ, ವಾಯುದೇವರ ಮಗನಾಗಿರ್ಬೋದು ಆದ್ರೂ ಕೂಡ. ಸೊ ಹಾಗಾಗಿ ಯಾಕೆಂದ್ರೆ ಒಂದೊಂದು ಕಲ್ಪದಲ್ಲಿ ಶಿವ ಕೂಡ ಎಲ್ಲ ಹಿ ಬಿಕಮ್ಸ್ ಆಲ್ ದ ಎಲಿಮೆಂಟ್ಸ್. ವಾಯು ತತ್ವ, ಆಕಾಶ ತತ್ವ ಎಲ್ಲಾನು ಕೂಡ ಅವನಿಂದ ಕೂಡ ಆಗತ್ತಂತೆ. ಹಿ ಬಿಕಮ್ಸ್ ಗಾಡ್ ಅಂದ್ರೆ ಜನರೇಟರ್, ಆಪರೇಟರ್ ಅಂಡ್ ಡಿಸ್ಟ್ರಾಯರ್ ಅವನು ಕೂಡ ಮಾಡ್ತಾನಂತೆ. ಇದೆಲ್ಲ ಹೇಗೆ ಅಂತಂದ್ರೆ ಕೃಷ್ಣನ ಆದೇಶದಿಂದ.
ಅವನು ಕೂಡ ಇದನ್ನೆಲ್ಲ ಮಾಡ್ತಾನಂತೆ. ಸೊ ಅವನು ಹೀಸ್ ಆಲ್ವೇಸ್ ಚಾಂಟಿಂಗ್ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಅಂತ. ಅವನಿಗೆ 5 ಮುಖಗಳಿದೆಯಂತೆ. ಒಮ್ಮೆ ಅವನು ಕೃಷ್ಣನನ್ನ ಕುರಿತು ತಪಸ್ ಮಾಡ್ತಾ ಇದ್ದಾನಂತೆ. ದಿಸ್ ಇಸ್ ಫ್ರಮ್ ಬ್ರಹ್ಮ ವೈವರ್ತ ಪುರಾಣ. ಕೃಷ್ಣ ರಾಧೆಗೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಅವಾಗ ಅವನು ತುಂಬಾ ತಪಸ್ ಮಾಡ್ತಾ ಇದ್ದಂತೆ. ಕೃಷ್ಣ ಅವಾಗ ಆವಿರ್ಭವಿಸ್ಲಿಲ್ವಂತೆ. ಅವಾಗ ಅವನು ಅನ್ಕೊಂಡಂತೆ, ಅಯ್ಯೋ ನನ್ಗೇನಿದೆ, ಒಂದೇ ಒಂದ್ ಮಖ ಇದೆ, 2 ಕಣ್ಣಿದೆ, ಒಂದೇ ಒಂದ್ ವಾಯ್ ಇದೆಯಲ್ಲ, ಇದರಿಂದ ಏನ್ ಮಹಾ ನಾನ್ ಹೇಳ್ಬಲ್ಲೆ ಅಂತ ಅನ್ಬಿಟ್ಟು ಹೇಳ್ತಾನಂತೆ. ಸಂಕರ್ಷನಿಗೆ 1000 ಮೂತಿ ಇದೆಯಂತೆ, 1000 ಬಾಯಿ ಇದೆಯಂತೆ. ಅವನಿಗೇನೇನೆ ಕೃಷ್ಣನನ್ನ ಗ್ಲೋರಿಫೈ ಮಾಡಕ್ ಆಗ್ತಾ ಇಲ್ಲ, ನಾನ್ ಯಾವ ಮಹಾ ಅಂತ ಅನ್ಕೊಂಡಂತೆ. ಅವಾಗ ಕೃಷ್ಣ ಗೇವ್ ಹಿಮ್ 5 ಹೆಡ್ಸ್. ಅವಾಗ ಅವನಿಗೆ 5 ತಲೆ, ಪಂಚಮುಖಿನ ಕೊಟ್ನಂತೆ. ಯಾರಿಗೆ? ಶಿವನಿಗೆ. ಈ ಪಂಚಮುಖಿ ಕೊಟ್ಟಾಗ ತತ್ಪುರುಷ, ಅಘೋರ, ಸದ್ಯೋಜಾತ, ವಾಮದೇವ, ಈಶಾನ, ಈ 5 ಮುಖಗಳಿಂದ ಮತ್ತೆ 5 ತ್ರಿನೇತ್ರ, 3 ಕಣ್ಣುಗಳನ್ನ ಕೊಟ್ನಂತೆ. ಅವ್ನು 2 ಕಣ್ಣು ಸಾಕಾಗಲ್ಲ ನಿನ್ನ ನೋಡ್ಲಿಕ್ಕೆ ಅಂತ ಹೇಳದ್ನಲ್ಲ, ಹಾಗಾಗಿ ತ್ರಿನೇತ್ರಗಳನ್ನ ಕೊಟ್ನಂತೆ. ಸೊ ತ್ರಿನೇತ್ರ ತಗೊಂಡು 5 ಅಂದ್ರೆ ಎಲ್ಲಾ ಡಿರೆಕ್ಷನ್ ನಲ್ಲೂ ಒಂದೊಂದು ತಲೆ ಕೊಟ್ಟಿದ್ದಾನಂತೆ. ಯಾರು? ಕೃಷ್ಣ. ಅವಾಗ ಅಷ್ಟು 5 ಪ್ಲಸ್ ಈಶಾನ ಇಸ್ ಲುಕಿಂಗ್ ಅಪ್ವರ್ಡ್ಸ್. ಸೊ ಅದಷ್ಟುನು ಉಪಯೋಗಿಸ್ಕೊಂಡು ಅವನು ಕೃಷ್ಣ ನಾಮನ ಚಾಂಟ್ ಮಾಡ್ತಾ ಇದ್ದಾನಂತೆ. ಸೊ ಕೃಷ್ಣ ಅವನಿಗೆ ಇದನ್ನ ಪ್ರಧಾನಿಸಿದ್ದಂತೆ. ಸೊ ಶಿವನ ಬಗ್ಗೆ ತಿಳ್ಕೊಬೇಕಾದ್ರೆ ಶಿವರಾತ್ರಿ ಆಚರಣೆ ಅಂತ ತಿಳ್ಕೊಬಹುದು. ಸೊ ಶಿವರಾತ್ರಿ ಅಂದ್ರೆ ಏನು ಎಲ್ಲರಿಗೂ ಗೊತ್ತಿದ್ಯಾ? ಶಿವರಾತ್ರಿ ಹೇಗೆ ಆಚರಿಸ್ತಾರೆ ಅಂತ? ಶಿವ ಪಾರ್ವತಿಯರು ಮದುವೆಯಾದ ದಿನ, ಅವರ ವೆಡ್ಡಿಂಗ್ ಆನಿವರ್ಸರಿ. ನಾವೆಲ್ಲ ವೆಡ್ಡಿಂಗ್ ಆನಿವರ್ಸರೀಸ್ ನ ಸೆಲೆಬ್ರೇಟ್ ಮಾಡ್ಕೋತೀವಿ. ಸೊ ದ ಹೋಲ್ ವರ್ಲ್ಡ್ ಇಸ್ ಸೆಲೆಬ್ರೇಟಿಂಗ್ ಶಿವ ಪಾರ್ವತಿ ವೆಡ್ಡಿಂಗ್ ಆನಿವರ್ಸರಿ. ಸೊ ಶಿವ ಪಾರ್ವತಿಯರ ಮದುವೆಯಾದ ದಿನ ಅಂತೆ. ಶಿವ ಸಮುದ್ರ ಮಂಥನ ಕಾಲದಲ್ಲಿ ವಿಷ ಪ್ರಾಶನ ಮಾಡಿದ ದಿನ ಅಂತೆ. ಇದು ಒಂದೊಂದು ಕಲ್ಪದಲ್ಲಿ, ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಆಗಿದೆ. ಸೊ ಒಂದೇ ಇದ್ರಲ್ಲಿ ನೀವು ಏನ್ ಶಿವರಾತ್ರಿ ಅಂದ್ರೆ ಹೀಗೆ ಹೇಳ್ತೀರಾ ಹಾಗೆ ಹೇಳ್ತೀರಾ ಅಂತ ಅನ್ಕೊಳ್ಬಾರ್ದು. ಪ್ರತಿಯೊಂದು ಕಲ್ಪದಲ್ಲಿ, ಪ್ರತಿಯೊಂದು ಯುಗದಲ್ಲಿ ಇದು ಆಗಿದೆಯಂತೆ. ಸೊ ಶಿವ ಸಮುದ್ರ ಮಂಥನ ಕಾಲದಲ್ಲಿ ವಿಷ ಪ್ರಾಶನ ಮಾಡಿದ ದಿನ ಅಂತೆ. ಶಿವ ತಾಂಡವ ನೃತ್ಯ ಆಡಿದ ದಿನ ಕೂಡ ಶಿವರಾತ್ರಿ ಅಂತ ಹೇಳ್ತಾರಂತೆ. ಮತ್ತೆ ಶಿವ ಪಾರ್ವತಿಯ ಕೈ ಹಿಡಿದ ದಿನ. ಶಿವನ ನಕ್ಷತ್ರ ಆರಿದ್ರ ನಕ್ಷತ್ರ ಅಂತೆ, ಪಾರ್ವತಿಯ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಅವರಿಬ್ಬರು ಕೈ ಹಿಡಿದದ್ದು ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಅವರು ಮದ್ವೆ ಮಾಡ್ಕೊಂಡಿದ್ದಂತೆ. ಈ ದಿನಾನ ಶಿವರಾತ್ರಿ ಅಂತ ಕರೀತಾರಂತೆ. ಸೊ ಶಿವರಾತ್ರಿ 4 ತರ ಇದೆಯಂತೆ. ಅಂದ್ರೆ 4 ಟೈಪ್ಸ್ ಆಫ್ ಶಿವರಾತ್ರೀಸ್ ಕ್ಯಾನ್ ಬಿ ನಾವು ಆಚರಣೆಯಲ್ಲಿ ಇಟ್ಕೊಳ್ಬಹುದು ಅಂತ. ಒಂದೇನು ಅಂತಂದ್ರೆ ಪ್ರತಿ ರಾತ್ರಿ ಪೂಜಿಸುವುದು ಫಾರ್ 365 days ಎವ್ರಿ ಡೇ. ಪ್ರದೋಷ ಕಾಲದಲ್ಲಿ ಶಿವನನ್ನ ಪೂಜಿಸೋದು. ಇನ್ನೊಂದೇನು ಅಂದ್ರೆ ಮಾಘ ಮಾಸದಲ್ಲಿ ಮಾತ್ರ ಅವನನ್ನ ಪೂಜಿಸೋದು 30 ದಿನ, ದಟ್ ಹೋಲ್ ಮಂತ್ ಆಫ್ ಮಾಘ. ಆಮೇಲೆ ಶಿವನನ್ನ ಮಾಘ ಮಾಸದ ಕೃಷ್ಣ ಪಕ್ಷ ಅಂದ್ರೆ ಓನ್ಲಿ ಫಾರ್ 15 days. ಶುಕ್ಲ ಪಕ್ಷ 15, ಕೃಷ್ಣ ಪಕ್ಷ 15 ಅಲ್ಲ. ಸೊ ಕೃಷ್ಣ ಪಕ್ಷದಲ್ಲಿ ಅವನನ್ನ ಪೂಜಿಸೋದು, ಅದು ಒಂದು ತರ ಶಿವರಾತ್ರಿ ಅಂತೆ. ಇಲ್ಲಪ್ಪ ಒಂದೇ ಒಂದು ರಾತ್ರಿ ಪ್ರತಿ ವರ್ಷ, ದಟ್ ಈಸ್ ಮಹಾಶಿವರಾತ್ರಿ ಅಂತೆ. ಅದೇ ತ್ರಯೋದಶಿ ತಿಥಿ ಹೇಳಿದ್ನಲ್ಲ ನಾನು, ಮಾಘ ಮಾಸದ ತ್ರಯೋದಶಿ ತಿಥಿ ಯಾವಾಗ ಬಂದಾಗ ಕೃಷ್ಣ ಪಕ್ಷದಲ್ಲಿ ಓವರ್ಲ್ಯಾಪಿಂಗ್ ಚತುರ್ದಶಿ ಅಂದ್ರೆ ತ್ರಯೋದಶಿ ಮುಗಿದು ಇನ್ನೇನ್ ಚತುರ್ದಶಿ ಬಂದ್ಬಿಡ್ತಾ ಇದೆಯಪ್ಪ ಅನ್ನೋವಾಗ ದಟ್ ವೆರಿ ಇದು ತಿಥಿ ಇಸ್ ಕಾಲ್ಡ್ ದ ತಿಥಿ ಇಸ್ ವೆರಿ ವೆರಿ ಆಸ್ಪಿಷಿಯಸ್ ಫಾರ್ ಶಿವರಾತ್ರಿ ಅಂತ. ಸೊ ಗ್ಲೋರೀಸ್ ಆಫ್ ಶಿವರಾತ್ರಿ. ಶಿವರಾತ್ರಿಯ ಮುಖ್ಯ ಏನೇನಿದೆ ಅಂತ ಅನ್ಬಿಟ್ಟು ಭೀಷ್ಮ ಪಿತಾಮಹ ಧರ್ಮರಾಜನಿಗೆ ಇದನ್ನೆಲ್ಲ ಹೇಳ್ತಾ ಇದ್ದಾನಂತೆ. ದಿಸ್ ಈಸ್ ಫ್ರಮ್ ಮಹಾಭಾರತ, ಅನುಶಾಸನಿಕ ಪರ್ವದಲ್ಲಿ ಬರುತ್ತೆ ಇದನ್ನ. ದ ಸ್ಟೋರಿ ಆಫ್ ಕಿಂಗ್ ಚಿತ್ರಭಾನು. ಚಿತ್ರಭಾನು ಅನ್ನೋ ರಾಜ ಇರ್ತಾನಂತೆ. ಅವನು ಬಹಳ ಶಿವಭಕ್ತ, ಶಿವನನ್ನ ಪೂಜಿಸ್ತಾ ಇರ್ತಾನಂತೆ. ಅವಾಗ ಅಷ್ಟಾವಕ್ರ ಮುನಿ ಬರ್ತಾರೆ ಅವನಿಗೆ ಇದಕ್ಕೆ ಇನ್ ದ ಕೋರ್ಟ್ ಆಫ್ ಕಿಂಗ್ ಚಿತ್ರಭಾನು. ಅವಾಗ ಕೇಳ್ತಾರೆ, ಏನು ನೀನ್ ಇಷ್ಟೊಂದು ಶಿವಭಕ್ತನಾಗಿದ್ಯಲ್ಲ, ಹೇಗೆ ಶಿವಪುರಾಣ, ಶಿವನ ಪೂಜೆ ಮಾಡದೆ, ಲಿಂಗ ಪೂಜೆ ಮಾಡದೆ, ಊಟ ತಿಂಡಿ ತಿನ್ನಲ್ಲ, ಏನೂ ಇಲ್ಲ, ಹೇಗೆ ನೀನ್ ಇಷ್ಟೊಂದು ಡಿವೋಟಿ ಆದೆ, ಹೌ ಡಿಡ್ ಯು ಬಿಕಮ್ ಅ ಡಿವೋಟಿ ಆಫ್ ಲಾರ್ಡ್ ಶಿವ ಅಂತ ಕೇಳ್ತಾರಂತೆ. ಅವಾಗ ಅವ್ನು ಹೇಳ್ತಾನಂತೆ, ಇದೆಲ್ಲ ದೇವರ ಮಹಿಮೆ ಅಂತ. ಹಿಂದಿನ ಜನ್ಮದಲ್ಲಿ ಅವನ್ಗೆ ನಾಪ್ಕ ಇತ್ತು. ಅವನ್ಗೆ ಹಿಂದಿನ ಜನ್ಮದ್ದು ಕೂಡ ಅವನ್ಗೆ ಸ್ವಲ್ಪ ಜಾತಿ ಸ್ಮರ ಅಂತ ಹೇಳ್ತಾರೆ. ಸೊ ಏನ್ ನಾಪ್ಕ ಇತ್ತು ಅಂತಂದ್ರೆ ಅವನು ಸುಸ್ವರ ಅನ್ನೋ ಬೇಡನಾಗಿದ್ನಂತೆ, ಹಂಟರ್ ಆಗಿದ್ನಂತೆ. ಸುಸ್ವರ ಅಂದ್ರೆ ಈಗ ಹಂಟರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಸ್ವರ ಅಂದ್ರೆ ದೇ ಯೂಸ್ ಅ ಮೀಡಿಯಂ ಆಫ್ ಮ್ಯೂಸಿಕ್ ಕೈಂಡ್ ಆಫ್ ಒಂದು ಇದನ್ನ ಬಾರಿಸೋದಾಗ್ಲಿ ಇನ್ನೊಂದಾಗ್ಲಿ, ಯಾಕೆಂದ್ರೆ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡಕ್ಕೆ. ಸೊ ಹಿಸ್ ನೇಮ್ ವಾಸ್ ಸುಸ್ವರ. ತುಂಬಾ ಚೆನ್ನಾಗಿ ಅವನು ಸ್ವರನ ನುಡಿಸ್ತಾ ಇದ್ನಂತೆ. ಅಂಡ್ ಹಿ ವಾಸ್ ಅ ಹಂಟರ್ ಬೈ ಪ್ರೊಫೆಷನ್. ಸೊ ಅವನು ಈ ಒಂದು ಕಾಡಿನಲ್ಲಿ ಬಂದಾಗ ಒಂದಿನ ಸುಸ್ವರನಾಗಿ ನೋಡ್ತಾ ಇದ್ದಾನಂತೆ. ಎಲ್ಲಿ ಕೂಡ ಅವನ್ಗೆ ಪ್ರಾಣಿಗಳು ಸಿಗ್ಲೇ ಇಲ್ವಂತೆ. ಅವತ್ತು ರಾತ್ರಿ ಆಗ್ಬಿಟ್ಟಿದೆ. ಇಟ್ ಸೋ ಹ್ಯಾಪೆಂಡ್ ಅವತ್ತು ಶಿವರಾತ್ರಿ ಆಗಿತ್ತಂತೆ. ಅವಾಗ ಅಲ್ಲಿ ರಾತ್ರಿ ಆಗಿದ್ರಿಂದ ಅವನ್ಗೆ ಏನಪ್ಪಾ ಮಾಡೋದು ಅಂತ ಅನ್ಬಿಟ್ಟು ಭಯ ಆಯ್ತು. ಆ ಕಾಡಿನಿಂದ ಆಚೆ ಹೋಗ್ಲಿಕ್ಕೆ ಅವನ್ಗೆ
ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಅಲ್ಲೊಂದು ಮರ ಇತ್ತಂತೆ, ಆ ಮರದ ಮೇಲೆ ಹತ್ತು ಕುಳಿತಂತೆ. ಅಂಡ್ ಫಾರ್ಚುನೇಟ್ಲಿ ಆ ಮರ ಬಿಲ್ವಪತ್ರೆಯ ಮರ ಆಗಿತ್ತಂತೆ. ಮರದ ಕೆಳಗಡೆ ಲಿಂಗ ಇತ್ತಂತೆ, ಶಿವಲಿಂಗ ಇತ್ತಂತೆ. ಅವ್ನ್ಗೆ ಅವೆಲ್ಲ ಗೊತ್ತಿಲ್ಲ, ಮರ ಹತ್ತಿ ಕೂತಿದ್ದಾನೆ, ರಾತ್ರಿ ಆಗಿದೆ ಅಂತ. ಆಮೇಲೆ ಅವನ ಹತ್ರ ಒಂದು ವಾಟರ್ ಪಾಟ್ ಇತ್ತಂತೆ, ಅವ್ನು ಅದನ್ನು ಕೂಡ ಕುಡಿಲಿಲ್ವಂತೆ. ಉಪವಾಸ ಇದ್ದಾನೆ, ಅಯ್ಯೋ ನೀರು ಕೂಡ ಕುಡಿಲಿಲ್ಲ, ಮನ್ಸಿಗೆ ಬೇಜಾರಾಯ್ತಂತೆ. ಯಾಕೆ ಅಂದ್ರೆ ಒಮ್ಮೆ ಅವನ್ಗೆ ಆವತ್ತಿನ ದಿನ ಜಿಂಕೆ ಸಿಕ್ಕಿತ್ತಂತೆ, ಅದು ಹೆಣ್ಣು ಜಿಂಕೆ. ಅದನ್ನ ಹೊಡಿಯಕ್ ಹೋದಾಗ ಆ ಹೆಣ್ಣು ಜಿಂಕೆ ಹೇಳ್ತಂತೆ, ದಿಸ್ ಇಸ್ ಫ್ರಮ್ ಶಿವಪುರಾಣ ಆಲ್ಸೋ. ಅಂದ್ರೆ ಭೀಷ್ಮರು ಧರ್ಮರಾಜನಿಗೆ ಶಿವಪುರಾಣದಲ್ಲಿ ಇರುವಂತಹದ್ದನ್ನ ಅನುಶಾಸನಿಕ ಪರ್ವದಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವಾಗ ಅವನು ಆ ಹೆಣ್ಣು ಜಿಂಕೆ, ಪ್ಲೀಸ್ ಪ್ಲೀಸ್ ನನ್ನ ಕೊಲ್ಬೇಡ, ನನ್ ಮಗು ಇದೆ, ನನ್ ಮಗುನ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾನಂತೆ. ಅವಾಗ ಅವನು, ಮತ್ತೆ ನೀನ್ ಕೊಲ್ಬೇಡ ಅಂದ್ರೆ ನಾನೇನ್ ಮಾಡ್ಲಿ, ಇಷ್ಟೊತ್ತವರೆಗೂ ನಂಗೆ ಏನು ಸಿಕ್ಲಿಲ್ವಲ್ಲ ಅಂತ. ಇಲ್ಲ ಇಲ್ಲ, ನಿಂಗೆ ಏನಾರು ಸಿಗತ್ತೆ, ನಾನ್ ನನ್ ಮಗುಗೆ ಊಟ ಕೊಟ್ಬಿಟ್ಟು ಬರ್ತೀನಿ ಅಂತ. ಹಾಗೇನೆ ಗಂಡು ಜಿಂಕೆ ಮತ್ತೆ ಅದ್ರ ತಂಗಿ ತಮ್ಮ ಎಲ್ಲರೂ ಸಿಗ್ತಾರೆ. ಸೊ 4 ಜಾಮದಲ್ಲಿ ಅವನ್ಗೆ ಉಪವಾಸ, ಅಂದ್ರೆ 4 ಜಾಮದಲ್ಲಿ ಅವ್ನು ಯಾವ್ದನ್ನು ಕೂಡ ಅವನು ಹಿಂಸೆ ಮಾಡಿರ್ಲಿಲ್ಲ. ಅದನ್ನ ಆನಿಮಲ್ ನ ಅವನು ಹಿ ಹ್ಯಾಡಂಟ್ ಕಿಲ್ಡ್ ಎನಿ ಆಫ್ ದ ಡಿಯರ್ ಅವತ್ತಿನ ದಿನ. ಸರಿ ಅನ್ಬಿಟ್ಟು, ಸರಿ ನಾಯಿ ದೇವ್ರು ನಡೆಸ್ದಂಗ ಆಗ್ಲಿ ಅಂತ ಅನ್ಬಿಟ್ಟು ಬಿಲ್ವಪತ್ರೆ ಮರ ಏರಿ ಅಲ್ಲಿ ಕೂತಿದ್ನಂತೆ. ಅವಾಗ ಅವನ್ಗೆ ಅಳು ಬರ್ತಾ ಇತ್ತಂತೆ, ನಂಗೆ ಎಷ್ಟು ಹೊಟ್ಟೆ ಹಶುವಾಗ್ತಾ ಇದೆ, ನೀರು ಕುಡಿಬೇಕು ಅಂದ್ರೂ ಕುಡಿಯಕ್ ಆಗ್ತಾ ಇಲ್ಲ. ಬಿಕಾಸ್ ಆ ನೀರು ಪಾಟು ಹಿಂಗೆ ಮೂತಿ ಇದ್ ಮಾಡ್ಕೊಂಡು ನೀರೆಲ್ಲ ಅಲ್ಲಿ ಕೆಳಗಡೆ ಶಿವಲಿಂಗದ ಮೇಲೆ ಬಿದ್ಬಿಟ್ಟಿತ್ತಂತೆ. ಅವನು ಗೊತ್ತಿಲ್ಲ, ಪಾಟ್ನ ಸರಿಯಾಗಿ ಇಟ್ಕೊಂಡಿರ್ಲಿಲ್ಲ ಅವನು. ಹಾಗಾಗಿ ಅವ್ನ್ ನೀರಿಲ್ಲ, ಮತ್ತೆ ಊಟ ಇಲ್ಲ, ಉಪವಾಸ ಮಾಡಿದ್ದಾನೆ. ಅವತ್ತು ಶಿವರಾತ್ರಿ, ಬಿಲ್ವಪತ್ರೆ ಮರ ಏರಿ ಬೇಜಾರಾಗ್ಬಿಟ್ಟು ಸುಮ್ನೆ ಎಲೆನ ಕಿತ್ತಿ ಟೈಮ್ ಪಾಸ್ ಮಾಡ್ತಾ ಇದ್ನಂತೆ. ಆ ಎಲ್ಲಾ ಎಲೆಗಳು ಕೂಡ ಶಿವಲಿಂಗದ ಮೇಲೆ ಬಿದ್ದಿತ್ತಂತೆ. ಸೊ ಹೀಗಾಗಿ ಅವನ್ಗೆ ಶಿವರಾತ್ರಿಯ ಇದು ಸಿಕ್ತಂತೆ. ಅಂದ್ರೆ ಹಿ ವಾಸ್ ಸೋ ಫಾರ್ಚುನೇಟ್ ದಟ್ ಹಿ ಕುಡ್ ಡೂ ದಿಸ್. ಅವನ್ಗೆ ಕೊನೆಯಲ್ಲಿ ಗೊತ್ತಿಲ್ದೇನೆ ಅವನು ಶಿವರಾತ್ರಿನ ಆಚರಿಸಿದ್ದಂತೆ. ಅವನ್ ಸತ್ತ ಮೇಲೆ ಅವನು ಶಿವನ ಪಾರ್ಷದರು ಬಂದು ಅವನನ್ನ ಶಿವಲೋಕಕ್ಕೆ ಕರ್ಕೊಂಡು ಹೋದ್ರಂತೆ. ಅಲ್ಲಿ ತುಂಬಾ ವರ್ಷಗಳು ಅಲ್ಲಿದ್ನಂತೆ, ಅಲ್ಲಿ ಸಂತೋಷವಾಗಿ ಕಾಲ ಕಳೆದ್ನಂತೆ. ಆಮೇಲೆ ಅವನು ಹಿ ಹ್ಯಾಡ್ ಟು ಕಮ್ ಬ್ಯಾಕ್ ಟು ದ ಅರ್ತ್. ಅದಕ್ಕೆ ಇನ್ ರೆಫರೆನ್ಸ್ ಟು ದಿಸ್ ಭಗವದ್ಗೀತೆನಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ 8.16, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಫ್ರಮ್ ದ ಲೋಯೆಸ್ಟ್ ಟು ದ ಹೈಯೆಸ್ಟ್ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಯಾವ್ಯಾವ ಲೋಕ ಇದೆಯೋ ಆ ಲೋಕದಲ್ಲೆಲ್ಲ ದುಃಖಾಲಯಂ ಅಶಾಶ್ವತಂ, ಎಲ್ಲಾರು ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ಅರ್ತ್ ಅಂತೆ. ಅಂದ್ರೆ ಯಾವ ದೇವತೆಗಳನ್ನ ನಾವು ಪೂಜೆ ಮಾಡ್ತೀವೋ ಆಯಾ ಲೋಕಕ್ಕೆ ಹೋಗಿ, ಅಂಡ್ ಒನ್ಸ್ ದ ಗುಡ್ ಡೀಡ್ಸ್ ಆರ್ ಡನ್, you have to come back to this earth. But oh Kauntiya magane, oh Kaunteya, one who comes back to me will never come back to this material world ಅಂತಂದ್ಬಿಟ್ಟು ಕೃಷ್ಣ ಹೇಳ್ತಾನೆ. ಸೊ ಇಲ್ಲಿ ಈ ಸುಸ್ವರ ಅನ್ನೋ ಹಂಟರು ಅವನು ಒಳ್ಳೆ ಡೀಡ್ಸ್ ಎಲ್ಲ ಆದ್ಮೇಲೆ he's coming back to this earth as ಕಿಂಗ್ ಚಿತ್ರಭಾನು. ಸೊ ಇವಾಗ ಅವನು ಇಷ್ಟೆಲ್ಲ ಪುಣ್ಯಕರ್ಮ ಮಾಡಿದ್ದಕ್ಕೆ ಎವ್ರಿ ಆಕ್ಷನ್ ಹ್ಯಾಸ್ ಅ ರಿಯಾಕ್ಷನ್. ಸೊ ಅವನು ಇವಾಗ ಕಿಂಗ್ ಚಿತ್ರಭಾನು ಆಗಿದ್ದಾನಂತೆ. ಹಿಸ್ ವೆರಿ ರಿಚ್ ಅಂಡ್ ಆಲ್ ದಟ್. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದಟ್ ಅವನು ಯಾವತ್ತೂ ದೇವರನ್ನ ಮರ್ತಿರ್ಲಿಲ್ವಂತೆ ಅಷ್ಟೇ. ಸೊ ಇದು ಶಿವರಾತ್ರಿಯ ಮಹಾತ್ಮೆಯ ಕತೆ. ಅಂದ್ರೆ ಶಿವರಾತ್ರಿ ಆಚರಿಸಿದ್ರಿಂದ ಯಾವ ತರ ಮಹಾತ್ಮೆ ಸಿಗುತ್ತೆ, ಅಂದ್ರೆ ಯಾವ ತರ ಪುಣ್ಯ ನಮಗೆ ಲಭಿಸುತ್ತೆ ಅಂತ ಅನ್ಬಿಟ್ಟು. ವೃಂದಾವನದಲ್ಲಿ ಶಿವರಾತ್ರಿನ ಬೇರೆ ತರ ಆಚರಿಸ್ತಾರಂತೆ. ಅಲ್ಲಿಯ ಜನರು ರಜವಾಸಿಗಳು ಹೇಗ್ ಆಚರಿಸ್ತಾರಂತೆ ಅಂದ್ರೆ, ಬಿಲ್ವಪತ್ರೆನ ಈ ಕೇಸರಿ ಇರುತ್ತಲ್ಲ, ಅದರಲ್ಲಿ ನೆನೆಸ್ತಾರಂತೆ. ನೆನೆಸ್ಬಿಟ್ಟು ಶ್ರೀರಾಮ ಶ್ರೀರಾಮ ಅಂತ ಪ್ರತಿಯೊಂದು ಎಲೆನಲ್ಲೂ ಬರ್ದ್ಬಿಟ್ಟು ಅದನ್ನ ಹಾರ ಮಾಡಿ ಶಿವಲಿಂಗಕ್ಕೆ ಹಾಕ್ತಾರಂತೆ. ಶಿವಲಿಂಗಕ್ಕೆ ಹಾಕಿ ಅವರು ಶ್ರೀಮದ್ ವಾಲ್ಮೀಕಿ ರಾಮಾಯಣನ ಓದ್ತಾರಂತೆ. ದಟ್ ಇಸ್ ಹೌ ದೇ ಆಚರಿಸು ಶಿವರಾತ್ರಿ. ಆಯ್ತಾ? ಅದು ಶಿವನಿಗೆ ಬಹಳ ಪ್ರೀತಿಯಂತೆ. ಶಿವನಿಗೆ ಇಫ್ ಯು ಆರ್ ಗ್ಲೋರಿಫೈಯಿಂಗ್ ಹಿಮ್, ಅದಕ್ಕಿಂತ ಹೆಚ್ಚಾಗಿ ಇಫ್ ಯು ಆರ್ ಗ್ಲೋರಿಫೈಯಿಂಗ್ ಕೃಷ್ಣ ರಾಮ ಇನ್ ಫ್ರಂಟ್ ಆಫ್ ಹಿಮ್, ಅದು ಅವನಿಗೆ ಬಲು ಪ್ರೀತಿಯಂತೆ. ರಾಮನಾಮದ ಹಾರ ಹಾಕೊಂಡಿದ್ದಾನೆ, ಬಿಲ್ವಪತ್ರೆ ಹಾರ. ಸೊ ಅವನಿಗೆ ಅದು ಬಹಳ ಬಹಳ ಸಂತೋಷ ಅಂತೆ. ದಶಮಸ್ಕಂದ ಆಫ್ ಶ್ರೀಮದ್ ಭಾಗವತಂ ಅಲ್ಲಿ ನಂದ ಮಹಾರಾಜ ಮತ್ತೆ ಯಶೋದೆ ಬೇಬಿ ಕೃಷ್ಣನ ಕರ್ಕೊಂಡು ಅಂಬಿಕಾವನ, ನಾವು ಇಟ್ ಇಸ್ ಇನ್ ಗುಜರಾತ್, ಅಲ್ಲಿಗೆ ಹೋಗ್ತಾರೆ ಶಿವರಾತ್ರಿನ ಆಚರಿಸಕ್ಕೆ. ಯಾಕೆ ಅಂದ್ರೆ ಕೃಷ್ಣನ್ಗೆ ಯಾವುದೇ ಕಷ್ಟ ಕಾರ್ಪಣ್ಯ ಬರಬಾರ್ದು, ದ ಸುಪ್ರೀಂ ಲಾರ್ಡ್ ಅವ್ನ್ ಯಾವ ತರಾನು ಬರಬಾರ್ದು ಅಂತ ಅಂದ್ಬಿಟ್ಟು ಶಿವನನ್ನ ಬೇಡ್ಕೊಳ್ಳಿಕ್ಕೋಸ್ಕರ ಅಂಬಿಕಾವನಕ್ಕೆ ಹೋಗ್ತಾರಂತೆ. ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ರು ಅಂತ. ದಿಸ್ ಈಸ್ ಫ್ರಮ್ ಶ್ರೀಮದ್ ಭಾಗವತಂ, ದಶಮಸ್ಕಂದ ಆಫ್ ಭಾಗವತಂ. ಆಯ್ತಾ? ಆಮೇಲೆ ಅಲ್ಲಿ ಮತ್ತೆ ಶ್ರೀಮದ್ ಭಾಗವತಂ ಅಲ್ಲಿ ಹೇಳ್ತಾರೆ, ಗೋಪಿಯರು ಆಕ್ಚುಲಿ ಗೋಪ ಅಲ್ಲ, ಗೋಪಿಯರೆಲ್ಲ ಕಾತ್ಯಾಯಿನಿ ವ್ರತ ಮಾಡಿದಂತೆ. ಶಿವ ಕಾತ್ಯಾಯಿನಿ ವ್ರತ ಯಾಕೆ ಅಂದ್ರೆ, ಕೃಷ್ಣ ನಮ್ಗೆ ಗಂಡನಾಗ್ಬೇಕು, ನಮ್ಮ ಪತಿ ಆಗ್ಬೇಕು, ನಮಗ್ ಮಾತ್ರ ಪತಿ ಆಗ್ಬೇಕು ಅಂತ ಎವ್ರಿಬಡಿ ವಾಂಟೆಡ್ ಟು ಡೂ ದಿಸ್ ವ್ರತ ಅಂಡ್ ದೇ ಡಿಡ್ ಇಟ್. ಅದನ್ನ ಮಾಡ್ತಾ ಇದ್ರಂತೆ. ಸೊ ಹೀಗೆ ಶಿವನಿಗೆ ಈ ತರ ಪ್ರಾರ್ಥನೆ ಸಲ್ಲಿಸ್ತಾರಂತೆ.
ಯಾಕೆ ಅಂದ್ರೆ ನಮ್ಗೆ ಈ ತರ ಬೆನಿಡಿಕ್ಷನ್ಸ್ ಕೊಡು ಅಂತ ಅಂದ್ಬಿಟ್ಟು. ಶಿವನಿಗೆ ನಾವು ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ನಮ್ ಮನೆ ಕೊಡು, ಒಡವೆ ಕೊಡು ಅಂತೆಲ್ಲ ಕೇಳ್ಬಾರ್ದು. ದಟ್ ಇಸ್ ರಿಯಲಿ ಸಿಲ್ಲಿ. ಸೊ ಇಫ್ ಯು ವಾಂಟ್ ದ ರಿಯಲ್ ಭಕ್ತಿ ಆಫ್ ಶ್ರೀಕೃಷ್ಣ, ಯು ಕ್ಯಾನ್ ಅಪ್ರೋಚ್ ಲಾರ್ಡ್ ಶಿವ ಅಂತ. ವಿಶ್ವನಾಥ ಚಕ್ರವರ್ತಿ ಠಾಕುರ ಅವರ ಸಂಕಲ್ಪ ಕಲ್ಪದ್ರುಮ ಅಂತ 103 ಅದ್ರಲ್ಲಿ ಹೇಳ್ತಾರೆ ಒಂದು ಇದು ಪ್ರೇಯರ್ ತುಂಬಾ ಚೆನ್ನಾಗಿದೆ, ಇದನ್ನ ಕೇಳಿಸ್ಕೊಳ್ಳಿ. ಇಟ್ಸ್ ದ ಬ್ಯೂಟಿಫುಲ್ ಪ್ರೇಯರ್ ಬೈ ವಿಶ್ವನಾಥ ಚಕ್ರವರ್ತಿ ಠಾಕುರ. ಆಯ್ತಾ? ವೃಂದಾವನಾವನಿಪತೆ ಜಯ ಸೋಮ ಸೋಮ, ಮೌಲಿ ಸನಂದನ ಸನಾತನ ನಾರದೇವ್ಯ, ಗೋಪೀಶ್ವರ ವ್ರಜ ವಿಲಾಸಿ ಯುಗಾಂಗ್ರಿ ಪದ್ಮೇ, ಪ್ರೀತಿಂ ಪ್ರಯಚ್ಛ ನಿರುಪಾದಿ ನಮೋ ನಮಸ್ತೆ, ನಮೋ ನಮಸ್ತೆ, ನಮೋ ನಮಸ್ತೆ. ಅಂದ್ರೆ ವಿಶ್ವನಾಥ ಚಕ್ರವರ್ತಿ ಠಾಕುರ ಇಸ್ ಪ್ರೇಯಿಂಗ್ ಟು ಲಾರ್ಡ್ ಶಿವ ಆನ್ ಶಿವರಾತ್ರಿ ಡೇ. ಏನಂತ? ಓ ಪ್ರೊಟೆಕ್ಟರ್ ಆಫ್ ವೃಂದಾವನ, ಓ ಡೋರ್ ಕೀಪರ್ ಆಫ್ ವೃಂದಾವನ. ವೃಂದಾವನದಲ್ಲಿ ಅವನು ದಿಕ್ಪಾಲ ಅಂತೆ. ಇಸ್ ವೃಂದಾವನನ ಕಾಯ್ತಾ ಇದ್ದಾನಂತೆ. ಯಾರು? ಮಹಾದೇವ ಶಿವ. ನಿನ್ನ ಹೆಂಡತಿಯಾದಂತಹ ಉಮೆ, ಓ ಶಿವನೇ, ನಿನಗೆ ಸನಕ ಸನಂದನ ಸನಾತನ ಇವರೆಲ್ಲಾ ನಿನ್ನ ಶಿಷ್ಯರು. ನಿನ್ನ ತಲೆ ಮೇಲೆ ಅರ್ಧ ಚಂದ್ರ ಇಟ್ಕೊಂಡಿದ್ಯಾ. ಓ ಗೋಪೀಶ್ವರ, ಹಿ ಕೇಮ್ ಆಸ್ ಗೋಪಿ. ಇದು ರಾಸಲೀಲೆನಲ್ಲಿ ಶಿವ ವಾಂಟೆಡ್ ಟು ಪಾರ್ಟಿಸಿಪೇಟ್. ಹಿ ಕುಡ್ ನಾಟ್ ಡೂ ದಟ್ ಬಿಕಾಸ್ ಅಲ್ಲಿ ಯಾರು ಬರೀ ಹೆಂಗಸರೇ ಇದ್ರು. ಅಪಾರ್ಟ್ ಫ್ರಮ್ ಶ್ರೀ ಪುರುಷ ಕೃಷ್ಣ ಮಾತ್ರ ಅಂತೆ, ಬೇರೆ ಎಲ್ಲ ಪ್ರಕೃತಿನೇ. ಸೊ ಕೃಷ್ಣನ ಜೊತೆ ಇದ್ದವ್ರೆಲ್ಲಾರುನು ಅಲ್ಲಿ ದೇವ ಗರ್ಲ್ಸ್ ಎಲ್ಲಾನು ಗೋಪಿಯರಂತೆ. ಆವಾಗ ಅವನು ಗೋಪೀಶ್ವರ ಆಗ್ಬಿಟ್ಟು ಅಲ್ಲಿ ಬಂದಿದ್ನಂತೆ. ಸೊ ಓ ಗೋಪೀಶ್ವರ, ಐ ಪ್ರೇ ಟು ಯು, ಐ ಆಮ್ ಪ್ರೇಯಿಂಗ್ ಟು ಯು. ಏನು? ಗಿವ್ ಮಿ ದ ಬೆನಿಡಿಕ್ಷನ್. ಯಾವ ತರ ವರ ಬೇಕು ನಮ್ಗೆ ಅಂದ್ರೆ, ನಮ್ಗೆ ರಾಧಾ ಮಾಧವರ, ರಾಧಾ ಗೋವಿಂದನ ಲೋಟಸ್ ಫೀಟ್ ಅಂದ್ರೆ ಅವ್ರನ್ನ ಪಂಕಜ ಚರಣ ಕಮಲನ ನಾವು ಯಾವಾಗ್ಲೂ ವಂದಿಸ್ತಾ ಇರ್ಬೇಕು ಅನ್ನೋ ಬೆನಿಡಿಕ್ಷನ್, ಅನ್ನೋ ವರಾನ ನೀನು ನಮ್ಗೆ ಕರುಣಿಸು ಅಂತ ಅನ್ಬಿಟ್ಟು ವಿಶ್ವನಾಥ ಚಕ್ರವರ್ತಿ ಠಾಕುರ ಅವ್ರನ್ನ ಕೇಳ್ಕೊತಾ ಇದ್ದಾನಂತೆ. ವೃಂದಾವನಾವನಿಪತೆ ಜಯ ಸೋಮ ಸೋಮ, ಮೌಲಿ ಸನಂದನ ಸನಾತನ ನಾರದೇವ್ಯ, ಗೋಪೇಶ್ವರ ವ್ರಜ ವಿಲಾಸಿ ಯುಗಾಂಗ್ರಿ ಪದ್ಮೇ, ಪ್ರೀತಿಂ ಪ್ರಯಚ್ಛ ನಿರುಪಾದಿ ನಮೋ ನಮಸ್ತೆ, ನಮೋ ನಮಸ್ತೆ. ಈಸ್ ದ ಬೆಸ್ಟ್ ವೈಷ್ಣವ, ವೈಷ್ಣವ ಮಹಾಶಂಭೋ. ಜೈ ಜೈ ಜೈ. ಮತ್ತೆ ಅವನ್ಗೆ ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಶಿವ. ತುಂಬಾ ಇದೆ ಶಿವನ್ ಹೇಳೋದು. ನಾನು ಇದನ್ನೆಲ್ಲ ಅಮಾಲ್ಗಮೇಟ್ ಮಾಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದೀನಿ. ಆಯ್ತಾ? ಹಿ ಹ್ಯಾಸ್ ದಿಸ್ ಬ್ಯೂಟಿಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಏನಪ್ಪಾ ಅದು ಅಂತಂದ್ರೆ, ಅವನ್ಗೆ ಕಂಪ್ಯಾಷನ್ ಅಂದ್ರೆ ಸಹಾನುಭೂತಿ ಇದೆಯಂತೆ, ಹ್ಯುಮಿಲಿಟಿ ಕರುಣೆ, ಮತ್ತೆ ವಿನಮ್ರತೆ, ಡೆಡಿಕೇಶನ್. ಅಂದ್ರೆ ವಾಟ್ ಎವರ್ ಹಿ ಡಸ್ ಅವನು ಅದನ್ನ ಮಾಡೇ ಮಾಡ್ತಾನೆ ಅಂತ. ವಿತೌಟ್ ಪೊಸೆಷನ್ಸ್ ಅಂದ್ರೆ ಅವನದು ಇದ್ ನಂದು ಅದ್ ನಂದು ಅದೆಲ್ಲ ಅವ್ನು ಹೇಳೋದಿಲ್ಲ. ಅವ್ನು ಯಾವಾಗ್ಲೂ ಎಲ್ಲಿರ್ತಾನೆ ಶಿವ? ಎಲ್ಲಿ ಸ್ಮಶಾನವಾಸಿ ತಾನೆ ಅವನು, ಅಲ್ಲಿರ್ತಾನಂತೆ. ಸೊ ನನ್ಗೆ ಪ್ಯಾಲೇಷಿಯಲ್ ಬಿಲ್ಡಿಂಗೇ ಬೇಕು, ಅದು ಬೇಕು, ಇದು ಬೇಕು, ಗೋಲ್ಡನ್ ಥ್ರೋನ್ ಬೇಕು, ಅದೆಲ್ಲ ಅವನು ಕೇಳ್ಕೊಳ್ಳೋದೇ ಇಲ್ವಂತೆ. ಕರುಣೆ, ಕಂಪ್ಯಾಷನ್. ಎಷ್ಟು ಕರುಣಾಮಯಿ ಅಂದ್ರೆ, ಸಮುದ್ರ ಮಂಥನ ಕಾಲದಲ್ಲಿ ಎಲ್ಲಾ ಕಡೆ ಹಾಲಾಹಲ ವಿಷ ಬಂದ್ಬಿಟ್ಟಿತ್ತಂತೆ. ಅವಾಗ ಅವನು ಬರ್ತಾನಂತೆ. ಬಂದು ಔಟ್ ಆಫ್ ಕಂಪ್ಯಾಷನ್, ಕರುಣೆ, ಎಲ್ಲಾರಿಗೂ ಒಳ್ಳೇದಾಗ್ಲಿ, ನನಗೇನಾದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ಆ ಹಾಲಾಹಲನೆಲ್ಲ ತಗೊಂಡು ಒಂದು ಮುಷ್ಟಿ ಮಾಡ್ಕೊಂಡು ಅದನ್ನ ಅವನು ಕುಡ್ದ್ಬಿಟ್ನಂತೆ. ಹಿ ವಾಸ್ ದ ಫಸ್ಟ್ ಎಂಜಿನಿಯರ್ ಹೂ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಗೊತ್ತಾಯ್ತಾ? ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಐ ಆಮ್ ನಾಟ್ ಅನ್ ಇಂಜಿನಿಯರ್ ಬಟ್ ಐ ಜಸ್ಟ್ ರೆಡ್ ಅಬೌಟ್ ಇಟ್. ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತಂದ್ರೆ ಎಲ್ಲಾ ಇದನ್ನ ಒಂದು ಮೈಕ್ರೋ ಚಿಪ್ ಮೇಲೆ ಅದನ್ನೆಲ್ಲ ಹಾಕಿರ್ತಾರಂತೆ. ಅಂತಹ ಚಿಪ್ ನ ದೇ ಯೂಸ್ ಇಟ್ ಫಾರ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡಿವೈಸಸ್. ಓಕೆ. ಸೊ ಇದನ್ನ ಅವನು ರಾಬರ್ಟ್ ಕೈಲಿ ಅನ್ನೋನು, ಐ ಥಿಂಕ್ ಹಿ ಡಿಸ್ಕವರ್ಡ್ ದಿಸ್. ಅಂದ್ರೆ ನಾವಿವಾಗ ಇಲ್ಲಿ ಶಿವ ಹ್ಯಾಸ್ ಡನ್ ಇಟ್ ಅಂತ ಹೇಳ್ಬೇಕು. ಯಾಕೆಂದ್ರೆ ಅಷ್ಟು ಎಲ್ಲಾ ಪ್ರಪಂಚದಲ್ಲಿ ಹರಡಿಕೊಂಡಿರುವಂತಹ ಹಾಲಾಹಲನ ಒಂದು ಮುಷ್ಟಿ ಮಾಡ್ಕೊಂಡು ಅವನದನ್ನ ತಗೊಂಡಂತೆ. ಪಾರ್ವತಿ ಬಂದು ಕಂಠ ಹಿಡಿದ್ಲಂತೆ, ಶ್ರೀ ಕಂಠನಾದ್ನಂತೆ. ಶ್ರೀ ಅವಳು ಪಾರ್ವತಿ ಹಿಡಿದ್ಲಂತೆ. ಆಮೇಲೆ ಅವನು ನೀಲಕಂಠನಾದ್ನಂತೆ. ಯಾಕೆ ಅಂದ್ರೆ ಆ ಕಂಠದಲ್ಲಿ ಹೋಗಿ ಅಲ್ಲೇ ಉಳಿತಂತೆ. ಅವನು ಈಸ್ ಆಲ್ವೇಸ್ ಚಾಂಟಿಂಗ್ ರಾಮನಾಮ. ದ ಬ್ಲೂ ಬಾಯ್ ಆಫ್ ಅಯೋಧ್ಯ, ದ ಬ್ಲೂ ಬಾಯ್ ಆಫ್ ವೃಂದಾವನ ಈಸ್ ಆಲ್ವೇಸ್ ಚಾಂಟಿಂಗ್ ದೇರ್ ನೇಮ್ಸ್. ಸೊ ಅವನ ಕತ್ತು ಕೂಡ ನೀಲಿ ಆಗ್ಬಿಡ್ತಂತೆ, ಅವನು ನೀಲಕಂಠನಾಗ್ಬಿಟ್ಟಂತೆ. ಆಮೇಲೆ ಅವನು ಯಾವಾಗ್ಲೂ ಕೂಡ ಎಲ್ಲರಿಗೂ ಕರುಣಾಮಯಿ, ಮತ್ತೆ ಹಿ ಇಸ್ ಗಿವಿಂಗ್ ಬ್ಲೆಸ್ಸಿಂಗ್ಸ್. ಎಲ್ಲಾರ್ಗೂ ಅವನು ಹರಿಸ್ತಾ ಇದ್ದಾನಂತೆ. ರಾವಣನಂತಹ ಅಸುರಿ ಅವನಿಗೂ ಕೂಡ ಅವನು ಹರಿಸ್ಬಿಟ್ಟು ಅವನ ಖಡ್ಗ ಆದಂತಹ ಚಂದ್ರಹಾಸ ಅನ್ನೋ ಖಡ್ಗಾನ ಅವನಿಗೆ ಕೊಟ್ಟನಂತೆ. ಇದನ್ನ ನೀನು ಶುಚಿಯಾಗಿ ಇಟ್ಕೊಂಡಿರು ಅಂತನ್ಬಿಟ್ಟು. ಮತ್ತೆ ಹ್ಯುಮಿಲಿಟಿ, ವಿನಮ್ರತೆ.
ಮೋಹಿನಿ ಮೂರ್ತಿ ಸಮುದ್ರ ಮಂಥನ ಎಲ್ಲ ಆದ್ಮೇಲೆ ಮೋಹಿನಿ ಮೂರ್ತಿ, ಶಿ ವಾಸ್ ಸೋ ಬ್ಯೂಟಿಫುಲ್. ಆಕ್ಚುಲಿ ಶಿವಾಸ್ ವೈಫ್ ಪಾರ್ವತಿ ತ್ರಿಪುರ ಸುಂದರಿ, ತ್ರಿಪುರ ಸುಂದರಿಗಿಂತ ಸುಂದರಿ ಆ ಮೋಹಿನಿ ಮೂರ್ತಿ ಅಂತೆ. ವಿಷ್ಣು ಬಿಕೆ ಮೋಹಿನಿ ಮೂರ್ತಿ, ಕೃಷ್ಣ ಆಸ್ ಮೋಹಿನಿ. ಹಿ ವಾಸ್ ಸೋ ಬ್ಯೂಟಿಫುಲ್. ಆ ಬ್ಯೂಟಿಗೆ ನೋ ಬಡಿ ಕ್ಯಾನ್ ಏನ್ ಹೇಳ್ಬೇಕು, ನಥಿಂಗ್ ಕ್ಯಾನ್ ಬಿ ಕಂಪೇರ್ಡ್ ಟು ದ ಬ್ಯೂಟಿ ದಟ್ ವಾಸ್ ಜನರೇಟೆಡ್ ಫ್ರಮ್ ಕೃಷ್ಣಸ್ ಅಪಿಯರೆನ್ಸ್ ಆಸ್ ಮೋಹಿನಿ ಮೂರ್ತಿ. ಆಯ್ತಾ, ಅವನು ಮೋಹಿನಿ ಮೂರ್ತಿ ಹಿಂದೆ ಹೋಗ್ತಾ ಇದ್ದಾನಂತೆ ಸ್ವಾಮಿ. ಯಾರು? ಶಿವ. ಈಸ್ ಚಾಂಟಿಂಗ್ ಕೃಷ್ಣಾಸ್ ನೇಮ್ ಅಂಡ್ ಈಸ್ ರನ್ನಿಂಗ್ ಎವ್ರಿವೇರ್. ಮೋಹಿನಿ ಮೂರ್ತಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾಳಂತೆ. ಎಲ್ಲೆಲ್ಲಿ ಋಷಿಗಳಿದ್ದಾರೋ ಅಲ್ಲಿ ಅಂತೆ, ಜನರಿದ್ದಾರೋ ಅಲ್ಲಿ, ಕಾಡು ಮೇಡು ಎಲ್ಲಾ ಕಡೆ ಅವನು ಮೋಹಿನಿ ಮೂರ್ತಿ ಹಿಂದೆ ಹೋಗ್ತಾ ಇದ್ದಂತೆ. ಹಿ ವಾಸ್ ಸೋ ಇನ್ಫ್ಯಾಚುಯೇಟೆಡ್, ವಾಸ್ ಇನ್ ಲವ್ ವಿತ್ ದಟ್ ಮೋಹಿನಿ ಮೂರ್ತಿ. ಅಲ್ಲಲ್ಲಿ ಓಡಾಡ್ತಾ ಇದ್ದಾನಂತೆ. ಅಂದ್ರೆ ಅವನ್ಗೆ ಅಷ್ಟು ನನ್ ಮಾನ ಹೋಯ್ತು, ನಾಚಿಕೆ ಆಯ್ತು, ಮರ್ಯಾದೆ ಹೋಯ್ತು, ಆ ತರದ್ದೆಲ್ಲ ಏನೂ ಇಲ್ವಂತೆ. ದಟ್ ಮೀನ್ಸ್ ಈಸ್ ರನ್ನಿಂಗ್ ಆಫ್ಟರ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂತ, ಲಾರ್ಡ್ ಶಿವ. ಸೊ ದಟ್ ಈಸ್ ಮೋಹಿನಿ ಮೂರ್ತಿ ಹಿಂದೆ ಅವ್ನು ಹೋಗ್ತಾ ಇರುವಂತಹ ಶಿವ ಅಂತೆ. ಮತ್ತೆ ಅವನು ಡೆಡಿಕೇಶನ್, ಸಮರ್ಪಣೆ ಭಾವ ಅಂತೆ, ಅರ್ಪಣೆ ಭಾವ ಆಸ್ ಹನುಮಂತ. ಅವನು ರುದ್ರಾಂಶ ಸಂಭೂತ ಹನುಮಂತ ಆದಾಗ ಸಮರ್ಪಣೆ ಭಾವ ಅಂತೆ. ಮತ್ತೆ ಅವನು ಎಷ್ಟು ಕರುಣೆ ಇರುತ್ತಂತೆ ಅವನಲ್ಲಿ ಅಂತಂದ್ರೆ, ಗರುಡ ದ್ವೇಷಿಗಳಾದ ಸರ್ಪಗಳು ಅವನನ್ನ ಬಂದು ಕೇಳಿದ್ರಂತೆ, ಪ್ಲೀಸ್ ನೀವು ನಿನ್ನ ಕೊರಳಲ್ಲಿ ಹಾಕೋತೀಯಾ ಅಂತ. ಹೂ ಅಂತನ್ಬಿಟ್ಟು ಅವನು ಕೊರಳಿನಲ್ಲಿ ಅವನ ಸರ್ಪಗಳನ್ನ ಧರಿಸ್ಬಿಟ್ಟಿದ್ದಾನಂತೆ ಸ್ವಾಮಿ. ಆಯ್ತಾ, ಈ ತರ ಅವನು ಅಷ್ಟು ಒಳ್ಳೆ ಹೃದಯ ಇರೋನು ಅಂತನ್ಬಿಟ್ಟು. ಅವನು ಸತ್ವಗುಣದಲ್ಲಿ, ಶುದ್ಧ ಸತ್ವಗುಣದಲ್ಲೇ ಅವನು ಇರೋದು. ಅಂದ್ರೆ ಅಹಂಕಾರದಿಂದ ಅವನು ಉದ್ಭವ ಆದ್ರೂ ಕೂಡ ಸದ್ಯೋಜಾತ ಬ್ರಹ್ಮನಿಗೆ ಕೋಪ ಬಂದಿತ್ತಂತೆ. ಅವಾಗ ಅವನ ಹುಬ್ಬಿನಾಟಿಯಿಂದ ಬಂದವನು ರುದ್ರ ಅಂತೆ, ಶಿವ. ಅವಾಗ ಅವನು ಅಳ್ತಾ ಇದ್ನಂತೆ, ರೋಧನ ಮಾಡ್ತಾ ಇದ್ನಂತೆ. ಅದಕ್ಕೆ ನನ್ನ ಹೆಸರೇನು, ಹೇಳು ಅಂತ ಹಿ ವಾಸ್ ಇನ್ಸಿಸ್ಟಿಂಗ್. ಸೊ ಅವನಿಗೆ ರುದ್ರ ಅನ್ನೋ ಹೆಸರನ್ನ ಕೊಟ್ನಂತೆ. ಮತ್ತೆ ಅವನು ಹಿ ಕ್ಯಾನ್ ಬಿ ದ ಶಿಕ್ಷಾ ಗುರು ಆಲ್ಸೋ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ, ಆಮೇಲೆ ಹೇಳ್ತೀನಿ ಇದನ್ನ, ರುದ್ರಗೀತೆ. ಪ್ರಾಚೀನ ಬರ್ವಿಯ ಮಕ್ಕಳು 10 ಪ್ರಚೇತಸರು, ಅವರು ದೇ ಅಪ್ರೋಚ್ ಶಿವ. ದೇಸೆ ನಮ್ಮನ್ನ ಪ್ರಜಾ ಸೃಷ್ಟಿ ಕಾರ್ಯದಲ್ಲಿ ನಮ್ಮ ತಂದೆ ನಮ್ಮನ್ನ ತೊಡಗಿಸ್ತಾ ಇದ್ದಾರೆ. ವಾಟ್ ಡು ವಿ ಡೂ? ಏನ್ ಮಾಡ್ಬೇಕು? ನಾವ್ ಯಾರನ್ನ ವರ್ಷಿಪ್ ಮಾಡ್ಬೇಕು? ಪ್ಲೀಸ್ ವಿ ವಾಂಟ್ ಯು ಟು ಬಿ ಅವರ್ ಗುರು, ನಮ್ನ ಮೆಂಟರ್ ಆಗು ಅಂತ ಅಂದ್ಬಿಟ್ಟು ಶಿವನ್ನ ಕೇಳ್ತಾರೆ. ಅವಾಗ ಅವನು ರುದ್ರಗೀತೆನ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಈ ಸೋ ಹಂಬಲ್, ಹಿ ಇಸ್ ದ ಡೋರ್ ಕೀಪರ್ ಆಫ್ ಮಥುರಾ ಮತ್ತೆ ವೃಂದಾವನದಲ್ಲಿ. ಹಿ ಇಸ್ ದ ಡೋರ್ ಕೀಪರ್. ಅಲ್ಲಿ ಭುವನೇಶ್ವರ್ ಮಹಾದೇವ್, ಭೂತೇಶ್ವರ್ ಮಹಾದೇವ್. ಕಾಮ್ಯವನದಲ್ಲಿ ಕಾಮೇಶ್ವರ ಮಹಾದೇವ್ ಅಂತೆ. ಗೋವರ್ಧನದಲ್ಲಿ ಛತ್ತೇಶ್ವರ್ ಮಹಾದೇವ್. ಮಥುರಾದಲ್ಲಿ ಭೂತೇಶ್ವರ್ ಮಹಾದೇವ್. ನಂದಗಾವಲ್ಲಿ ನಂದೀಶ್ವರ್ ಮಹಾದೇವ್. ಮಗು ಕೃಷ್ಣ ಚಿಕ್ಕವನಾಗಿದ್ದಾಗ, ಚಿಕ್ಕ ಕೂಸಂತೆ, ಅವನ ದರ್ಶನ ತಗೊಳ್ಬೇಕು ಅಂತ ಶಿವ ಅಘೋರ ರೂಪ ಆದ ಸಾಧುವಾಗಿ ಬಂದಿದ್ದಾನಂತೆ. ಅವಾಗ ಯಶೋದೆ ಅವನ ರೂಪ ನೋಡ್ಬಿಟ್ಟು ಭಯ ಪಟ್ಬಿಟ್ಟು, ಅಯ್ಯೋ ನನಗೆ ಭಯ ಆದ್ರೆ ನನ್ ಮಗುಗ್ ಭಯ ಆಗಲ್ವಾ, ನನ್ ಕೂಸನ್ನು ಖಂಡಿತ ಇವನಿಗೆ ತೋರ್ಸಲ್ಲ ಅನ್ಬಿಟ್ಟು ಅವನನ್ನ ಕಳಿಸ್ಬಿಟ್ಲಂತೆ. ಅವಾಗ ಶಿವಂಗೆ ಬೇಜಾರಂತೆ, ಏನಾರು ಮಾಡ್ಲಿ ನಾ ದರ್ಶನ ಮಾಡ್ಲೇಬೇಕು ಅಂತ. ಅವಾಗ ಕೃಷ್ಣ ಪ್ಲಾನ್ಸ್, ಓಕೆ, ಕೃಷ್ಣ ಇಸ್ ಆಲ್ವೇಸ್ ಪ್ಲಾನಿಂಗ್ ಫಾರ್ ಎವ್ರಿ ಒನ್ ಅಂಡ್ ಹಿಸ್ ಪ್ಲಾನ್ಸ್ ಅಂಡ್ ಹಿಸ್ ಅರೇಂಜ್ಮೆಂಟ್ಸ್ ಆರ್ ದ ಬೆಸ್ಟ್. ಸೊ ಕೃಷ್ಣ ಅವಾಗ ಹತ್ತನಂತೆ. ಅವಾಗ ಬೇರೆ ಗೋಪಿಯರೆಲ್ಲ ಬಂದು ಯಶೋದೆಗೆ ಹೇಳ್ತಾಳಂತೆ, ಆ ಸಾಧು ಭಾವನ ಕಳಿಸ್ಬಿಟ್ಟಿಯಲ್ಲ, ಮೇ ಬಿ ಅವ್ರನ್ನ ಕರ್ಸು, ಅವಾಗ ಮೇ ಬಿ ಇವನ ಅಳು ನಿಲ್ಲಿಸಬಹುದು ಅಂತ ಹೇಳ್ತಾರಂತೆ. ಅವಾಗ ಆ ಸಾಧುನ ವಾಪಸ್ ಕರ್ಸ್ತಾರಂತೆ ಯಶೋದೆ. ಅವಾಗ ಅದಕ್ಕಿಂತ ಮುಂಚೆ ಅವನು ನಂದಗಾವಲ್ಲಿ ನಂದೀಶ್ವರ ಪರ್ವತ ಆಗ್ಬಿಟ್ಟಿದ್ನಂತೆ. ಯಾಕೆ ಅಂದ್ರೆ, ನಾನು ಕೃಷ್ಣ ಯಾವಾಗ್ಲಾದ್ರೂ ಹೊರಗ್ ಬರ್ತಾನೆ ಅಲ್ವಾ, ಇವಾಗೇನೋ ಕೂಸು, 1 ವರ್ಷ ಆದ್ಮೇಲೆ ಕಾಲಿ ಬಂದಾಗ ಬಂದೇ ಬರ್ತಾನೆ. ಸೊ ನಂದೀಶ್ವರ ಮಹಾದೇವ್ ಆಗ್ಬಿಟ್ಟು ಪರ್ವತ ಆಗ್ಬಿಟ್ಟು ಅಲ್ಲಿ ಕಾದಿದ್ದಾನಂತೆ ಸ್ವಾಮಿಯ ದರ್ಶನ ಮಾಡ್ಲಿಕ್ಕೆ. ಆಮೇಲೆ ಇವನು ಆ ಘೋರಿ ಸಾಧು ಬಂದು ದೇವರನ್ನ ನೋಡ್ತಾನಂತೆ, ಮಗುನ ನೋಡ್ತಾನಂತೆ. ಕೃಷ್ಣ ಇಸ್ ಸ್ಮೈಲಿಂಗ್ ನೌ. ಕೃಷ್ಣ ಹೂ ವಾಸ್ ಕ್ರೈಯಿಂಗ್ ಇಸ್ ಸ್ಮೈಲಿಂಗ್ ಎಟ್ ಹಿಮ್. ದಟ್ ಈಸ್ ದ ಬೆನಿಡಿಕ್ಷನ್. ಅಂದ್ರೆ ಅಷ್ಟು ಕೃಷ್ಣ ಇಸ್ ಸೋ ಪ್ಲೀಸ್ ವಿತ್ ಶಿವ, ವೈಷ್ಣವ ಮಹಾಶಂಭು ಅಂತ. ಅಂಡ್ ಹಿ ಇಸ್ ಅ ಡಿವೋಟಿ ಆಫ್ ಕೃಷ್ಣ. ಬ್ರಹ್ಮ ವೈವರ್ತ ಪುರಾಣ ಹೇಳುತ್ತೆ ಎಷ್ಟು ಡಿವೋಟಿ ಅಂತಂದ್ರೆ, ಕೃಷ್ಣ ಹೇಳ್ತಾ ಇದ್ದಾನೆ, ನನಗೆ ಅವನಂತಹ ಡಿವೋಟಿ ಬೇರೆ ಯಾರೂನೇ ಇಲ್ಲ, ಶಿವನಂತಹ ಡಿವೋಟಿ. ನಾನು ಶಿವನಲ್ಲಿ ನನ್ನನ್ನ ಕಾಣ್ತೇನೆ, ಅವನು ಕೂಡ ನನ್ನ ಒಂದು ಅಂಶ ಅಂತ ಹೇಳ್ತಾನೆ. ಮತ್ತೆ ಅವನು ಇವ್ರಿಗೆ ರುದ್ರಗೀತೆ ಹೇಳಿದ್ನಲ್ಲ, ಅದನ್ನ ನಾನು ಆಮೇಲೆ ಹೇಳ್ತೀನಿ ಅಂತ. ಸಮರ್ಪಣೆ ಭಾವ ಎಂತದ್ದು ಅಂತಾಗ, ಹನುಮಂತನಿಂದ ಸಮರ್ಪಣೆಯ ಭಾವ ನಾವು ಅದನ್ನ ಹೇಳ್ಕೋಬಹುದು. ಒಂದು ರಾಮದೇವರು ಹತ್ರ 2 ಪುಸ್ತಕ ಇತ್ತಂತೆ. ಒಂದು ಪುಸ್ತಕದಲ್ಲಿ ಎಷ್ಟೊಂದು ಡಿವೋಟೀಸ್ ಹೆಸರೆಲ್ಲ ಇತ್ತಂತೆ. ಹನುಮಂತನ ಕರೆದು ಹೇಳಿದ್ರಂತೆ, ನೋಡು ಈ ಬುಕ್ ಅಲ್ಲಿ ಗೊತ್ತಾ, ಎಲ್ಲಾರು ಡಿವೋಟೀಸ್ ಹೆಸರಿದೆ ಇದ್ರಲ್ಲಿ ಅಂತ. ಹೌದಾ, ನನ್ನ ಹೆಸರು ಅಂತ. ನಿನ್ನ ಹೆಸರೇನಿಲ್ಲ ಅಂತ. ಅವನ್ಗೆ ಅಳು ಬಂದ್ಬಿಡ್ತಂತೆ, ಅಯ್ಯೋ ನಾನು ಏನ್ ತಪ್ಪು ಮಾಡ್ಬಿಟ್ಟಿದೀನಿ, ನಾನ್ ರಾಮನನ್ನ ಎಷ್ಟು ಪ್ರೀತಿಸ್ತೀನಲ್ಲ, 24/7 365 days ಐ ಆಮ್ ಚಾಂಟಿಂಗ್ ಲಾರ್ಡ್ ರಾಮಾಸ್ ನೇಮ್, ನನ್ಗೆ ಏನಾಗಿದೆ ಅನ್ಬಿಟ್ಟು ರಾಮನ ಕೇಳಿದಂತೆ, ಆ ಇನ್ನೊಂದು ಬುಕ್ಕು ಅಂತ. ನಂಗೆ ಗೊತ್ತಿಲ್ಲಪ್ಪ ಅನ್ನಂತೆ. ಹೌದಾ, ಹಾಗಾದ್ರೆ ನಾ ಏನ್ ಮಾಡಿದೀನಿ, ನಾ ಏನ್ ಮಾಡಿಲ್ಲ, ಇವರೆಲ್ಲ ಮಾಡಿದ್ದಾರೆ, ಅವರೆಲ್ಲ ಆ ಪುಸ್ತಕದಲ್ಲಿ ಇರಕ್ಕೆ ಅಂತ ಕೇಳಿದ್ನಂತೆ ರಾಮನ. ಅವಾಗ ರಾಮ ಹೇಳ್ತಾನಂತೆ, ಈ ಇನ್ನೊಂದು ಪುಸ್ತಕದಲ್ಲಿ
ಅದರಲ್ಲಿ ನನ್ನ ಡಿವೋಟೀಸ್ ಅವ್ರಿಗೆ ನಾನಿಷ್ಟ, ಆದ್ರೆ ಈ ಪುಸ್ತಕದಲ್ಲಿ ನನಗೆ ಯಾರಿಷ್ಟನೋ ಅವ್ರ ಹೆಸರಿದೆ ಅಂತ. ಹೌದಾ, ಯಾರದು ಅಂತ ಕೇಳಿದಂತೆ. ಹನುಮಂತ ಅಂತ. ಫ್ರಮ್ ಪೇಜ್ 1 to page 100 ಇಟ್ ವಾಸ್ ಓನ್ಲಿ ಹನುಮಂತಾಸ್ ನೇಮ್. ಅಂದ್ರೆ ಎಷ್ಟು ಅವನು ಪುಣ್ಯ ಮಾಡಿರ್ಬೋದು, ಎಷ್ಟು ಸುಕೃತಿ ಮಾಡಿರ್ಬೋದು. ಹಿ ಈಸ್ ಸೋ ಲಕ್ಕಿ. ಮತ್ತೆ ಒಮ್ಮೆ ಸೀತೆ ಸಿಂಧೂರ ಇಟ್ಕೋತಾ ಇರ್ತಾಳಂತೆ. ಅವಾಗ ಇವನ್ ಹೋಗಿ ಅಮ್ಮ ಮಾತೆ ನೀ ಏನ್ ಇಟ್ಕೋತಾ ಇದ್ಯಾ ಅಂತ. ಸಿಂಧೂರ ಇಟ್ಕೋತಾ ಇದ್ದೀನಿ, ರಾಮಂಗೆ ತುಂಬಾ ಇಷ್ಟ ಈ ಸಿಂಧೂರನ ಇಟ್ಕೊಂಡ್ರಿ ಅಂತ. ಹೌದಾ ಅನ್ಬಿಟ್ಟು ಸೀತೆ ಆ ಕಡೆ ಹೋದ ತಕ್ಷಣ ಅಲ್ಲಿರೋ ಸಿಂಧೂರ ಡಬ್ಬಿ ಎಲ್ಲ ಖಾಲಿ ಮಾಡಿ ಮೈ ಮೂತಿ ಎಲ್ಲ ಬಳ್ಕೊಂಡು ರಾಮರಾಜ್ಯ ನಡೀತಾ ಇದೆಯಂತೆ. ಅಲ್ಲಿ ಹೋಗಿ ಕುಣಿತಾ ಇದ್ದಾನಂತೆ. ಬಾಲಕ್ ಮಾತ್ರ ಸಿಂಧೂರ ಹಚ್ಚಿಲ್ಲ. ತಕ್ಷಣ ರಾಮಂಗ್ ಗೊತ್ತಾಯ್ತಂತೆ, ಓಹೋ ಇದು ಹನುಮಂತಾನೆ, ಇಟ್ ಹ್ಯಾಸ್ ಟು ಬಿ ಹನುಮಂತ. ಸೊ ಹಿ ಸೇಸ್ ದಿಸ್ ಈಸ್ ಡಿವೋಷನ್. ಅನ್ಅಲಾಯ್ಡ್ ಡಿವೋಷನ್ ಈಸ್ ಭಕ್ತಿ ಆಲ್ವೇಸ್. ಸೊ ಇಂತಹ ಭಕ್ತ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಸಮರ್ಪಣೆ ಭಾವ, ಅವನನ್ನ ಸಮರ್ಪಣೆ ಮಾಡ್ಕೊಂಡಿದ್ದಾನೆ ಅಂತ. ಈವನ್ ಇನ್ ಸುಂದರಕಾಂಡ, ಇಫ್ ಯು ರಿಮೆಂಬರ್, ನಾನು ಅಂತ ಹೇಳಿದ್ನಲ್ಲ, ಅವನ ಬಾಲಕ್ಕೆ ಬೆಂಕಿ ಹಚ್ಚಿದ್ರಂತೆ. ಯಾರು? ವಿಭೀಷಣ ಹೇಳಲಿಲ್ಲ ಇದನ್ನ, ರಾವಣ. ವಿಭೀಷಣ ಹೇಳ್ತಾನೆ, ನಮಗೆ ದೂತರು ಬಂದಾಗ ಅವ್ರನ್ನ ನಾವು ಕೊಲ್ಬಾರ್ದು, ಅವನನ್ನ ಬಿಟ್ಬಿಡು, ಅವನ್ಗೆ ಏನಾದ್ರು ವಿಕಾರ ಮಾಡಿ ಬಿಡಬಹುದು ಅಂತ. ಆದ್ರೆ ರಾವಣ ಏನ್ ಮಾಡ್ತಾನೆ, ಅವನ ಬಾಲಕ್ಕೆ ಬೆಂಕಿ ಇಡು ಅಂತಾನಂತೆ. ಬೆಂಕಿ ಇಟ್ಟಾಗ್ಲೂ ಕೂಡ ಅವನ್ಗೆ ಈ ಸೋ ಹ್ಯಾಪಿ. ಯಾಕೆಂದ್ರೆ ವಾವ್, ಈ ಲಂಕೆನ ಸುಡ್ಬೋದು. ಸಮರ್ಪಣೆ ಭಾವ, ನನ್ನ ಸಮರ್ಪಣೆ ಇದು, ನನ್ನ ರಾಮನಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಬಾಲಕ್ಕೆಲ್ಲ ಬೆಂಕಿ ಹಚ್ಚಿಸ್ಕೊತಾನೆ. ಬೇಕಾಗಿದ್ರೆ ಅವ್ನು ಅದನ್ನ ಕೊಡವಿ ಮೇಲ್ ಹಾರ್ಬೋದಾಗಿತ್ತು, ಆದ್ರೆ ಇಲ್ಲ, ರಾಮನಿಗೆ ಹೆಲ್ಪ್ ಆಗ್ಲಿ, ರಾಮನಿಗೆ ನನ್ನಿಂದ ಏನಾದ್ರು ಸಹಾಯ ಆಗ್ಲಿ ಅಂತ ಅಂದ್ಬಿಟ್ಟು ಬಾಲಕ್ಕೆ ಬೆಂಕಿ ಹಚ್ಕೊಂಡು ಲಂಕೆನ ಅವನು ಸುಟ್ಟಿದ್ದಾನಂತೆ. ಸೊ ಇದು ಎಲ್ಲ ಶಿವ. ದಿಸ್ ಇಸ್ ಶಿವ. ಅಂದ್ರೆ ಅಷ್ಟು ಸಹಾನುಭೂತಿ, ಕರುಣಾಮೂರ್ತಿ, ಇದೆಲ್ಲ ಇರುವಂತಹ ಕ್ವಾಲಿಟೀಸು ಶಿವ ಅಂತೆ. ಸೊ ದಟ್ ಈಸ್ ವೈಷ್ಣವ ಶಂಭೋ ಶಿವ. ಮತ್ತೆ ಅವನನ್ನ ಬೇರೆಯವರಲ್ಲಿ ಒಳ್ಳೇದನ್ನ ನೋಡ್ತಾನಂತೆ. ಹಂಸ ಕ್ಷೀರ ನ್ಯಾಯ. ಹಂಸ ಏನ್ ಮಾಡತ್ತಂತೆ ಅಂದ್ರೆ, ಹಾಲಿನಲ್ಲಿ ನೀರ್ ಬೆರೆಸಿದ್ರು ಕೂಡ ಬರೀ ಹಾಲನ್ನ ಕುಡಿಯತ್ತಂತೆ, ನೀರನ್ನ ಕುಡಿಯೋದಿಲ್ಲ, ನೀರನ್ನ ಬಿಟ್ಟಿರತ್ತೆ. ಅದನ್ನ ನಾವು ಮಾಡೋದಿಲ್ಲ, ನಾವು ನೀರನ್ನ ಕುಡಿದ್ಬಿಟ್ಟು ಹಾಲನ್ನ ಬಿಡ್ತೀವಿ. ಸೊ ಹಂಸ ಕ್ಷೀರ ನ್ಯಾಯ ನಾವು ಕೂಡ ಮಾಡ್ಬೇಕು. ಎಲ್ಲರಲ್ಲಿ ಯಾರು ತಪ್ಪಿದ್ರು ಕೂಡ, ಎಲ್ಲಾರು ತಪ್ಪು ಮಾಡ್ತಾರೆ, ಎಲ್ಲಾರಲ್ಲೂ ತಪ್ಪಿರುತ್ತೆ. ಸ್ವಲ್ಪ ನಾವು ಪೇಜಲ್ಲಿ ಮಾರ್ಜಿನ್ ಕೊಡ್ಬೇಕು, ತಪ್ಪನ ಕ್ಷಮೆ ಕೇಳ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಇದೊಂದು ಪಾಠ. ಸೊ ಒಮ್ಮೆ ಏನಾಯ್ತಂತೆ ಅಂದ್ರೆ, ಒಬ್ಬನ್ ಕಳ್ಳ, ಅವನ್ಗೆ ಕಳ್ಳತನ ಏನ್ ಮಾಡೋದು ಅಂದ್ರೆ, ಎಲ್ಲಾ ಟೆಂಪಲ್ಗೂ ಹೋಗಿ ಟೆಂಪಲ್ ಬೆಲ್ ಇರುತ್ತಲ್ಲ ಅದನ್ನ ಕದಿಯೋದಿತ್ತಂತೆ. ಒಮ್ಮೆ ಈ ಶಿವನ್ ಟೆಂಪಲ್ ಅಲ್ಲಿ ಗೋಲ್ಡನ್ ಬೆಲ್, ಚಿನ್ನದ ಬೆಲ್ ಇತ್ತಂತೆ. ಅವ್ನು 2-3 ದಿನದಿಂದ ಅದನ್ನ ನೋಡಿದ್ನಂತೆ. ಇದ್ರ ಮೇಲೆ ಕಣ್ಣಿತ್ತು ಅವನ್ಗೆ. ಮತ್ತೆ ರಾತ್ರಿ ಹೋಗಿದ್ದಾಗ ಯಾರು ಇಲ್ಲ ಅಂತ, ಅವ್ನ್ ಪೂಜಾರಿ ಕೂಡ ಅಲ್ಲಿ ಇಲ್ವಂತೆ. ಆಮೇಲೆ ಆ ಬೆಲ್ ಅವ್ನ್ಗೆ ಎಟಕ್ಸ್ತಾನೆ ಇಲ್ವಂತೆ. ರೈಟ್ ಆನ್ ಟಾಪ್ ಆಫ್ ದ ಇದು ಶಿವಲಿಂಗದ ಮೇಲ್ಗಡೆನೆ ಅದು ಗಂಟೆ ಬೆಲ್ ಇದೆಯಂತೆ. ಹೇಗೆ ಅದನ್ನ ಹೌ ಡಸ್ ಹಿ ಅಪ್ರೋಚ್ ಇಟ್? ಏನ್ ಮಾಡೋದು? ಅವ್ನ್ಗೇನು ಈಸ್ ನಾಟ್ ಅ ಡಿವೋಟಿ, ಅವ್ನು ಅಥವಾ ಇದು ಒಳ್ಳೇದಾ ಇದು ಕೆಟ್ಟದ ಅದೆಲ್ಲ ಕೂಡ ಅವ್ನು ಯೋಚಿಸಲ್ಲ. ಶಿವಲಿಂಗದ ಮೇಲೆ ನಿಂತ್ಕೊಂಡ್ಬಿಟ್ಟು ಅವಾಗ್ಲೂ ಅವನ್ಗೆ ಸಿಗ್ಲಿಲ್ವಂತೆ. ಕುಣಿದಾಡಿ ಹಾರಾಡಿ ಮಾಡಿ ಅದನ್ನ ಗಂಟೆನ ಬಾರಿಸ್ತಾ ಇದ್ದಂತೆ. ಬಾರಿಸಿ ಹಿ ಹ್ಯಾಡ್ ಟು ಡೂ ದಟ್. ಯಾಕೆಂದ್ರೆ ಆ ಬೆಲ್ಲು ಅಲ್ಲಿ ಕೆಳಗಡೆ ಬೀಳ್ಬೇಕಾಗಿತ್ತಂತೆ. ಸೊ ಥ್ರೂ ಔಟ್ ದ ನೈಟ್ ಅದನ್ನ ಮಾಡ್ತಾನೆ ಇದ್ನಂತೆ. ಕೊನೆಗೆ ಶಿವಾನೇ ಶಿವಲಿಂಗದಿಂದ ಬಂದ್ಬಿಟ್ನಂತೆ, ಬೇಕಾ ನಿಂಗೆ ಬೆಲ್ಲು ತಗೋ ಅಂತ. ದಟ್ ರಾಬರ್ ಹೂ ಇಸ್ ದೇರ್, ಅವ್ನಿಗೆ ಎಷ್ಟು ನಾಚಿಕೆ ಆಯ್ತಂತೆ ಅಂದ್ರೆ, ತಕ್ಷಣ ಅವನು ದಂಡವತ್ ಪ್ರಣಾಮ ಮಾಡಿ ಶಿವನಲ್ಲಿ ಕ್ಷಮೆ ಕೇಳ್ತಾನೆ. ಸಾರಿ, ನನ್ನ ಕ್ಷಮಿಸು, ನಂಗೇನು ಗೊತ್ತಿಲ್ಲ, ನನ್ನ ಕದಿಯೋದೇ ನನ್ನ ಕಸುಬು, ಹಾಗಾಗಿ ನಾನು ಈ ಚಿನ್ನದ ಬೆಲ್ ಬೇಕು, ಚಿನ್ನದ ಗಂಟೆಗೋಸ್ಕರ ಬಂದಿದ್ದೆ, ಪರವಾಗಿಲ್ಲ, ನಿನ್ನ ಸಮರ್ಪಣೆ ಭಾವ ನೋಡಿ ನಾನು ಇಲ್ಲಿಗೆ ಬಂದಿದ್ದೇನೆ, ನಿನ್ನ ಬ್ಲೆಸ್ ಮಾಡ್ಲಿಕ್ಕೋಸ್ಕರ ಬಂದಿದ್ದೇನೆ, ಟು ಗಿವ್ ಯು ಬೆನೆಡಿಕ್ಷನ್ಸ್ ಅನ್ಬಿಟ್ಟು ಶಿವ ಹೇಳದ್ನಂತೆ. ಅಷ್ಟು ಅವನು ಆ ದುಷ್ಟನಲ್ಲಿ ಕೂಡ ಅವನು ಒಳ್ಳೆಯದನ್ನ ನೋಡ್ತಾನೆ ಅಂತ. ಮತ್ತೆ ಹೇಳಿದ್ನಲ್ಲ, ಶಿವನ್ಗೆ ಕೃಷ್ಣ ದರ್ಶನ ಆಯ್ತು ಅಂತ. ಸೊ ಕೃಷ್ಣ ದರ್ಶನ ಮಾಡ್ಲಿಕ್ಕೋಸ್ಕರ ಅವನು ನಂದೀಶ್ವರ ಪರ್ವತಾನೇ ಆಗ್ಬಿಟ್ಟಿದಾನಂತೆ. ಮತ್ತೆ ಈಗ್ಲೂ ಕೂಡ ಮಥುರಾ ವೃಂದಾವನದಲ್ಲಿ 4 ಕಡೆ ಶಿವಲಿಂಗಗಳು ಮಥುರಾ ವೃಂದಾವನ್ನ ಕಾಯ್ತಾ ಇದೆಯಂತೆ. ಗೋಕರ್ಣೇಶ್ವರ ಮಹಾದೇವ ಇನ್ ದ ನಾರ್ದರ್ನ್ ಸೈಡ್, ಆಮೇಲೆ ಪಿಪ್ಪಲೇಶ್ವರ ಮಹಾದೇವ ಇನ್ ದ ಈಸ್ಟರ್ನ್ ಸೈಡ್, ರಂಗೇಶ್ವರ ಮಹಾದೇವ ಸೌತ್ ಡಿರೆಕ್ಷನ್ ಅಲ್ಲಿ, ಭೂತೇಶ್ವರ ಮಹಾದೇವ ವೆಸ್ಟ್ ಪಶ್ಚಿಮ ದಿಕ್ಕಿನಲ್ಲಿ ಕಾಯ್ತಾ ಇದ್ದಾರಂತೆ. ಇದೇ ತರಹ ಮಾತಾ ಪಾರ್ವತಿ ಕೂಡ ಅಲ್ಲಿ ಇದ್ದಾಳಂತೆ. ಪಾತಾಳೇಶ್ವರಿ, ಮಾನಸಿ ಗಂಗಾ, ಮತ್ತೆ ಯೋಗಮಾಯ, ಮತ್ತೆ ವೃಂದಾದೇವಿ ಅಂತ. ಶಿ ಈಸ್ ಆಲ್ಸೋ ವಿತ್ ಹರ್ ಹಸ್ಬೆಂಡ್ ಲುಕಿಂಗ್ ಆಫ್ಟರ್ ಮಥುರಾ ವೃಂದಾವನ. ಸೊ ವೃಂದಾವನದಲ್ಲಿ ಆದಿ ಬದರಿನಾಥ, ಆದಿ ಕೇದಾರನಾಥ ಕೂಡ ಇದೆ. ಎಲ್ಲರೂ ಹೇಳ್ತಾರೆ ನಿಜವಾದ ಬದರಿ ಕೇದಾರನಾಥಕ್ಕಿಂತ ಈ ವೃಂದಾವನದಲ್ಲಿ ಇದೆಯಲ್ಲ ಆದಿ ಬದರಿ ಮತ್ತೆ ಕೇದಾರನಾಥ, ಅಲ್ಲಿ ಹೋದ್ರೆ 1000 ಪಟ್ಟು ಹೆಚ್ಚು ಸುಕೃತಿ ಸಿಗುತ್ತೆ ಅಂತ. ನಂದ ಮಹಾರಾಜ ಮತ್ತೆ ಯಶೋದೆ ನಾವು ಬದರಿ ಕೇದಾರಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ರಂತೆ. ಅವಾಗ ಕೃಷ್ಣ ಹೇಳಿದ್ನಂತೆ, ಪಾಪ ನಿಮ್ಗೆ ಅವ್ರಿಗೆ ಸ್ವಲ್ಪ ವಯಸ್ಸಾಗಿತ್ತು, ಅಲ್ಲೆಲ್ಲ ಹೋಗ್ಲಿಕ್ಕೆ ಆ ದಿನಗಳಲ್ಲೆಲ್ಲ ಕಷ್ಟ ಇತ್ತು. ಅವಾಗ ಅವನನ್ನಂತೆ, ನೀವೇನು ಯೋಚನೆ ಮಾಡ್ಬೇಡಿ, ಕೇದಾರ ಬದರಿನಾಥನ ಇಲ್ಲಿ ಕರೆಸ್ತೀನಿ ಅಂತ. ಸೊ one flick of his little finger, okay, one sidelong glance of Krishna
ಬದರಿ ಮತ್ತೆ ಕೇದಾರನಾಥ ದೇ ಅರೈವ್ ದೇರ್. ಸೊ ಇವಾಗ್ಲೂ ಕೂಡ ನಾನು ಇನ್ನ ಹೋಗಿಲ್ಲ ಅಲ್ಲಿ. ಸೊ ಅಲ್ಲಿ ದೇವಸ್ಥಾನ ಇದೆಯಂತೆ, ಆದಿ ಬದರಿ ಮತ್ತೆ ಆದಿ ಕೇದಾರನಾಥ. ಯಾರಿಗೋಸ್ಕರ? ನಂದ ಮತ್ತೆ ಯಶೋಧೆಯರಿಗೋಸ್ಕರ ಅಲ್ಲಿ ಅವನು ಶ್ರೀಕೃಷ್ಣ ಅದನ್ನ ತರಿಸಿದ್ದಂತೆ. ಸೊ ಅಲ್ಲಿ ಅಂದ್ರೆ ಎಷ್ಟು ಅವ್ರನ್ನೇ ಅಲ್ಲಿ ಹಿ ಬ್ರಾಟ್ ದೆಮ್ ಡೌನ್ ಟು ವೃಂದಾವನ. ಸೊ ಅಲ್ಲಿ ಅವರು ಇದ್ದಾರೆ ಅಂತನ್ಬಿಟ್ಟು. ಮತ್ತೆ ಶಿವ ಸೃಷ್ಟಿಸ್ತಾನಂತೆ. ನಾ ಹೇಳಿದ್ನಲ್ಲ, ಜನರೇಟರ್, ಆಪರೇಟರ್ ಅಂಡ್ ಡಿಸ್ಟ್ರಾಯರ್ ಅಂತ. ಅವನು ಉತ್ಪಾದನೆ ಕೂಡ ಮಾಡ್ತಾನಂತೆ. ಶಿವ ಕಾರ್ಯಾಚರಣೆ ಕೂಡ ಮಾಡ್ತಾನಂತೆ, ಸ್ಥಿತಿ. ಮತ್ತೆ ಶಿವ ವಿನಾಶ ಮಾಡ್ತಾನಂತೆ, ಲಯಕರ್ತ. ಅವನು ಶಿವ ಸೃಷ್ಟಿಸ್ತಾನಂತೆ ಪ್ರಕೃತಿಯ ಮೂಲಕ, ಆಯ್ತಾ. ಮತ್ತೆ ಅವನು ಕಾರ್ಯಾಚರಣೆ ಮಾಡುವಾಗ ಡಮರು, ಶಿವನ ಡಮರು ನೋಡಿದ್ದಿರಲ್ಲ, ಇಟ್ ಇಸ್ ಕಾಲ್ಡ್ ಡಿನ್ ಡಿಮಾ ಅಂತ. ದ ನೇಮ್ ಆಫ್ ದ ಡಮರು ಇಸ್ ಡಿನ್ ಡಿಮಾ ಅಂತ. ಆ ಡಿಮ್ ಡಿಮ ಡಮರು ಇಂದ ಅವನು ಕಾರ್ಯಾಚರಣೆ ಮಾಡ್ತಾನಂತೆ. ಮತ್ತೆ ದ ರೂಟ್ ಆಫ್ ಆಲ್ ತಂತ್ರಶಾಸ್ತ್ರ, ಈ ಡಮರು ಇದೆಯಲ್ಲ, ಶಿವ ಇಸ್ ದ ರೂಟ್ ಆಫ್ ಆಲ್ ತಂತ್ರಶಾಸ್ತ್ರ. ತಂತ್ರಶಾಸ್ತ್ರ ಅಂದ್ರೆ ಡೋಂಟ್ ಥಿಂಕ್ ಇಟ್ ಇಸ್ ಬ್ಲಾಕ್ ಮ್ಯಾಜಿಕ್ ಆರ್ ಎನಿಥಿಂಗ್ ಅಂತ. ನೋ, ಸಾರಿ, ದಟ್ ಇಸ್ ನಾಟ್ ದ ಒನ್. ತಂತ್ರಶಾಸ್ತ್ರ ಈಸ್ ಸ್ಪಿರಿಚುವಲ್ ಎಕ್ಸಿಕ್ಯೂಷನ್ ಆಫ್ ಮೆಡಿಟೇಷನ್, ಯೋಗ, ಮಂತ್ರ, ಯಂತ್ರ, ಮುದ್ರೆಗಳು. ನಾವು ದೇವರನ್ನ ಈಗ ಮುದ್ರೆಗೆ ನಮಸ್ಕಾರ ಕೂಡ ಒಂದು ಮುದ್ರೆ, ಅಂದ್ರೆ ನಮೋ ನಮಃ ಅಂತ ನಾವು ವಿನಮ್ರತೆಯಿಂದ ನಮಸ್ಕಾರ ಮಾಡ್ತಾ ಇರೋದು. ಸೊ ಈ ತರ ಮುದ್ರೆಗಳು, ಇದನ್ನೆಲ್ಲ ತಂತ್ರಶಾಸ್ತ್ರ ಅಂತ ಹೇಳ್ತಾರೆ. ಇದರ 92 ತಂತ್ರಶಾಸ್ತ್ರಸ್ ಅಂಡ್ 64 ಆಫ್ ತಂತ್ರಶಾಸ್ತ್ರಸ್ ಆರ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಅದನ್ನ ಉಪಯೋಗಿಸ್ತಾರೆ ಅಂತಂದ್ಬಿಟ್ಟು. ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್. ಸೊ ಶಿವನ ಕಾರ್ಯಾಚರಣೆ ಡಿನ್ ಡಿಮಾ ಅನ್ನೋ ಡಮರು ಇಂದ ಮಾಡ್ತಾನಂತೆ. ಮತ್ತೆ ಅವನು ಲಯಕರ್ತ ಹೇಗೆ ಮಾಡ್ತಾನೆ ಅಂತಂದ್ರೆ, ಅವನ ತ್ರಿಶೂಲದಿಂದ ಅರಿಮರ್ಧನ ಅಂತ ಅವತ್ತೆ ಹೇಳಿದ್ನಲ್ಲ. ಅರಿಮರ್ಧನ ಅಂದ್ರೆ ಅರಿಷಡ್ ವರ್ಗಗಳು ಯಾವ್ದು ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಇದೆಲ್ಲ ಕೂಡ ಅರಿಷಡ್ ವರ್ಗಗಳು. 6 ನಮ್ಮಲ್ಲಿ ಇದೆಯಂತೆ. ಅದನ್ನ ನಾವು ದಮನ ಮಾಡ್ಬೇಕಂತೆ. ನೀವು ಆರೋಗ್ಯವಾ ಅಂದ್ರೆ ನಿಮ್ಗೆ ಕೆಮ್ಮು ನೆಗಡಿ ಇಲ್ವಾ ಅಂತಲ್ಲ, ಅರಿಷಡ್ ವರ್ಗಗಳನ್ನ ನೀವು ದಮನ ಮಾಡಿದ್ದೀರಾ, ಅದು ಯೋಗ್ಯವಾ, ನಿಮ್ಮಲ್ಲಿ ಅದೆಲ್ಲ ಇಲ್ಲವಾ, ಹೋಗಿದೆಯಾ ಅಂತ ಅರ್ಥ ಅಂತೆ. ಸೊ ಅರಿಮರ್ದನ ಅನ್ನೋ ತ್ರಿಶೂಲದಿಂದ ಅವನು ಡಿಸ್ಟ್ರಕ್ಷನ್ ಅಂದ್ರೆ ಲಯ ಮಾಡ್ತಾನಂತೆ. ಅವನು 2 ತರ ನಾಟ್ಯ ಮಾಡ್ತಾನಂತೆ. ಒಂದು ವೈಲ್ ಕ್ರಿಯೇಟಿಂಗ್ ದ ವರ್ಲ್ಡ್, ಆನಂದ ನೃತ್ಯ, ದಟ್ ಇಸ್ ಕಾಲ್ಡ್ ಲಾಸ್ಯ. ಮತ್ತೆ ಇನ್ನೊಂದು ವೈಲ್ ಡೆಸ್ಟ್ರಾಯಿಂಗ್, ಇಟ್ ಈಸ್ ತಾಂಡವ ನೃತ್ಯ. ಮತ್ತೆ ವೈಲ್ ಮೇಂಟೈನಿಂಗ್ ದ ವರ್ಲ್ಡ್. ಸೊ ಒಂದೊಂದು ಕಲ್ಪದಲ್ಲಿ ಅವನು ಕೂಡ ಈ ಕೆಲಸನ ಮಾಡ್ತಾನೆ ಅಂತ ಅಂದ್ಬಿಟ್ಟು ಶಿವ ಮಹಾಪುರಾಣ ಹೇಳುತ್ತೆ, ಆಯ್ತಾ. ಅಫ್ಕೋರ್ಸ್ ಕೃಷ್ಣ ಇಸ್ ದ ಸುಪ್ರೀಂ ಲಾರ್ಡ್, ಅಂಡರ್ ಹಿಸ್ ಇನ್ಸ್ಟ್ರಕ್ಷನ್ ಹಿ ಇಸ್ ಡೂಯಿಂಗ್ ಆಲ್ ದಿಸ್, ಬಟ್ ಶಿವ ಡಸ್ ಆಲ್ ದೀಸ್ ಥಿಂಗ್ಸ್ ಅಂತ ಅಂದ್ಬಿಟ್ಟು. ಸೊ ವೈಲ್ ಮೇಂಟೈನಿಂಗ್ ಇಟ್ ಇಸ್ ಕಾಲ್ಡ್ ಸಹಾಯ ನೃತ್ಯ ಅಂತ. ಸೊ 3 ತರ ನೃತ್ಯನ ಅವನು ಮಾಡ್ತಾನಂತೆ. ಯಾಕೆ ಮಾಡ್ತಾನೆ ಅಂದ್ರೆ, ಟು ಪ್ಲೀಸ್ ದ ಲಾರ್ಡ್ ಗೋವಿಂದನ ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಅವನು ಇದನ್ನೆಲ್ಲ ಮಾಡ್ತಾ ಇದ್ದಾನಂತೆ. ಅಂಡ್ ಅವನಿಗೆ ಬ್ರಹ್ಮದೇವರು ಕೂಡ ಹೇಳಿದ್ದಾರಂತೆ, ನಿಂದು ಇದು ಕೆಲಸ. ಬ್ರಹ್ಮದೇವರು ಅವರ ಋಷಿ ಮುನಿಗಳು ಹೇಗೆ ಅವರು ಬಂದಾಗ ಇದು ನೀವು ಪ್ರಜಾ ಸೃಷ್ಟಿ ಮಾಡ್ಬೇಕು, ನೀವು ಇದು ಮಾಡ್ಬೇಕು, ಅದು ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅವಾಗ ರುದ್ರನಿಗೂ ಕೂಡ ಇದನ್ನೆಲ್ಲ ಹೇಳಿದ್ರಂತೆ. ಸೊ ಒಂದು ರುದ್ರ 11 ರುದ್ರರಂತೆ, 11 ರುದ್ರರು, ಆಯ್ತಾ. ಮತ್ಸ್ಯ ಪುರಾಣ ಇಸ್ ಟಾಕಿಂಗ್ ಅಬೌಟ್ 11 ರುದ್ರಾಸ್. ಐ ಆಮ್ ಜಸ್ಟ್ ರೀಡಿಂಗ್ ಫ್ರಮ್ ಇಟ್. ನಿವೃತ್ತಿ, ಶಂಭು, ಅಪರಾಜಿತ, ಮೃಗಯುಗ, ಕಪರ್ದಿ, ದಹನ, ಖರ, ಅಭಿರ್ಭಗ್ಯ, ಕಪಾಲಿ, ಪಿಂಗಳ, ಸೇನಾನಿ, ಇವೆಲ್ಲ 11 ರುದ್ರರಂತೆ, 11 ರುದ್ರರಂತೆ. ಮತ್ತೆ ಅವರಿಗೆ ರುದ್ರಾಣಿರು ಇದಾರಂತೆ. ವೃತಿ, ಉಸನ, ಉಮಾ, ನಿಯುತ, ಸರ್ಪಿ, ಇಳ, ಅಂಬಿಕಾ, ಇರಾವತ, ಸ್ವಧ, ದೀಕ್ಷಾ. ಮತ್ತೆ ಭಾಗವತಂ ಕ್ಯಾಂಟೋ 3 ಚಾಪ್ಟರ್ 3 ಮೆನ್ಷನ್ಸ್ 11 ರುದ್ರರು ಯಾರು ಅಂತಂದ್ರೆ, ಫ್ರಮ್ ದ ಆಂಗರ್ ಆಫ್ ಚತುರ್ಮುಖ ಬ್ರಹ್ಮ ದೇವ ಬಾರ್ನ್. ಅವರೆಲ್ಲ ಯಾರು ಅಂದ್ರೆ, ಮನ್ಯು, ಮನು, ಮಹಿನಾಸ, ಮಹಾನ್, ಶಿವ, ಋತಧ್ವಜ, ಉಗ್ರರೇತ, ಭಾವ, ಕಾಲ, ವಾಮದೇವ ಮತ್ತೆ ಧೃತವ್ರತ. ಸೊ ಈ 11 ರುದ್ರರಿಗೆ ಬ್ರಹ್ಮ ತಪಸ್ಸು ಮಾಡಿ ಅಂತ ಹೇಳಿದ್ನಂತೆ. ಯಾಕೆ ಅಂದ್ರೆ ಪ್ರಜಾ ಸೃಷ್ಟಿ ಕಾರ್ಯ ಮಾಡ್ಬೇಕು, ತಪಸ್ಸು ಮಾಡಿ. ಯಾರನ್ನ ಕುರಿತು ತಪಸ್ಸು ಮಾಡಿ? ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರನ ಹೇಳಿ ಅವನು ತಪಸ್ಸು ಮಾಡಿ ಅಂತ ಹೇಳಿದ್ನಂತೆ. ಅದರಿಂದ ಚತುರ್ಮುಖ ಬ್ರಹ್ಮ ಇಸ್ ಆಲ್ವೇಸ್ ಗಿವಿಂಗ್ ಕೃಷ್ಣ ಮಂತ್ರಾಸ್ ಟು ಎವ್ರಿಬಡಿ. ಎಲ್ಲಾರಿಗೂ ಅವನು ಕೃಷ್ಣ ಮಂತ್ರನ ಹೇಳಿ ನೀವು ಜಪ ಮಾಡಿ, ನೀವು ಈ ಆದೇಶ ಕೊಡ್ತಾ ಇದ್ದಾನೆ. ಯಾರು? ಚತುರ್ಮುಖ ಬ್ರಹ್ಮ. ಈ ಹಿಮ್ಸೆಲ್ಫ್ ಇಸ್ ಅ ಡಿವೋಟಿ. 14 ಮನ್ವಂತರದ 1 ದಿನ ಹೊಂದಿರುವಂತಹ ಚತುರ್ಮುಖ ಬ್ರಹ್ಮ ಕೂಡ ಹಿ ಈಸ್ ವರ್ಷಿಪಿಂಗ್ ದ ಲೋಟಸ್ ಫೀಟ್ ಆಫ್ ಕೃಷ್ಣ ಆಲ್ವೇಸ್. ಓಂ ನಮೋ ನಾರಾಯಣ ಅವನು ಯಾವಾಗ್ಲೂ ಚಾಂಟ್ ಮಾಡ್ತಾ ಇದ್ದಾನೆ. ಸೊ ಕಾಶಿ, ಶಿವ ಇಸ್ ಅಸೋಸಿಯೇಟೆಡ್ ವಿತ್ ಕಾಶಿ ಅಲ್ವಾ. ಕಾಶಿಗೆ ಹೋದ್ರೆ ಮುಕ್ತಿ ಸಿಗತ್ತೆ ಅಂತ ನಾವೆಲ್ಲ ಕೇಳಿದ್ದೀವಿ. ಯಾಕೆ ಮುಕ್ತಿ ಸಿಗತ್ತೆ? ಅಲ್ಲಿ ಕಾಶಿ ವಿಶ್ವೇಶ್ವರ ಅಂತೆ, ಅವನ ಕನ್ಸಾರ್ಟ್ ಇಸ್ ವಿಶಾಲಾಕ್ಷಿ. ಯಾಕೆ ಅಂದ್ರೆ ಅಲ್ಲಿ ಅವನು ರಾಮನಾಮನ ಎಡಬಿಡದೆ ಚಾಂಟ್ ಮಾಡ್ತಾ ಇದ್ದಂತೆ 24/7 365 ಡೇಸ್. ಮತ್ತೆ ನಾವು ಅಲ್ಲಿ ಹೋದಾಗ ತಾರಕ ಮಂತ್ರ, ರಾಮ ಮಂತ್ರನ ಅವ್ನು ನಮ್ಮ ಕಿವಿನಲ್ಲಿ ಉಸಿರಿಸ್ತಾನಂತೆ. ಹಾಗಾಗಿ ನಾವು ರಾಮನಾಮ ಜಪ ಮಾಡ್ತಾ ಅಥವಾ ಕೃಷ್ಣನಾಮ ಜಪ ಮಾಡ್ತಾ ನಮ್ಗೆ ಮುಕ್ತಿ ಸಿಗತ್ತೆ. ಮುಕ್ತಿದಾತ ಮುಕುಂದ ಇವನನ್ನ ಹೊಂದ್ಬೇಕಾದ್ರೆ ಥ್ರೂ ಶಿವ. ಯಾಕೆಂದ್ರೆ ಅವನು ಆಚಾರ್ಯ ಕೂಡ. ಅವನಿಗಾಚಾರ್ಯ ಕೃಷ್ಣ ಅಂತೆ. ಸೊ ಕೃಷ್ಣ ಇಸ್ ಕಾಲ್ಡ್ ಪರಮಾಚಾರ್ಯ, ಗೀತಾಚಾರ್ಯ ಅಂತ.
ಅಂಡ್ ಹಿ ಇಸ್ ಅಮರ್ನಾಥ ಆಲ್ಸೋ, ಲಾರ್ಡ್ ಆಫ್ ಇಮಾರ್ಟಾಲಿಟಿ. ಅಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ ಯಾವುದು ಇಲ್ಲದೆ ಇರೋನು. ಹಿ ಈಸ್ ಮೃತ್ಯುಂಜಯ, ಮೃತ್ಯುವನ್ನ ಜಯಿಸಿರೋನು ಅಂತ. ಅಂದ್ರೆ ಹಿ ಹ್ಯಾಸ್ ನೋ ಡಿಸೀಸ್, ಮತ್ತೆ ಡೆತ್ ಡಿಸೀಸ್ ಯಾವುದೂ ಇಲ್ಲ ಅವನು. ಹಿ ಹ್ಯಾಸ್ ಕಾನ್ಕರ್ಡ್ ಆಲ್ ದಟ್, ಸೊ ಹಿ ಈಸ್ ಮೃತ್ಯುಂಜಯ ಅಂತ. ಮತ್ತೆ ಶಿವನ ಪರಿಕರಗಳು ಅಂದ್ರೆ ಹಿಸ್ ಏನಂತಾರೆ ಆಕ್ಸೆಸರೀಸ್, ಅದೆಲ್ಲಾನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಮ್ಗೆ ಅದರಿಂದ ಕೂಡ ನಾವು ಪಾಠ ಕಲಿಬಹುದು ಅಂತ. ವಾಟ್ ಎವರ್ ಹಿ ಹ್ಯಾಸ್ ವಿತ್ ಹಿಮ್ ಅಂತ. ಏನು ಅಂತಂದ್ರೆ ಹಿಸ್ ಗಾರ್ಲೆಂಡ್ ಆಫ್ ಸ್ಕಲ್ಸ್, ಅವನು ರುಂಡಮಾಲೆನ ಹಾಕೊಂಡಿದ್ದಾನಲ್ವಾ. ಯಾರಿಗಾರು ಗೊತ್ತಾ ಯಾಕೆ ಅವನು ರುಂಡಮಾಲೆ ಹಾಕೊಂಡಿದ್ದಾನೆ ಅಂತ? ಸಮುದ್ರ ಮಂಥನ ಕಾಲದಲ್ಲಿ ಎಲ್ಲಾರಿಗೂ ಅಮೃತ ಸಿಕ್ಕಿದಾಗ ರಾಹು ಹೋಗ್ತಾನೆ, ಅವನಿಗೆ ಸಿಕ್ಕಿರಲ್ಲ, ಒಂದೇ ಒಂದ್ ತೊಟ್ಟು ಬಿದ್ದಿರತ್ತೆ. ಆವಾಗ ಅವನು ವಿಷ್ಣುಗೆ ಹೇಳಿದಾಗ ಮೋಹಿನಿ ಮೂರ್ತಿ ಖಡ್ಗ ತಗೊಂಡು ಅವನ ತಲೆನ ರುಂಡನ ತೆಗೆದ್ಬಿಟ್ಟಿರ್ತಾಳಂತೆ. ಅವಾಗ ಅವನು ಮೇಲ್ಗಡೆ ಹೋಗಿ ಇನ್ನೇನ್ ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಚಂದ್ರನನ್ನ ಹಿಡಿಲಿಕ್ಕೆ ಹೋಗ್ತಾನಂತೆ. ಚಂದ್ರ ಹೋಗಿ ಇವನನ್ನ ಸದ್ಯೋಜಾತ ಶಿವನನ್ನ ಪ್ಲೀಸ್ ಪ್ಲೀಸ್ ನನ್ನ ಎಲ್ಲಾರು ಬಚ್ಚಿಟ್ಕೊಂಡ್ಬಿಡು, ರಾಹು ನನ್ ಹಿಂದೆ ಬರ್ತಾ ಇದ್ದಾನೆ ಅಂತ ಹೇಳ್ತಾನಂತೆ. ಆವಾಗ ಶಿವ ಅವನನ್ನ ತಲೆ ಮೇಲೆ ಜಟಾಜೂಟದಲ್ಲಿ ಇಸ್ಕೊಂಡ್ಬಿಟ್ನಂತೆ. ಯಾರನ್ನ? ಚಂದನನ್ನ. ಅವಾಗ ರಾಹು ಅಲ್ಲಿ ಬರ್ತಾನಂತೆ, ನೀ ಜಟಾಜೂಟದಲ್ಲಿ ಇಟ್ಕೊಳ್ಳಿ ಬಿಡ್ಲಿ, ನಾ ಬಂದೇ ಬರ್ತೀನಿ ಅಂತ. ದಿಸ್ ಇಸ್ ಫ್ರಮ್ ಸ್ಕಂದ ಪುರಾಣ. ಓಕೆ, ಸೊ ಅವಾಗ ಅವನು ರಾಹು ಬಂದು ಪ್ಲೀಸ್ ಪ್ಲೀಸ್ ಶಿವ ಅಂದ್ರೆ ಹಿ ಸೋ ಮರ್ಸಿಫುಲ್ ಅಂತ ಅನ್ಬಿಟ್ಟು ಭಕ್ತರಿಗೆ ಏನ್ ಬೇಕಾದ್ರೂ ಅವನು ಮಾಡ್ಬಿಡ್ತಾನೆ ಅನ್ನೋದನ್ನ. ಭಕ್ತ ವತ್ಸಲ, ಲೈಕ್ ಶ್ರೀ ಕೃಷ್ಣ, ಹಿ ಈಸ್ ಆಲ್ಸೋ ಅ ಭಕ್ತ ವತ್ಸಲ. ರಾಹು ಬಂದು ನಾನ್ ಪ್ಲೀಸ್ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಅವನು ಒಂದು ಹಾರ ಆಗಿ ಮಾಡ್ಕೊಂಡಂತೆ, ರುಂಡಾನ ಹಾಕೊಂಡಂತೆ. ಈ ರಾಹು ಏನ್ ಮಾಡ್ತಾನಂತೆ, ಚಂದ್ರ ಅಲ್ಲಿದಾನಲ್ಲ, ತಲೆ ಮೇಲೆ ಇದಾನಲ್ಲ, ಅವನನ್ನ ಹಿಡಿಯೋಣ ಅಂತ ಹೋಗ್ತಾನಂತೆ. ಅವಾಗ ಚಂದ್ರ ಭಯದಿಂದ ಸುಧಾಮಯ ಅಮೃತ ಕುಡ್ದಿದ್ನಲ್ಲ, ಅವನು ಕರಗಿ ನೀರಾಗಿ ಹೋದ್ನಂತೆ. ನಾವೆಲ್ಲ ಹೇಳಲ್ವಾ ಕರಗಿ ನೀರಾಗಿ ಹೋದ್ಲು ಅಂತ. ಕರಗಿ ನೀರಾಗಿ ಹೋದಾಗ ಸುಧೆ ಅಮೃತೆ ಎಲ್ಲಾ ಕಡೆಯಿಂದ ಬಂದ್ಬಿಡ್ತಂತೆ. ರಾಹು ಆ ಅಮೃತನ ಪ್ರಾಶನ ಮಾಡಿ ಅಷ್ಟೊಂದು ರುಂಡಗಳು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಬುರುಡೆಗಳು ಬಂದ್ಬಿಡ್ತಂತೆ. ಅವಾಗ ಒಂದ್ ರಾಹುವಿಂದ ತಪ್ಪಿಸ್ಕೊಳ್ಳಿಕ್ಕೆ ಇಷ್ಟ ಕಷ್ಟ, ಇಷ್ಟೊಂದು ರಾಹುಗಳು ಬಂದ್ರೆ ಏನ್ ಗತಿ? ಅವಾಗ ಶಿವ ನೋಡ್ತಾನಂತೆ ಚಂದನನ್ನ, ಇರು ನಾನ್ ಮಾಡ್ತೀನಿ ಅಂತನ್ಬಿಟ್ಟು ಆ ರುಂಡಾನೆಲ್ಲ ಪೋಣಿಸ್ಕೊಂಡು ಅವನ ಮಾಲೆಯಾಗಿ ಹಾಕೊಂಡ್ಬಿಟ್ಟಂತೆ. ಶಿವಂಗೆ ಅದರಿಂದ ಏನು ಮಾಡಕ್ಕಾಗಲ್ಲ. ರಾಹು ಕೆನಾಟ್ ಡೂ ಎನಿಥಿಂಗ್ ಟು ಲಾರ್ಡ್ ಶಿವ, ಆಯ್ತಾ? ಸೊ ಆ ರುಂಡದಲ್ಲಿ ರಾಹುನ ಹಾಕೊಂಡ್ಬಿಟ್ಟು ಅವನನ್ನ ಇಟ್ಕೊಂಡಿದ್ದಾನಂತೆ. ಜಸ್ಟ್ ಶಟ್ ಅಪ್ ಅಂಡ್ ಬಿ ಹಿಯರ್ ಅಂತ ಅನ್ಬಿಟ್ಟು. ನನ್ಗೆ ಚಂದ್ರ ಕೂಡ ಅವನ ಡಿವೋಟಿ, ಸೊ ಹಿ ಸೇಸ್ ಯು ಜಸ್ಟ್ ಶಟ್ ಅಪ್ ಅಂಡ್ ಬಿ ಹಿಯರ್ ಅಂತ ಅನ್ಬಿಟ್ಟು ಅವನ ರುಂಡಮಾಲೆ ಹಾಕೊಂಡಿದ್ದಾನಂತೆ. ಅದಕ್ಕೆ ಹಿಸ್ ಕಾಲ್ಡ್ ಕಪಾಲೀಶ್ವರ. ಕಪಾಲಿ ಅಂದ್ರೆ ಸ್ಕಲ್ ಅಂತ ಅನ್ಬಿಟ್ಟು, ಆಯ್ತಾ? ಅವನು ಅಂಡ್ ಸಂಸಾರ ಚಕ್ರ ನಮ್ಗೆ ನಾಪಿಸ್ಬೇಕಂತೆ. ಅಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ ಎಲ್ಲ ಇದೆ ಅಂತ ಅನ್ಬಿಟ್ಟು, ಹಾಗಾಗಿ ಅದನ್ನ ನಾವು ತಿಳ್ಕೋಬೇಕು ಅಂತ. ಮತ್ತೆ ಸರ್ಪ, ಅವನ ಕತ್ತು ಸುತ್ತ ಸರ್ಪ ಇದೆ ಅಂತೆ. ಏನು? ಕಾಳ ಸರ್ಪ. ಎಲ್ರಿಗೂ ಕಾಲ ಸರ್ಪ ಇದೆ, ಎಲ್ಲಾರಿಗೂ ಒಂದೊಂದು ಕಾಲ ಇದೆ. ಆಲ್ ಆಫ್ ಅಸ್ ಹ್ಯಾವ್ ಟು ಡೈ, ಸೊ ಅದನ್ನ ನೋಡಿ ಅಂತ. ಮತ್ತೆ ಇದನ್ನ ಇನ್ನೊಂದ್ ತರ ಹೇಳ್ತಾರೆ, ಕರುಣಾಮಯಿ ಕೂಡ ಅವನು ಅಂತ. ಯಾಕೆ ಅಂದ್ರೆ ಈ ಕೃಷ್ಣನನ್ನ ವೆಹಿಕಲ್ ಆದಂತಹ ಗರುಡ, ಆ ಗರುಡಂಗೂ ಸರ್ಪಂಗೂ ಆಗಲ್ವಲ್ಲ. ಸೊ ಗರುಡ ವಾಸ್ ಗೋಯಿಂಗ್ ಬಿಹೈಂಡ್ ಸರ್ಪ ಅಂತೆ. ಆ ಸರ್ಪಗಳೆಲ್ಲ ಬಂದು ಶಿವನಿಗೆ ನಮನ ಸಲ್ಲಿಸಿ ಪ್ಲೀಸ್ ಹೆಲ್ಪ್ ಅಸ್ ಅಂತ ಕೇಳ್ತಂತೆ. ಅವಾಗ ಅವನದನ್ನ ಕತ್ತು ಸುತ್ತ ಹಾಕೊಂಡಿದ್ದಾನಂತೆ. ಮತ್ತೆ ವಿಭೂತಿ ಹಚ್ಕೊಂಡಿದ್ದಾನಂತೆ. ಅವನ ಸತಿ ಸತ್ತಾಗ ಅವನು ತುಂಬಾ ಬೇಜಾರಾಗಿ ಆ ವಿಭೂತಿನ ಅವನ ಹಣೆಗೆ ಮೈಗೆ ಎಲ್ಲ ಹಚ್ಕೊಂಡಿರೋದು. ಯಾಕೆ ಅಂತಂದ್ರೆ ವಾಟ್ ಆರ್ ವಿ, ಇಷ್ಟೆಲ್ಲ ನಾವು ನಾಟಕ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ, ಏನು ಕೊನೆಗೆ ವಿ ಗೋನ್ ಟು ಡೈ ಅಂಡ್ ಬಿಕಮ್ ಆಶಸ್. ಸೊ ಇದನ್ನ ನಮ್ಗೆ ನೆನಪಿಸ್ಲಿಕ್ಕೋಸ್ಕರ ಅವನು ಆ ಆಶಸ್ ನ ಬಳ್ಕೊಂಡಿದ್ದಾನಂತೆ. ಮತ್ತೆ ಟ್ರೈಡೆಂಟ್ ತ್ರಿಶೂಲ, ಅವನು ಅದನ್ನ ಇಟ್ಕೊಂಡಿದ್ದಾನಂತೆ. ಟ್ರೈಡೆಂಟ್ ತ್ರಿಶೂಲ 3 ಇದಿರುತ್ತಲ್ಲ, ಅದಕ್ಕೆ 3 ಸ್ಪೋಕ್ಸ್ ತರ ಇರುತ್ತಲ್ಲ, 3 ಏನದು ಫೋಕ್ ತರ. ಅದು 3 ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್, ಸತ್ವ ರಜೋ ತಮೋ ಗುಣನ ಅದು ಸೂಚಿಸ್ತಾ ಇದೆಯಂತೆ. ಎಲ್ಲಾ ಗುಣ, ಈ 3 ಗುಣಗಳನ್ನ ದಾಟಿ ಶುದ್ಧ ಸತ್ವಮಯ, ಇಫ್ ಯು ಹ್ಯಾವ್ ಟು ಬಿಕಮ್ ಅ ಡಿವೋಟಿ ಆಫ್ ಕೃಷ್ಣ, ಗೋ ಬ್ಯಾಕ್ ಟು ಗಾಡ್ ಹೆಡ್ ಅಂತಂದ್ರೆ ಈ 3 ಗುಣಗಳನ್ನ ನಾವು ದಾಟಬೇಕು, ಶುದ್ಧ ಸತ್ವಮಯಕ್ಕೆ ಹೋಗ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾನಂತೆ. ಮತ್ತೆ ಟೈಗರ್ ಸ್ಕಿನ್, ಹುಲಿ ಚರ್ಮದ ಮೇಲೆ ಅವ್ನು ಕೂತಿರ್ತಾನಲ್ಲ. ಯಾಕೆ ಅಂತಂದ್ರೆ ನಾವೆಲ್ಲ ಎಲ್ಲದಕ್ಕೂ ನಮ್ಗೆ ಪ್ರಾಣಿಯೇ ಬೇಕಂತೆ. ವಿ ಲವ್ ಪ್ರಾಣಿ, ಪಶುಪತಿ, ನಾವೆಲ್ಲಾರು ಕೂಡ ಪ್ರಾಣಿತಯ ಅಂತೆ. ಅದಕ್ಕೋಸ್ಕರ ಅವನು ಹಿಸ್ ಕಾಲ್ಡ್ ಪಶುಪತಿ ಅಂತೆ. ಹಿ ಈಸ್ ಅಂದ್ರೆ ಹಿ ಓನ್ಸ್ ಅಸ್, ಶಿವ. ಯಾಕೆ ಅಂತಂದ್ರೆ ನಾವು ಇದನ್ನ ಅವನು ಆನಿಮಲಿಸ್ಟಿಕ್ ನೇಚರ್ ನಮ್ಮಲ್ಲಿರೋದನ್ನೇ ನಾವು ಬಿಡ್ಬೇಕು ಅಂತ. ಅಂಡ್ ಮೋರ್ ಓವರ್ ಆ ಹುಲಿ ಚರ್ಮನ ಅವನು ಯೋಗ ಮ್ಯಾಟ್ ಆಗಿ ಉಪಯೋಗಿಸ್ತಾ ಇದ್ದಾನಂತೆ. ನಾ ಹೇಳಿದ್ನಲ್ಲ, ಹಿ ಇಸ್ ದ ರೂಟ್ ಕಾಸ್ ಆಫ್ ತಂತ್ರಶಾಸ್ತ್ರ ಅಂತ. ಅವನು ಯೋಗ ಮಾಡ್ತಾ ಇದ್ದಂತೆ, ಯೋಗೇಶ್ವರ. ಯೋಗದಿಂದ ಅವನು ಪ್ರತಿಯೊಂದನ್ನು ಸಾಧಿಸ್ತಾನಂತೆ. ಸೊ ಅವನು ಯೋಗ ಮಾಡ್ತಕ್ಕೋಸ್ಕರ ಟೈಗರ್ ಸ್ಕಿನ್ ನ ಮ್ಯಾಟ್ ಆಗಿ ಹಾಕೊಂಡಿದ್ದಾನಂತೆ. ಮತ್ತೆ ಗಂಗೆ ಅವನ ತಲೆ ಮೇಲೆ ಇದೆಯಂತೆ. ಯಾಕೆ? ಗಂಗೆ ಮಹಾಪವಿತ್ರಳಂತೆ, ವಿಷ್ಣು ಪಾದೋದಕಿ ಅಂತೆ ಅವಳು. ವಿಷ್ಣು ಪಾದದಿಂದ ಉದ್ಭವಳಾದಂತಹ ಗಂಗೆನ ಅವನು ತಲೆ ಮೇಲೆ ಹಾಕೊಂಡಿದ್ದಾನಂತೆ, ಪವಿತ್ರ. ಅದಕ್ಕೆ ನಾವು ಯಾಕೆ ಅಂದ್ರೆ ಕಾಯ ವಾಚ ಮನಸ ನಾವು ಕೂಡ
ಪವಿತ್ರರಾಗ್ಬೇಕು, ನಮ್ಮಲ್ಲಿ ಕೂಡ ಅಪವಿತ್ರತೆ ಗಂಗೆಯಂತೆ ನಾವು ಟ್ರೈ ಮಾಡ್ಬೇಕು ಅಂತ ಅನ್ಬಿಟ್ಟು ಅದನ್ನ ಇಟ್ಕೊಂಡಿದ್ದಾಳಂತೆ. ಸೊ ಲಾರ್ಡ್ ಶಿವ ಕೇಮ್ ಆಸ್ ಹೇಳಿದ್ನಲ್ಲ, ಶಂಕರಾಚಾರ್ಯರಾಗಿ ಕೂಡ ಅವನು ಬಂದಿದ್ದಾನೆ ಅಂತ ಅನ್ಬಿಟ್ಟು, ಟಾಕಿಂಗ್ ವಾಕಿಂಗ್ ಪ್ರೀಚರ್ ಶಂಕರಾಚಾರ್ಯ ಅದ್ವೈತ ಫಿಲಾಸಫಿ ಹೇಳ್ದ ಅಂತ. ಕೊನೆಗೆ ಅವನೇನ್ ಹೇಳ್ದ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಗೋವಿಂದನ್ ಬಿಟ್ಟು ಬೇರೆ ಯಾರನ್ನು ಕೂಡ ಭಜಿಸಬೇಡಿ, ಓ ಫೂಲ್ಸ್ ಪ್ಲೀಸ್ ಚಾಂಟ್ ಗೋವಿಂದಾಸ್ ನೇಮ್ ಅಂತ ಶಂಕರಾಚಾರ್ಯರು ಹೇಳಿದ್ದಾರಂತೆ. ಮತ್ತೆ ಇಲ್ಲಿ ಒಂದೆರಡು ನಾನು ಶಿವಂದು ಇದು ಹೇಳ್ತೀನಿ, ಮಂತ್ರಗಳನ್ನ ಹೇಳ್ತೀನಿ. ಏನು ಅಂತಂದ್ರೆ ಒಂದು 3-4 ಮಂತ್ರ ಇದೆ. ಅದನ್ನ ಅಂದ್ರೆ ಶಿವ ಪುರಾಣದಲ್ಲಿ, ಲಿಂಗ ಪುರಾಣದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಓಂ ಶಿವತರಾಯ ನಮಃ, ಓಂ ಶಿವಾಯ ನಮಃ, ಶ್ರೇಯಸ್ಕರಾಯ ನಮಃ ಅಂತ ಅಂದ್ಬಿಟ್ಟು ಇದೆಲ್ಲ ಹೇಳ್ಕೊಡೋದ್ರಿಂದ ಕಷ್ಟ ನಿವಾರಣೆ ಅಂತ ಹೇಳ್ತಾರೆ. ಇದೆಲ್ಲ ಅಂದ್ರೆ ನಾವು ಅವಾಗ್ಲೇ ನಾನು ಹೇಳಿದ್ನಲ್ಲ, ಸುಸ್ವರ ಬೇಡ, ರಾಜನಾಗಿ ಬಂದ ಅಂತ ಅಂದ್ಬಿಟ್ಟು ಇದನ್ನೆಲ್ಲಾನು ಹೇಳ್ಕೋಬಹುದು, ಏನು ತಪ್ಪಿಲ್ಲ. ಆದ್ರೆ ನಮಗೆ ಕೊಡ್ತಿರೋ ಮಹಾಮಂತ್ರನ ನಾವು ಯಾವಾಗ್ಲೂ ಚಾಂಟ್ ಮಾಡ್ತೀವಲ್ವಾ, ಇದೆಲ್ಲ ಒಂದ್ ಸ್ವಲ್ಪ ಕೈಂಡ್ ಆಫ್ ಬೇರೆಯವ್ರಿಗೆ ನಾವು ತಕ್ಷಣ ನಮ್ಗೇನೋ ಬೇಕು ಅಂತ ಅಂದ್ಬಿಟ್ಟು ಇವಾಗ ಅದು ಬೇಕು ಇದು ಬೇಕು ಅಂತ ಅನ್ಕೊಳ್ತಾ ಇರ್ತಾರಲ್ಲ, ಬೇರೆ ದೇವತೆಗಳನ್ನ ಪೂಜೆ ಮಾಡ್ಲಿಕ್ಕೆ, ಅವಾಗ ಈ ಮಂತ್ರಗಳೆಲ್ಲ ಹೆಲ್ಪ್ ಆಗತ್ತೆ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ನಮ ಶಿವಾಯ ಅದನ್ನೆಲ್ಲ ಹೇಳ್ಕೊಂಡು, ಪಂಚಾಕ್ಷರಿ ಮಂತ್ರ ಎಲ್ಲ ಹೇಳ್ಕೊಂಡು ಶಿವರಾತ್ರಿ ದಿನ ಪೂಜೆ ಮಾಡೋದು ಏನು ಪರವಾಗಿಲ್ಲ. ಹೇಳಿದ್ನಲ್ಲ, ವೃಂದಾವನ ವನಿಪತೆ ವಿಶ್ವನಾಥ ಚಕ್ರವರ್ತಿ ಠಾಕೂರನೇ ಹೇಳಿದಾರಲ್ಲ ಆ ತರ. ಸೊ ಪಂಚಾಕ್ಷರಿ ಮಂತ್ರ, ಅಷ್ಟಾಕ್ಷರಿ ಮಂತ್ರ, ನಮಶಂಕರಾಯ ಇದೆಲ್ಲ ಶಿವನ ಮಂತ್ರಗಳು ಅಂತ ಅಂದ್ಬಿಟ್ಟು. ಮತ್ತೆ ದಕ್ಷ ಪ್ರಜಾಪತಿ ಅವನು, ದಿಸ್ ಇಸ್ ಫ್ರಮ್ ಶ್ರೀಮದ್ ಭಾಗವತಂ ಆಯ್ತಾ, ಅಲ್ಲಿ 5th canto. ಸೊ ದಕ್ಷ ಪ್ರಜಾಪತಿ ಬೃಹಸ್ಪತಿ ಯಾಗ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾನಂತೆ. ಮಾಡ್ತಾ ಇದ್ದಾಗ ಅವನು ತುಂಬಾ ಜಂಬದಿಂದ ಅಹಂಕಾರದಿಂದ ಆ ಸಭೆಗೆ ಬರ್ತಾನಂತೆ. ಅಲ್ಲಿ ಬ್ರಹ್ಮ ಮತ್ತೆ ರುದ್ರರು ಬರ್ತಾರಂತೆ. ಬ್ರಹ್ಮ ರುದ್ರರು ಅವನಿಗೆ ನಮಸ್ಕಾರ ಮಾಡೋಲ್ಲ, ಬೇರೆ ದೇವತೆಗಳೆಲ್ಲ ಅಲ್ಲಿ ಬಂದು ನಮಸ್ಕಾರ ಮಾಡಿದ್ರಂತೆ ಅವನ್ಗೆ. ಅವಾಗ ಅವನ್ಗೆ, ಓ ಬ್ರಹ್ಮ ಪರವಾಗಿಲ್ಲ, ಹೀಸ್ ಚತುರ್ಮುಖ ಬ್ರಹ್ಮ, ವಾಟ್ ಅಬೌಟ್ ಶಿವ, ನೋಡ್ದ್ಯಾ ನನ್ನ ಅಳಿಯ ಆಗ್ಬೇಕು ಆಗಿರೋನು, ಅವನ ಮಗಳಾದಂತಹ ಸತಿಯ ಗಂಡ ತಾನೆ, ಬಂದು ಎಷ್ಟು ಜಂಬದಿಂದ ಕೂತಿದ್ದಾನೆ, ಆದ್ರಿಂದ ನಿನಗೆ ಹೋಮ ಮಾಡಿದಾಗ, ಯಜ್ಞ ಮಾಡಿದಾಗ ನಿನ್ಗೆ ಯಜ್ಞ ಭಾಗನೇ ಬೇಡ ಅಂತ ಅಂದ್ಬಿಟ್ಟು ಶಾಪ ಕೊಟ್ಬಿಟ್ನಂತೆ. ಯಾರು? ದಕ್ಷ ಪ್ರಜಾಪತಿ. ಆದ್ರೂ ಶಿವ ಡಿಡ್ ನಾಟ್ ಫೀಲ್ ಬ್ಯಾಡ್ ಎಟ್ ಆಲ್, ಸುಮ್ಮನೆ ಕೂತಿದ್ದಂತೆ. ಆವಾಗ ಅವನ ವಾಹನ ಆದಂತಹ ನಂದಿಕೇಶ್ವರಿಗೆ ಬಹಳ ಕೋಪ ಬಂತಂತೆ. ದಕ್ಷನಿಗೆ ನಿನ್ಗೆ ಮೇಕೆ ಮುಖ ಬರ್ಲಿ, ಮೇ ಯು ಗೆಟ್ ಅ ಗೋಟ್ ಹೆಡ್ ಅಂತ ಅಂದ್ಬಿಟ್ಟು ಅವನಿಗೆ ಶಾಪ ಕೊಡ್ತಾನಂತೆ. ಈಗ ದಕ್ಷ ಪ್ರಜಾಪತಿಯ ಹೆಂಡತಿ ಪ್ರಸೂತಿ ಅಂಡ್ ಹರ್ ಸಿಸ್ಟರ್ಸ್ ಆ ದೇವಹೂತಿ ಮತ್ತೆ ಅಕೂತಿ, ನಾವ್ ಇದನ್ನೆಲ್ಲ ಕೇಳಿದ್ದೀವಲ್ವಾ. ಸೊ ದಕ್ಷ ಪ್ರಜಾಪತಿಯ 13 ಜನ ಹೆಣ್ಮಕ್ಳನ್ನ ಧರ್ಮರಾಜ ಅಂತಂದ್ರೆ ಯಮಧರ್ಮರಾಯನ್ಗೆ ಅವರೆಲ್ಲ ಮದ್ವೆ ಮಾಡಿ ಕೊಟ್ರಂತೆ. ಅಲ್ಲೇನೆ ಪ್ರಚೇತಸರ ಕತೆ ಬೆಳೆದು ಪ್ರಾಚೀನ ಬರ್ಹಿ ಆದಂತಹ ದಕ್ಷ ಪ್ರಜಾಪತಿ ಓನ್ಲಿ ಬಿಕೇಮ್ ಪ್ರಾಚೀನ ಬರ್ಹಿ. ಪ್ರಾಚೀನ ಬರ್ಹಿಗೆ 10 ಪ್ರಚೇತಸರು, 10 ರಾಜಕುಮಾರರು ಮಕ್ಕಳಾಗಿ ಹುಟ್ಟಿದ್ರಂತೆ. ಅವ್ರಿಗೇನೆ ರುದ್ರಗೀತೆ ಹೇಳ್ತಾನೆ. ಯಾರು? ರುದ್ರ ಆಯ್ತಾ. ರುದ್ರಗೀತೆ ಅವ್ರು ಬಂದಾಗ ಅವ್ನು ಹೇಳ್ತಾನೆ, ನಾನು ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡ್ತೇನೆ, ತುಂಬಾ ಒಳ್ಳೇದು, ಇದನ್ನ ಹೇಳಿ ನಿಮ್ಗೆ ಸೃಷ್ಟಿ ಕಾರ್ಯ, ನಿಮ್ಮ ತಂದೆ ನಿಮ್ಗೆ ಏನ್ ಹೇಳಿದಾರೋ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಗೆ ತುಂಬಾ ತುಂಬಾ ಶ್ರೇಯಸ್ಕರ ಅಂತ ಅಂದ್ಬಿಟ್ಟು ಅದನ್ನ ರುದ್ರಗೀತೆ ಹೇಳ್ತಾ ಇದಂತೆ. ಇಟ್ ಈಸ್ ಫ್ರಮ್ ಶ್ರೀಮದ್ ಭಾಗವತಂ, ಓಕೆನಾ, ಚಾಪ್ಟರ್ 5 of Srimad Bhagavatam 23 to 30, I think, if I'm not mistaken, all this. So first ಅವನು ದೀನ ದಯಾಳು ಅಂತೆ. ಯಾರು? ಶಿವ ಅಂತೆ. ದೀನ ದಯಾಳು ಆಗಿ ಭಗವದ್ ಭಕ್ತನಾಗಿ ಅವನು ರುದ್ರ ಕೈ ಜೋಡಿಸಿ ನಿಂತಿದ್ರಂತೆ. ಯಾರು? ಪ್ರಚೇತಸರು. ಅವ್ರು ಹೇಳ್ತಾ ಇದ್ದಾನಂತೆ, ನಿನ್ಗೆ ಆ ಪರಮಾತ್ಮನ ನಾನು ನಮಸ್ಕಾರ ಮಾಡ್ತೇನೆ, ಇರಿ ನಿಮಗೆ ನಾನೀಗ ಒಂದು ಶ್ಲೋಕನ ಹೇಳ್ಕೊಡ್ತೇನೆ, ಇದನ್ನ ನೀವು ಮನದಟ್ಟು ಕೇಳಿರಿ ಪ್ಲೀಸ್, ಸರಿಯಾಗಿ ಇದನ್ನ ಕೇಳಿಸ್ಕೊಳ್ಳಿ ಅಂತನ್ಬಿಟ್ಟು. ಸೊ ದಿಸ್ ಈಸ್ ರುದ್ರಗೀತೆ. ಭಾಗವತದಲ್ಲಿ ಎಲ್ಲಾ ಗೋಪಿಗೀತೆ, ರುದ್ರಗೀತೆ, ಕಪಿಲ ಗೀತೆ ಎಲ್ಲ ಅದೇ ತರ ತಾನೆ, ಉದ್ಧವ ಗೀತೆ ಎಲ್ಲಾನು. ಸೊ ದಿಸ್ ರುದ್ರಗೀತೆ ಇಸ್ ಫ್ಯಾಂಟಾಸ್ಟಿಕ್. ಓಕೆ, ಇಟ್ ಟೀಚಸ್ ಅಸ್ ಕೃಷ್ಣ ಭಕ್ತಿ. ಸೊ ಆತ್ಮಜ್ಞಾನಿಗಳಿಗೆ ಯೋಗಕ್ಷೇಮ ಭಾರವನ್ನು ವಹಿಸಿ ಅವರನ್ನು ರಕ್ಷಿಸ್ತಕ್ಕ ಎಲೈ ಪರಮಪುರುಷನೇ, ಹೀಸ್ ಗ್ಲೋರಿಫೈಯಿಂಗ್ ಶ್ರೀ ಕೃಷ್ಣ, ಶ್ರೀ ಹರಿ ಕೃಷ್ಣ. ಅನುಭವಿಸ್ತಕ್ಕ, ನಿನ್ನನ್ನು ಅನುಭವಿಸುವುದು ಆನಂದ, ಆ ಆನಂದನ ನನಗೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಬೇರೆ ಸುಖಗಳು ಅನಿತ್ಯ ಅಂತೆ. ಯು ಜಸ್ಟ್ ಥಿಂಕಿಂಗ್ ಆಫ್ ಕೃಷ್ಣ, ಗ್ಲೋರಿಫೈಯಿಂಗ್ ಕೃಷ್ಣ, ಅದು ನಿತ್ಯ ಸತ್ಯ. ಬೇರೆ ಎಲ್ಲ ಅನಿತ್ಯ. ಅಂದ್ರೆ ಎವ್ರಿಬಡಿ ಹ್ಯಾಸ್ ಟು ಡೈ ಅಲ್ವಾ, ಅದೆಲ್ಲ ಅನಿತ್ಯ. ದುಃಖಾಲಯಂ ಅಶಾಶ್ವತಂ. ಆದ್ರೆ ಅವರ್ ರಿಲೇಶನ್ಶಿಪ್ ವಿತ್ ಕೃಷ್ಣ ಈಸ್ ಎಟರ್ನಲ್, ಅದು ಮಾತ್ರ ಯಾವಾಗ್ಲೂ ಇರುತ್ತೆ ಅಂತ ಅಂದ್ಬಿಟ್ಟು. ನೀನೇ ಎಲ್ಲದಕ್ಕೂ ಅಂತರ್ಯಾಮಿ, ಹಿ ಈಸ್ ಗ್ಲೋರಿಫೈಯಿಂಗ್ ದ ಲಾರ್ಡ್. ಸೊ ಓ ಪದ್ಮನಾಭ, ನೀನು ಭೂತ ಸೂಕ್ಷ್ಮಗಳಿಗೂ ಒಡೆಯ, ಎಲ್ಲಾರನ್ನೂ ಸೃಷ್ಟಿ ಮಾಡಿರೋನು ನೀನೆ, ಎಲ್ಲಾರಲ್ಲೂ ಇದೆಯಾ ಅಂತೆ ವಾಸುದೇವ, ನನ್ನಲ್ಲೂ ಇದೆಯಾ ಅಂತೆ ವಾಸುದೇವ, ನಿನ್ನಲ್ಲಿ ಎಲ್ಲಾರನ್ನೂ ಇಟ್ಕೊಂಡಿದ್ಯಾ ಅಂತೆ, ಅದಕ್ಕೆ ವಾಸುದೇವ ಅಂತೆ. ವಾಸುದೇವನ ಮಗ ಅಂತೆ, ಹಾಗಾಗಿ ವಾಸುದೇವ ಪ್ರಪಂಚದಲ್ಲೇ ವಾಸಿಸ್ತಾನಂತೆ, ಆದ್ರಿಂದ ವಾಸುದೇವ ಅಂತೆ. ಪ್ರಳಯ ಕಾಲದಲ್ಲಿ ನಿನ್ನ ಮುಖದಿಂದ ಅಗ್ನಿಯನ್ನು ಹೊರಡಿಸ್ತಾನಂತೆ ಸ್ವಾಮಿ. ಯಾರು? ವಾಸುದೇವ. ವಾಸುದೇವ 4 ವ್ಯೂಹ ಗೊತ್ತಲ್ವಾ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ವಾಸುದೇವನಿಂದಾನೆ ಇವೆಲ್ಲ
ಬಂದಿರೋದು. ಸೊ ವಾಸುದೇವ ಪ್ರಳಯ ಟೈಮಲ್ಲಿ ಅವನ ಬಾಯಿಂದ ಅಗ್ನಿನ ಹೊರಡಿಸ್ತಾನಂತೆ ಸಂಕರ್ಷಣನ ಮೂಲಕ, ಆಯ್ತಾ. ಪ್ರದ್ಯುಮ್ನನ ಮೂಲಕ ಅವನು ಇದನ್ನೆಲ್ಲ ಮೇಂಟೈನ್ ಮಾಡ್ತಾನಂತೆ. ಅನಿರುದ್ಧನ ಮೂಲಕ ಮನಸ್ಸನ್ನ ಕೊಡ್ತಾನಂತೆ. ಏನು ಅಂತಂದ್ರೆ ಅವನಲ್ಲಿ ನಮ್ಗೆ ಭಕ್ತಿ ಇರ್ಲಿ ಅಂತ ಅಂದ್ಬಿಟ್ಟು ಕೊಡ್ತಾನಂತೆ. ಇದನ್ನೆಲ್ಲಾ ಮಾಡ್ತಾ ಇರೋನು ನೀನೇನೆ, ನನಗೂ ಕೂಡ ಎಲ್ಲಾ ಮನಸ್ಸನ್ನು ಕೊಡ್ತಾ ಇರೋನು ನೀನೆ. ಅಂದ್ರೆ ಆಸ್ ಋಷಿಕೇಶ ಕಂಟ್ರೋಲರ್ ಆಫ್ ಸೆನ್ಸಸ್, ಈಸ್ ಕಂಟ್ರೋಲಿಂಗ್ ಎವ್ರಿಬಡಿ ಸೆನ್ಸಸ್. ಯಾರು? ಋಷಿಕೇಶ, ಕೃಷ್ಣ. ಸೊ ನೀನು ಕುಂತೀಸ್ ಪ್ರೇಯರ್ಸ್ ನಿಮ್ ಜ್ಞಾಪಕ ಇರ್ಬೋದು, ನಮೋ ಪಂಕಜನಾಭಾಯ, ನಮ ಪಂಕಜ ಮಾಲಿನಿ, ನಮ ಪಂಕಜ ನೇತ್ರಾಯ ಪಂಕಜಾಂಗ್ರೆ ಅಂತ. ಸೊ ಸೇಮ್ ಥಿಂಗ್ ಅವನಿಲ್ಲಿ ಹೇಳ್ತಾ ಇದ್ದಾನೆ. ದೇವ ಚೇತನಾ ಚೇತನಗಳೆಲ್ಲವೂ ಕೂಡ ನಿನ್ನ ಭಾಗ, ನೀನು 3 ಲೋಕಗಳನ್ನು ಕೂಡ ರಕ್ಷಿಸ್ತೀಯಾ. ದೇವತೆಗಳು ಪಿತೃಗಳು ಪರವಾಗಿ ನೀನು ಏನೇನು ಹೋಮ ಅದನ್ನೆಲ್ಲ ಅವ್ರು ಸ್ವೀಕರಿಸ್ತಾರೋ ಅದೆಲ್ಲ ಕೂಡ ನಿನ್ಗೆ ಹೋಗುತ್ತೆ. ಸರ್ವದೇವ ನಮಸ್ಕಾರ ಕೇಶವಸ್ಯ ಅಧಿಗಚ್ಚತಿ. ಎಷ್ಟೊಂದ್ ಜನ ನಾ ಕೃಷ್ಣನಿಗೆ ಮಾಡಲ್ಲ. ಕೃಷ್ಣನಾಮ ನಾಲಿಗೆಯಲ್ಲಿ ಬರ್ಬೇಕಾದ್ರೆ ನಾಲಿಗೆಯಲ್ಲಿ ಕಲ್ಲು ಮುಳ್ಳಿರುತ್ತಂತೆ, ಎಲ್ಲರಿಗೂ ಬರೋದಿಲ್ಲ, ಗೊತ್ತಾಯ್ತಾ. ಅಷ್ಟು ಸುಲಭ ಅಲ್ಲ. ಡೋಂಟ್ ಥಿಂಕ್ ಓ ನಾನ್ ಕೃಷ್ಣನಾಮ ಹೇಳ್ತೀನಿ. ನಾನ್ ಹೇಳೋದೇ ಇಲ್ಲ. ಎಷ್ಟೊಂದ್ ಜನ ನಾನ್ ಕೇಳಿದೀನಿ, ನಾನ್ ಯಾಕೆ ಹೇಳಿ ಅವ್ರಿಗೆ. ಅವ್ರು ಹೇಳಲ್ಲ ಅಲ್ಲ, ಕೃಷ್ಣನಿಗೆ ಬೇಕಾಗಿರೋದಿಲ್ವಂತೆ, ಹಾಗಾಗಿ ಅವರು ಚಾಂಟ್ ಮಾಡಲ್ಲ ಅಷ್ಟೇ. ಕೃಷ್ಣನಿಗೆ ಬೇಕಾದವ್ರಿಗೆ ಅವನು ಪ್ಲೀಸ್ ಕಮಾನ್ ಚಾಂಟ್ ಮೈ ನೇಮ್, ಚಾಂಟ್ ಮೈ ನೇಮ್ ಅಂತ ನಮ್ಗೆ ಅದನ್ನ ಮೋಟಿವೇಟ್ ಮಾಡೇ ಇರ್ತಾನಂತೆ. ನಮ್ಮ ರಕ್ತದಲ್ಲಿ ಅದು ಇರುತ್ತಂತೆ. ಆದ್ರೆ ಬೇರೆಯವ್ರಿಗೆ ನನಗೇನ್ ಇದೆಲ್ಲ ನಂಬಿಕೆನೇ ಇಲ್ಲ. ಯಾಕೆಂದ್ರೆ ದೇವ್ರಿಗೆ ಅವ್ರು ಬೇಕಾಗಿರಲ್ವಂತೆ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವನೇ ಸರ್ವ ಅನ್ನೋನು ತುಂಬಾ ದುರ್ಲಭ ಅಂತೆ, ಸಿಗೋದಿಲ್ಲ. ಬಹುನಾಂ ಜನ್ಮನಾಂ ಅಂತೆ, ಜನ್ಮ 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 ಎತ್ತಿ ಕೊನೆಗೆ ಇಲ್ಲಪ್ಪ ಈ ಜನ್ಮ ಸಾಕು, ವಾಸುದೇವ ನೀನೇ ಪರಮ ಪುರುಷ, ನೀನೇ ಎಲ್ಲ ಅಂತ ಹೇಳಲಿಕ್ಕೆ ಕೂಡ ಮನಸ್ಸು ಕೊಡೋನು ಅವನೇ ಅಂತೆ. ಅಂತಹ ಪದ್ಮನಾಭನೇ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾನೆ. ಪುರಾಣ ಪುರುಷ, ಸಾಂಖ್ಯಾಶಾಸ್ತ್ರವನ್ನು ಹೊರಪಡಿಸಿದವನು ಕಪಿಲ ಮುನಿ ಮೂಲಕ ನೀನೇನೆ. ಮತ್ತೆ ಹಿರಣ್ಯ ಗರ್ಭನಾಗಿರೋನು ನೀನೆ. ವಿಷ್ಣು ಸಹಸ್ರನಾಮದಲ್ಲಿ ಬರತ್ತಲ್ಲ, ಹಿರಣ್ಯ ಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಸೊ ಅವನು ಕೂಡ ನೀನೆ, ಎಲ್ಲವೂ ನೀನೆ. ಹೇ ನಾಥ, ಎಲ್ಲಾನು ಈ ದಿವ್ಯಾಕೃತಿಗೆ ಭಕ್ತರುಗಳಿಗೆ ದಿವ್ಯಾಕೃತಿಯನ್ನು ನೀನು ತೋರಿಸು. ನಾನು ನಿನ್ನ ಭಕ್ತ, ನಿನ್ನ ದಿವ್ಯಾಕೃತಿಯನ್ನು ತೋರಿಸು, ಅವರು ಕೂಡ ಎಂಜಾಯ್ ಮಾಡ್ಲಿ. ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ದಿವ್ಯಾಕೃತಿ, ಇಫ್ ಐ ಆಮ್ ಡಿಸ್ಕ್ರೈಬಿಂಗ್ ಕೃಷ್ಣ or ರಾಮ, ನಿಮ್ಗೆಲ್ಲ ಎಷ್ಟು ಸಂತೋಷ ಅಲ್ವಾ? ಬಾದಾಮಿ ಹಲ್ವಾ ತಿಂದಷ್ಟು ಸಂತೋಷ, ಅದಕ್ಕಿಂತ ಜಾಸ್ತಿ. ಸೊ ಅಂತಹ ನಿನ್ನನ್ನು ನಾನು ಇವಾಗ ಐ ಆಮ್ ಗೋನ್ ಟು ಡಿಸ್ಕ್ರೈಬ್ ಯು, ಪ್ಲೀಸ್ ನನಗೆ ಅದನ್ನ ಮಾಡ್ಲಿಕ್ಕೆ ನನಗೆ ಇದು ಕೊಡು ಅಂತ ಅಂದ್ಬಿಟ್ಟು, ಮೋಟಿವೇಶನ್ ಬೇಕು ನನಗೆ, ಅದನ್ನ ಹೇಳಲಿಕ್ಕೆ ನನಗೆ ಬಾಯಿ ಕೊಡು, ಸ್ವರ ಕೊಡು ಅಂತ ಅಂದ್ಬಿಟ್ಟು ರುದ್ರ ಅದನ್ನ ಕೇಳ್ಕೊತಾ ಇದ್ದಾನೆ. ಹೇ ನಾಥ, ಇದನ್ನ ದಿವ್ಯಾಕೃತಿನ ನಾನು ಐ ಆಮ್ ಮೇಕಿಂಗ್ ದಿಸ್ ನನ್ನ ಮೆಡಿಟೇಷನ್, ಪ್ರಧಾನವಾಗಿ ಮೆಡಿಟೇಷನ್ಗೋಸ್ಕರ ನಾನು ಇದನ್ನ ಕೇಳ್ತಾ ಇದ್ದೀನಿ. ಎಷ್ಟೊಂದ್ ಜನ ನಾವು ಮೆಡಿಟೇಟ್ ಮಾಡ್ತೀವಿ ಅಂತಲ್ಲ, ವಾಟ್ ಆರ್ ದೇ ಮೆಡಿಟೇಟಿಂಗ್ ಅಪಾನ್? ಯು ಶುಡ್ ಬಿ ಮೆಡಿಟೇಟಿಂಗ್ ಅಪಾನ್ ದ ಲೋಟಸ್ ಫೀಟ್ ಆಫ್ ಕೃಷ್ಣ, ಲೈಕ್ ಹೌ ಧ್ರುವ ವಾಸ್ ಡೂಯಿಂಗ್. ಧ್ರುವ ವಾಸ್ ಮೆಡಿಟೇಟಿಂಗ್ ಅಪಾನ್ ದ ಲೋಟಸ್ ಫೀಟ್ ಆಫ್ ಕೃಷ್ಣ. ಕೃಷ್ಣ ಬಂದಾಗ ಕೂಡ ಅವನು ಗೊತ್ತಾಗ್ಲಿಲ್ವಂತೆ, ಅವನ ಪಾಂಚಜನ್ಯನ ಹಣೆಗೆ ತಾಕಿಸಿದಾಗ ಅವನು ದೇವ್ರನ್ನ ನೋಡ್ತಾನೆ. ಅವಾಗ ಅವನ್ಗೆ ಹೃದಯದಲ್ಲಿದ್ದ ಕೃಷ್ಣನ ಮೂರ್ತಿ ಹೊಟ್ಟೋಗುತ್ತೆ. ಅವಾಗ ಎಲ್ಲಿ ಅಂತ ಕಣ್ಬಿಟ್ಟಾಗ ಕೃಷ್ಣ ಕಾಣ್ತಾನಂತೆ. ದಟ್ ಈಸ್ ಮೆಡಿಟೇಷನ್. ಸುಮ್ನೆ ಕೂತ್ಕೊಂಡು ಐ ಆಮ್ ಮೆಡಿಟೇಟಿಂಗ್ ಅಂತಂದ್ರೆ ಅದು ಪ್ರಯೋಜನ ಇಲ್ಲ ಅಂತ. ಸೊ ಮೆಡಿಟೇಷನ್ಗೆ ಒಂದು ವಸ್ತು ಬೇಕು. ಏನದು? ಶ್ರೀ ಕೃಷ್ಣನ ರೂಪ, ಶ್ರೀ ಹರಿಕೃಷ್ಣನ ರೂಪ ನಮಗೆ ಬೇಕು. ಹೇಗೆ ಇದ್ದಾನೆ ಶ್ರೀ ಹರಿಕೃಷ್ಣ ಅನ್ನೋದನ್ನ ರುದ್ರದೇವರು ಹೇಳ್ತಾ ಇದ್ದಾರೆ. ನೀನು ಮಹಾ ಅದ್ಭುತ ಸೌಂದರ್ಯ ಅಂತೆ, ಎಷ್ಟು ಚೆನ್ನಾಗಿದ್ದಾನಂತೆ ಅಂದ್ರೆ ಹ್ಯಾಂಡ್ಸಮ್ ಹಂಕ್. ಓಕೆ, ಅವನ್ಗಿಂತ ಹ್ಯಾಂಡ್ಸಮ್ ಬೇರೆ ಯಾರೂನೇ ಇಲ್ಲ. ಎಂದಿಗೆ ನಮ್ಮ ದೃಷ್ಟಿಗೆ ಬೀಳ್ತೀಯಾ? ಯಾವಾಗ ನಿನ್ನ ನೋಡ್ತೇನೆ. ಶ್ಯಾಮಲವಾದ ಕಾಲ ಮೇಘದಂತೆ ಶ್ಯಾಮಲವಾದ ಮೈಯಂತೆ, ಅಂದವಾಗಿ ನೀಡಿದ 4 ಭುಜಗಳು, ಶಂಖ ಚಕ್ರ ಗದಾ ಪದ್ಮನ ಹಿಡಿದುಕೊಂಡಿದ್ಯಂತೆ. ಮತ್ತೆ ಒಳ್ಳೆ ಹುಬ್ಬುಗಳಂತೆ, ಹುಬ್ಬಿನಾಟಿಗಳಂತೆ, ಒಳ್ಳೆ ಹಣೆಯಂತೆ, ಎಸಳಾದ ಮೂಗು, ಪಂಕಜ ದಳಗಳಂತಿರುವ ಕಣ್ಣುಗಳಂತೆ, ಪಂಕಜಾಂಗ್ರೆ ಅಂತ ಹೇಳಿದ್ನಲ್ಲ, ಪಂಕಜನಯನ ಅಂತ ಅನ್ಬಿಟ್ಟು ಆತರ ಪಂಕಜನಯನ ಲೋಟಸ್ ಪೆಟಲ್ಸ್ ಇದೆಯಲ್ಲ ಆ ತರ ಇದೆಯಂತೆ ಅವನ ಕಣ್ಣುಗಳು. ಮತ್ತೆ ಸೂಕ್ಷ್ಮವಾದ ಬಾಯಂತೆ, ಪುಟ್ಟ ಬಾಯಿ, ತುಂಬಾ ಒಳ್ಳೆ ದಂತ ಪಂಕ್ತಿ ಅಂತೆ, ದಾಳಿಂಬರೆ ಇದಿರತ್ತಲ್ಲ ಬೀಜಗಳು, ಆ ತರ ದಂತ ಪಂಕ್ತಿ ಅಂತೆ, ಕಮಲ ಕೇಸರದಂತೆ ಹುಟ್ಟಿರುವ ಪಟ್ಟೆ ಮಡಿಯಂತೆ. ದಟ್ ಗೋಲ್ಡನ್ ಇದು ಪಂಚೆ ಏನು ಉಟ್ಕೊಂಡಿದ್ದಾನೆ ಸ್ವಾಮಿ, ಕಚ್ಚೆ ಪಂಚೆ ಉಟ್ಕೊಂಡಿದ್ದಾನಲ್ಲ ಅದು, ಜ್ವಲಿಸುವ ಕರ್ಣಕುಂಡಲಗಳಂತೆ. ಇಸ್ ವೇರಿಂಗ್ ಸಚ್ ಬ್ಯೂಟಿಫುಲ್ ಕರ್ಣಕುಂಡಲ, ಮಕರ ಕರ್ಣಕುಂಡಗಳನ್ನ ಹಾಕೊಂಡಿದ್ದಾನಂತೆ ಸ್ವಾಮಿ. ತಲೆಯಿಂದ ಕಾಲಿನವರೆಗೆ ಹೊಳೆಯುತ್ತಿರುವ ಕಿರೀಟ, ಹಾರ, ಮೇಕಲ, ನೂಪುರ ಇದೆಲ್ಲಾನು ಕೂಡ ಹೊಳಿತಾ ಇದೆಯಂತೆ. ಸಚ್ ಶೈನ್ ಫ್ರಮ್ ದೆಮ್. ಇಟ್ ಇಸ್ ಕೃಷ್ಣ. ಇದನ್ನಲ್ಲಿ ನೀವು ಜ್ಞಾಪಿಸ್ಕೊಳ್ಬಹುದು. ಏನು ಅಂತಂದ್ರೆ, ಕೃಷ್ಣ ಪ್ರಾದುರ್ಭವ ಆದಾಗ ವಸುದೇವ ದೇವಕಿಯರಿಗೆ ಅಲ್ಲಿ ಫುಲ್ಲು ಕತ್ತಲೆ ಮನೆಯಂತೆ, ಪ್ರಿಸನ್ನು. ಅವನು ಪ್ರಾದುರ್ಭವ ಆದಾಗ ದ ಒಡವೆಗಳು ದಟ್ ಹಿ ವಾಸ್ ವೇರಿಂಗ್, ದ ಜ್ಯುವೆಲ್ರಿ, ಇಟ್ ಶೋನ್ ಸೋ ಮಚ್. ಆ ರೂಮ್ ನೇನೆ ಇಟ್ ವಾಸ್ ಲಿಟ್. ಹೇಗೆ ಅಂದ್ರೆ 1000 ಕ್ಯಾಂಡಲ್ ಬಲ್ಬ್ ಎಲ್ಲಾ ಕಡೆ ಹಾಕ್ದಂಗೆ ದ ರೂಮ್ ವಾಸ್ ಲಿಟ್. ದಟ್ ಈಸ್ ಕೃಷ್ಣ. ಸೊ ಇಲ್ಲಿ 4 ಭುಜಗಳಲ್ಲಿ ರತ್ನಕಾಂತಿಯಿಂದ ದೇದೀಪ್ಯಮಾನವಾಗಿರುವ ಶಂಖ ಚಕ್ರ ಗದಾ ಪದ್ಮ ಅಂತೆ.
ಮತ್ತೆ ಕೊರಳಿನಲ್ಲಿ ಕೌಸ್ತುಭಮಣಿ, ಅದು ಕೌಸ್ತುಭಮಣಿ ಬ್ರಹ್ಮದೇವರ ಸಂಕೇತ ಅಂತೆ, ಈಸ್ ಆಲ್ವೇಸ್ ವೇರಿಂಗ್ ದಟ್. ಮತ್ತೆ ಸುವರ್ಣ ರೇಖೆಯಿಂದ ಕೂಡಿದ ಒಂದು ರೇಖೆ ಅಂತೆ ಎದೆನಲ್ಲಿ, ಏನದು ಮಹಾಲಕ್ಷ್ಮಿ ಅಲ್ಲಿ ಇದ್ದಾಳಂತೆ, ಅದಕ್ಕೆ ಆ ಸುವರ್ಣ ರೇಖೆ ಅಲ್ಲಿದೆಯಂತೆ. ಸುಂದರವಾದ ತ್ರಿವಳಿಗಳು ಇರುವಂತಹ ಹೊಕ್ಕಳಂತೆ, ಹೊಟ್ಟೆ ಎಷ್ಟು ಮುದ್ದಾಗಿದೆಯಂತೆ ಹೊಟ್ಟೆ ಅಂದ್ರೆ. ಯಾಕೆ ಅಂತಂದ್ರೆ ತಾನು ಈ ಸಂಸಾರನ ಇಲ್ಲಿ ಹೊರಡಿಸಿದ್ದಾನಲ್ಲ ಸ್ವಾಮಿ, ಈ ಜಗತ್ತನ್ನ ಹೊರಡಿಸಿದ್ದಾನಲ್ಲ, ಅದನ್ನೆಲ್ಲ ಅಟ್ ದ ಟೈಮ್ ಆಫ್ ಪ್ರಳಯ ಆ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಡ್ತಾನಂತೆ. ಅದಕ್ಕೆ ಆಳವಾದಂತಹ ಹೊಕ್ಕಳಂತೆ, ತ್ರಿವಳಿಗಳು ಉಸಿರಾಡ್ತಾ ಇದೆಯಂತೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇದೆಯಂತೆ. ದಟ್ ಇಸ್ ಕೃಷ್ಣ ಪದ್ಮನಾಭ ಹೂ ಸ್ಲೀಪಿಂಗ್. ಓಕೆ, ಅವನನ್ನ ಇಂತಹ ನಿನ್ನು ನನಗೆ ದರ್ಶನ ಕೊಡು ಅಂತ ಕೇಳ್ತಾ ಇದ್ದಾನಂತೆ. ಪೀತಾಂಬರ ಅನ್ನೋದನ್ನ ಕಟ್ಟಿಕೊಂಡಿದ್ಯಂತೆ. ಆಮೇಲೆ ಅಂದವಾಗಿರುವ ಕಾಲಂತೆ, ದ್ವಂದ್ವಾಯವಗಳು ಎಲ್ಲ ತುಂಬಾ ಅಂದವಾಗಿದೆಯಂತೆ. ಮೊಣಕಾಲುಗಳಂತೂ ತುಂಬಾ ತುಂಬಾ ಚೆನ್ನಾಗಿದೆಯಂತೆ. ಕಾಲಲ್ಲಿರುವ ಬೆಟ್ಟುಗಳು ನಖಕಾಂತಿ, ನಾವೆಲ್ಲ ನೇಲ್ ಪಾಲಿಶ್ ಹಾಕೊಂಡ್ರೆ ನಮ್ಮ ನೇಲ್ ಶೈನ್, ಕೃಷ್ಣ ಡಸಂಟ್ ಹ್ಯಾವ್ ಟು ವೇರ್ ಎನಿ ನೇಲ್ ಪಾಲಿಶ್. ಓಕೆ, ಅಷ್ಟು ಚೆನ್ನಾಗಿದೆಯಂತೆ. ಸುಂದರವಾಗಿರುವಂತಹ ನಖಕಾಂತಿಯಿಂದ ಇರುವ ಪಾದಗಳಂತೆ. ಅಂತಹ ಪಾದ ಪದ್ಮಗಳ ನಮ್ಗೆ ನೆಲೆ ಕೊಡು ನಮ್ಗೆ ಅಂತ ಕೇಳ್ತಾ ಇದ್ದಾನೆ. ಇಂತಹ ಸೌಂದರ್ಯ ವಿಶಿಷ್ಟ ನಿನ್ನ ದಿವ್ಯಾಕೃತಿಯನ್ನು ನೋಡ್ಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ. ಇಂತಹ ಸೌಂದರ್ಯ ಯಾರು ನೋಡಿರಕ್ಕುಂಟಾ? ಇಲ್ಲ, ನೋ ವೇ. ನನ್ ಅದರ್ ದನ್ ಕೃಷ್ಣ ಹಿಮ್ಸೆಲ್ಫ್, ನನ್ ಟು ಈಕ್ವಲ್, ನನ್ ಅಬೌವ್ ಕೃಷ್ಣ. ಸೊ ದಟ್ ಈಸ್ ಕೃಷ್ಣ, ದ ಮೋಸ್ಟ್ ಹ್ಯಾಂಡ್ಸಮ್. ಸೊ ಇಂತಹ ಕೃಷ್ಣ, ಶ್ರೀಹರಿ ಕೃಷ್ಣ ನನಗೆ ದರ್ಶನ ಕೊಡು ಅಂತ ಕೇಳ್ಕೊತಾ ಇದ್ದಾನೆ. ನೀನು ಅಜ್ಞಾನಿಗಳಿಗೂ ಕೂಡ ಆಚಾರ್ಯ ಅಂತೆ. ಅಂತಹ ಅಜ್ಞಾನಿಗಳಿಗೆ ಒಂದು ಆಚಾರ್ಯನ ತೋರಿಸಿ ನೀನು ನಮ್ಗೆಲ್ಲರಿಗೂ ಗುರುಗಳಿದಾರಲ್ಲ, ಹಾಗೆ ಆ ಗುರುಗಳಿಗೂ ಗುರು ಯಾರು? ಶ್ರೀಕೃಷ್ಣ ಪರಮಾಚಾರ್ಯ, ಗೀತಾಚಾರ್ಯ ನೀನು. ಇಂತಹ ನಿನ್ನ ರೂಪ ಧ್ಯಾನ, ಈ ರೂಪ ಧ್ಯಾನ ಮಾಡಿದ್ದೀವಲ್ಲ, ಇದು ಮೋಕ್ಷ ಸಾಧಕ ಅಂತೆ. ಈ ತರ ರೂಪನ ನಾವು ಡಿಸ್ಕ್ರೈಬ್ ಮಾಡ್ಕೊಂಡು ದಿನಾ ನಾವು ಇಫ್ ಯು ಆರ್ ಥಿಂಕಿಂಗ್ ಆಫ್ ಕೃಷ್ಣ ಲೈಕ್ ದಿಸ್, ಅದು ಮೋಕ್ಷ ಸಾಧಕ ಅಂದ್ರೆ ದೇವರ ಹತ್ರ ಹೋಗ್ಬೋದಂತೆ. ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್ ಹೋಗ್ಬೋದಂತೆ. ಇದು ಭಕ್ತಿ ಯೋಗವಾಗಿ ಪರಿಣಮಿಸುತ್ತಂತೆ. ಇವಾಗ ವೆನ್ ಐ ಆಮ್ ಡಿಸ್ಕ್ರೈಬಿಂಗ್ ಕೃಷ್ಣ, ಆಲ್ ಆಫ್ ಯು ಆರ್ ಜಸ್ಟ್ ಲವಿಂಗ್ ಇಟ್ ಅಲ್ವಾ? ಸೊ ದಟ್ ಈಸ್ ಭಕ್ತಿ. ಬಿಕಾಸ್ ಯು ಹ್ಯಾವ್ ಭಕ್ತಿ ಟುವರ್ಡ್ಸ್ ಕೃಷ್ಣ, ಯು ಜಸ್ಟ್ ಲವ್ ದಿಸ್. ಅದನ್ನ ಈ ಭಕ್ತಿಯ ಹೊರತು ಬೇರೆ ಯಾವುದ್ರಲ್ಲೂ ಕೂಡ ಅವನು ಬರೋದೇ ಇಲ್ವಂತೆ. ಅವನನ್ನ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ವಂತೆ. ಯಶೋದೆಗೆ ಅಷ್ಟು ಭಕ್ತಿ ಇತ್ತಂತೆ. ಅವಳು ಶಿ ಕುಡ್ ಬೈಂಡ್ ಕೃಷ್ಣ. ಕ್ಯಾನ್ ಎನಿ ಆಫ್ ಅಸ್ ಬೈಂಡ್ ಕೃಷ್ಣ? ನೋ ವೇ. ಯಶೋದೆ ಕುಡ್ ಡೂ ಇಟ್ ಅನ್ನಲ್ಲ, ಅವನು ಮಾಡಿಸ್ಕೊಂಡ್ರಂತೆ. ಅವನು ಪಾಪ ನಮ್ಮಮ್ಮ ಪಾಪ ಸುಸ್ತಾಗಿದ್ದಾಳೆ ಅಂತನ್ಬಿಟ್ಟು ಅವನು ಮಾಡಿಸ್ಕೊಂಡಂತೆ, ಹಿಸ್ ಮರ್ಸಿ. ಓಕೆ, ಆದ್ರಿಂದ ಅವನು ಮಾಡಿಸ್ಕೊಂಡಿದ್ದಾನಂತೆ. ಎಲೆ ಪರಮ ಪುರುಷ, ನಿನ್ನ ಗುಣ ಕೀರ್ತನೆಯಿಂದ, ನಿನ್ನ ಪಾದ ತೀರ್ಥದಿಂದ ಆತ್ಮಶುದ್ಧಿಯನ್ನು ಬಯಸ್ತಾ ಇದ್ದೇನೆ ನಾನು. ನಿನ್ನ ಗುಣಕೀರ್ತನೆ, ನಾಮ ಸಂಕೀರ್ತನೆ ಯಾವಾಗ್ಲೂ ನಾನು ಮಾಡ್ತಾ ಇದ್ದೇನೆ. ಸರ್ವಭೂತ ದಯಾಮಯನಾಗಿ ತಾತ್ವಿಕ ಸ್ವಭಾವವನ್ನು ನಿನ್ನ ಭಕ್ತರಿಗೆ ಹಂಚುತ್ತಾ ಇದೀಯಾ. ಅಂತಹ ಭಕ್ತರ ಸಂಘ ನನಗೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ರುದ್ರದೇವರು ಹೇಳ್ತಾ ಇದ್ದಾರೆ, ಮೋಕ್ಷ ಸಾಧಕವಾದ ಮೋಕ್ಷಕ್ಕಿಂತ, ಬೇರೆ ಏನೇ ಒಂದು ಸುಖಕ್ಕಿಂತ ಅವೆಲ್ಲ ಅನಿತ್ಯ. ಎಲ್ಲದಕ್ಕಿಂತ ನಿನ್ನ ಭಕ್ತರ ಸಂಘ ಕೊಡು. ಐ ವಾಂಟ್ ಟು ಬಿ ಅಮಿಡ್ಸ್ಟ್ ಡಿವೋಟೀಸ್ ಸಂಘ ಕೊಡು ಅಂತ ಕೇಳ್ತಾ ಇದ್ದಾನೆ. ಸೊ ಇದನ್ನ ನಾನು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇನೆ. ನಿನ್ನ ಅನುಗ್ರಹ ನನಗೆ ಬೇಕು. ಐ ವಾಂಟ್ ದಿಸ್ ಆಸ್ ಅ ಬೆನಿಡಿಕ್ಷನ್. ನಿನ್ನ ಭಕ್ತರ ಸಂಘ ನನಗೆ ಕೊಡು ಅಂತ ಕೇಳ್ತಾ ಇದ್ದಾನೆ. ನಾಹಂ ತಿಷ್ಟಾಮಿ ವೈಕುಂಠೆ ಯೋಗಿನಾಂ ಹೃದಯೇಶು ವಾ ಯತ್ರ ತಿಷ್ಟಾಮಿ ನಾರದ ತತ್ರ ಗಾಯಂತಿ ಮದ್ಭಕ್ತ. ಪದ್ಮಪುರಾಣ. ಸೊ ಕೃಷ್ಣ ಎಲ್ಲಿರ್ತಾನಂತೆ ಅಂತಂದ್ರೆ, ಅವನ ನಾಮ ಸಂಕೀರ್ತನೆ ಯಾರು ಮಾಡ್ತಾ ಇರ್ತಾರೋ ಅಲ್ಲಿ ಅವನು ಸದಾ ಇರ್ತಾನಂತೆ ಸ್ವಾಮಿ. ಸೊ ಅಂತಹ ಭಕ್ತವತ್ಸಲ, ನನಗೆ ನಿನ್ನ ದರ್ಶನ ಕೊಡು ಅಂತ ಕೇಳ್ತಾ ಇದ್ದಾನೆ. ಸೊ ನೀನೇ ಕಾಲ ಶರೀರಕ ಅಂತೆ, ಯಮನಿಗೆ ಯಮ ಅಂತೆ. ನಾವು ಇದನ್ನ ಕೇಳಿರ್ಬೋದಲ್ವಾ ಈ ದೇವನಾಮನ, ಯಮನಲ್ಲಿ ಕಾಣಲಾರೆ ಅನಬೇಡ, ಶ್ರೀರಾಮನೇ ಯಮ ಅಂತನ್ಬಿಟ್ಟು. ಸೊ ಹೀಸ್ ಯಮ ಹಿಮ್ಸೆಲ್ಫ್ ಅಂತೆ. ಸೊ ಇಂತಹ ನಮ್ಮಂತಹ ಜೀವಾತ್ಮರು ಎಲ್ಲಾರು ಕೂಡ ನಿನ್ನನ್ನ ದರ್ಶನ ಪಡಿಬೇಕು ಅಂತನ್ಬಿಟ್ಟು, ನಿನ್ನ ಬೆನಿಡಿಕ್ಷನ್ ಬೇಕು, ನಿನ್ನ ಅನುಗ್ರಹ ಬೇಕು ಅಂತನ್ಬಿಟ್ಟು ನಾವೆಲ್ಲ ಪ್ರಾರ್ಥಿಸ್ಕೊತಾ ಇದ್ದೀವಿ ಅಂತನ್ಬಿಟ್ಟು. ಅಂಡ್ ದೈವಾಧೀನವಾಗಿ ಒಂದು ಚೂರು ಸದ್ಬುದ್ಧಿ ಕೃಷ್ಣನೆಡೆಗೆ ಬಂದ್ರೆ ಕೂಡ ನಾವು ಈ ಸಂಸಾರನ ಮರಿತೇವಂತೆ. ನಮ್ಗೆ ಕೃಷ್ಣನೇ ಇಷ್ಟ, ಕೃಷ್ಣನಿಗೆ ಪ್ರಾಧಾನ್ಯ ಕೊಡ್ತೇವಂತೆ. ಒಂದು ಊಟ ಆಗ್ಲಿ, ತಿಂಡಿ ಆಗ್ಲಿ, ಬಟ್ಟೆ ಬೇರೆ ಎಲ್ಲದಕ್ಕೂ ನಾವು ವಿ ಫಸ್ಟ್ ಆಫರ್ ಎವ್ರಿಥಿಂಗ್ ಟು ದ ಲಾರ್ಡ್ ಅಂತೆ. ಆಮೇಲೆ ನಾವು ಅದನ್ನ ಪ್ರಸಾದ ರೂಪವಾಗಿ ಸ್ವೀಕರಿಸ್ತೇವಂತೆ. 14 ಮನ್ವಂತರ ಉಳ್ಳ ಬ್ರಹ್ಮದೇವರು ಕೂಡ ನಿನ್ನ ಪಾದನೇನೆ ಆರಾಧಿಸ್ತಾ ಇದ್ದಾನೆ. ಸೊ ಇಂತಹ ರುದ್ರ ಸ್ವರೂಪಿಯಾದ ನೀನು, ಅವನೇನೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೆ. ಕೃಷ್ಣ ಬಿಕಮ್ಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಟ್ ದ ಟೈಮ್ ಆಫ್ ಆನ್ಹಿಲೇಷನ್. ಆಯ್ತಾ? ಸೊ ಅಂತಹ ನೀನು ನನಗೆ ಸದ್ಗತಿಯಾಗಿದೆಯೇ. ಸೊ ನೀನು ನನಗೆ ದರ್ಶನ ಕೊಡು ಅಂತ ಹೇಳ್ತಾ ಇದ್ದಾನೆ. ದಿಸ್ ಈಸ್ ರುದ್ರಗೀತೆ. ಇನ್ ಶಾರ್ಟ್ ಆಗಿ ಹೇಳಿದಿರಿ, ತುಂಬಾ ದೊಡ್ಡದು. ಅದನ್ನ ಪ್ರಚೇತಸರಿಗೆ ಹೇಳ್ತಾ ಇದ್ದಾನೆ. ರಾಜಕುಮಾರರೇ, ಈಗ ನಾನು ಹೇಳಿದಂತಹ ರುದ್ರಗೀತೆ ಏನಿದೆ ಅದಕ್ಕೆ ಯೋಗಾದೇಶ ಅಂತ ಕೂಡ ಹೇಳ್ತಾರೆ. ಯೋಗದ ಆದೇಶ. ಯೋಗ ಇಸ್ ಆಲ್ವೇಸ್ ನಾಟ್ ಫಿಸಿಕಲ್. ಆಯ್ತಾ? ಯೋಗೇಶ್ವರ, ಮಹಾಯೋಗೇಶ್ವರ ಈಸ್ ಕೃಷ್ಣ. ಸೊ ಯೋಗ
ಯೋಗ ಅಂತಂದ್ರೆ ಧ್ಯಾನ ಮಾಡೋದು ಯೋಗ, ಕೃಷ್ಣನಲ್ಲಿ ಭಕ್ತಿ ಮಾಡೋದು ಕೂಡ ಭಕ್ತಿ ಯೋಗ. ಸೊ ದೇರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗ. ಸೊ ಈ ಯೋಗಾದೇಶನ ನೀವು ಸ್ತುತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಇದನ್ನ ಮರೀಚಿ ಮತ್ತೆ ಬೇರೆ ಎಲ್ಲಾರ್ಗೂ, ಋಷಿ ಮುನಿಗಳಿಗೆ ಎಲ್ಲಾರ್ಗೂ ಕೂಡ ಇದನ್ನ ಸೃಷ್ಟಿ ಕಾಲದಲ್ಲಿ ಇದನ್ನ ಅವರು ಹೇಳಿದ್ರಂತೆ, ಇದನ್ನ ಈ ಮಂತ್ರೋಪದೇಶ ಮಾಡಿದ್ರಂತೆ. ಆ ಮಂತ್ರೋಪದೇಶ ನನಗೂ ಮಾಡಿ ನನ್ನಲ್ಲಿರೋ ಕಲ್ಮಶನೆಲ್ಲ ನಾನು ನೀಗಿಕೊಂಡಿದ್ದೇನೆ. ಸೊ ಈ ಸ್ತೋತ್ರನ ಜಪಿಸೋದ್ರಿಂದ ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ. ಸೊ ನಿಮ್ಗೆ ಏನೇನ್ ಮನಸ್ಸಿನಲ್ಲಿ ಬಯಕೆ ಇದೆಯೋ ಅದೆಲ್ಲ ಕೂಡ ಈಡೇರುತ್ತೆ. ದಿಸ್ ಇಸ್ ದ ಬೆಸ್ಟ್ ಮಂತ್ರ ಅಂತ ಹೇಳ್ತಾ ಇದ್ದಾನೆ. ಫಲಶ್ರುತಿ ಹೇಳ್ತಾ ಇದ್ದೀನಿ, ಶ್ರೀಮದ್ ಭಾಗವತಂದು ಇದು. ಲೋಕದಲ್ಲಿ ಯಾವನು ನನ್ನಿಂದ ಗಾನ ಮಾಡಲ್ಪಟ್ಟ ಈ ಪರಮಾತ್ಮ ಸ್ತುತಿಯನ್ನು ಶ್ರದ್ಧೆಯಿಂದ ಪಠಿಸುವನೋ ಅವನಿಗೆ ಭಗವದ್ಭಕ್ತಿಯು ತಾನಾಗಿಯೇ ಹುಟ್ಟುವುದು. ಆ ಪರಮ ಪುರುಷನು ಈ ಸ್ತೋತ್ರದಿಂದ ಸುಲಭವಾಗಿ ಪ್ರಸನ್ನನಾಗುವನು. ಅವನು ಈ ಸ್ತೋತ್ರ ಕೀರ್ತನೆಯಿಂದ ಬೇಕಾದ ಕೋರಿಕೆಗಳೆಲ್ಲವನ್ನೂ ಕೈಗೂಡಿಸಿಕೊಳ್ಳುವನು. ಈ ಸ್ತೋತ್ರವನ್ನು ಶ್ರದ್ಧೆಯಿಂದ ಕೇಳಿ ಅಥವಾ ಪಠಿಸುವನೋ, ಓದುವನೋ, ಕೇಳುವನೋ ಎಲ್ಲ ಒಂದೇ. ಅವನು ತನ್ನ ಸಮಸ್ತ ಕರ್ಮಗಳಿಂದಲೂ ಮುಕ್ತನಾಗಿ ಮೋಕ್ಷವನ್ನು ಹೊಂದುವನು. ಹಿ ಆರ್ ಶಿ ಕ್ಯಾನ್ ಗೋ ಬ್ಯಾಕ್ ಟು ಕೃಷ್ಣ ಅಂತನ್ಬಿಟ್ಟು. ಆದ್ದರಿಂದ ರಾಜಕುಮಾರರೇ, ನೀವು ಈ ಪರಮಾತ್ಮ ಸ್ತುತಿಯನ್ನು ಯಾವಾಗಲೂ 24/7 ಚಾಂಟ್ ಮಾಡ್ತಾ ಇರಿ. ಸೊ ದಟ್ ನಿಮ್ಗೆ ಏನೇನ್ ಆಕಾಂಕ್ಷೆಗಳೆಲ್ಲ ಇದೆಯೋ ಅದೆಲ್ಲ ಆಗತ್ತೆ ಅಂತ ಹೇಳ್ತಾನೆ. ದಿಸ್ 4th canto of ಶ್ರೀಮದ್ ಭಾಗವತಂ 23rd chapter ಇದನ್ನ ಹೇಳಿದ್ದಾನೆ. ಮತ್ತೆ ಶಿವ ಅಂದ್ಮೇಲೆ ನಾವು ತ್ರಿಪುರಾಸುರ ಸಂಹಾರ ಕೂಡ ಕೇಳಿದ್ದೀರಲ್ವಾ? ಬ್ರಹ್ಮವೈವರ್ತ ಪುರಾಣದಲ್ಲಿ ಕೃಷ್ಣ ರಾಧೆ ಹೇಳ್ತಾ ಇದ್ದಾನೆ. ಒಮ್ಮೆ ಶಿವನ್ಗೆ ಸ್ವಲ್ಪ ಅಹಂಕಾರ ಬಂದತ್ತೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಎಲ್ಲಾ ದೇವತೆಗಳದ್ದು ಅಹಂಕಾರ ದಮನ ಮಾಡ್ತಾನೆ. ಯಾರು? ಸ್ವಾಮಿ ಶ್ರೀಕೃಷ್ಣ. ಬ್ರಹ್ಮನಿಗೂ ಬಂದಿತ್ತಂತೆ. ಅವಾಗ ಚತುರ್ಮುಖ ಬ್ರಹ್ಮ ಬಂದಾಗ ಸಾವಿರ ತಲೆ ಇರೋ ಬ್ರಹ್ಮನನ್ನ ಇಟ್ಟಿದ್ದಂತೆ. ತೋರ್ಸ್ಬಿಟ್ಟು 1000 ಬ್ರಹ್ಮ ತಲೆ ಇರೋ ಬ್ರಹ್ಮನ ಇದ್ದಾರೆ ಅವನ ಇದನ್ನ ದಮನ ಮಾಡಿದಂತೆ. ಹಾಗಾಗಿ ಇಲ್ಲಿ ಈಗ ರುದ್ರದೇವರಿಗೆ ಸ್ವಲ್ಪ ಅಹಂಕಾರ ಬಂದತ್ತೆ. ನಾನ್ ಲಯಕಾರಕನ ಎಲ್ಲ ಮಾಡ್ಬೋದು ಅಂತ. ತ್ರಿಪುರಾಸುರರು ಅಂತಂದ್ರೆ ತ್ರಿಪುರಾಸುರ 3 ಅಸುರರು ಆಯ್ತಾ. ತಾರಕಾಸುರನ ಮಕ್ಕಳು ಅವರು 3 ಜನ. ವಿದ್ಯುನ್ಮಾಲಿ, ತ್ರಿಪುರಾಂತಕ, ಆಮೇಲೆ ಇನ್ನೊಬ್ಳು ಏನೋ ಕಾಲಾಷ್ಟಕನೋ ಏನೋ 3 ಜನ ಕೂಡ. ಅವರು 3 ಜನನು ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ಬಿಟ್ಟು ಸಿಟಿ ಆಫ್ ಗೋಲ್ಡ್, ಸಿಲ್ವರ್ ಅಂಡ್ ಐರನ್ ನ ಇಟ್ಕೊಂಡಿರ್ತಾರೆ. ಫಸ್ಟ್ ನಾವು ಯು ವಾಂಟ್ ಟು ಬಿ ಇಮಾರ್ಟಲ್ ಅಂತಾರೆ. ಆಗದೇ ಇಲ್ಲ, ಅತೆಲ್ಲನ ಕೊಡಕ್ಕಾಗೋದಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಹಾಗಾದ್ರೆ ನಮ್ಗೆ ಈ 3 ಸಿಟೀಸ್ ನ ಕೊಟ್ಬಿಡು. ಈ 3 ಸಿಟೀಸು ಒಂದೇ ಒಂದು ಟೈಮಲ್ಲಿ, ಮಧ್ಯಾಹ್ನದ ಟೈಮಲ್ಲಿ ಅಲೈನ್ ಆಗತ್ತೆ. ಅವಾಗ ಮಾತ್ರ ನಮ್ಮ ನಾಶ ಉಂಟು, ಅದರ್ವೈಸ್ ಆಗದೇ ಇಲ್ಲ ಅಂತ. ಸೊ ಎಲ್ಲಾ ಕಡೆ ಬೇರೆ ಕಡೆ ಲೋಕದಲ್ಲಿ ಆ 3 ಸಿಟಿಗಳಿದ್ದಂತೆ. ಇದನ್ನ ಯಾರಿಂದಲೂ ಸಹಿಸ್ಲಿಕ್ಕೆ ಆಗ್ತಾನೆ ಇರ್ಲಿಲ್ವಂತೆ. ದೇವತೆಗಳೆಲ್ಲ ಹೋಗಿ ಹೋರಾಡಿ ಅವರೆಲ್ಲ ಮೂರ್ಛೆ ಹೋಗಿ ಬಂದು ಬಿಟ್ಟಿದ್ರಂತೆ. ದೇವತೆಗಳಿಗೆ ಇವಾಗ ಅವ್ರನ್ನ ಏನಾರು ಮಾಡಿ ನಾವು ಅದನ್ನ ನಾಶ ಮಾಡ್ಬೇಕು ಅಂತ. ಸೊ ಅವಾಗ ಹೇಗ್ ಮಾಡೋದು? ಅವಾಗ ಬ್ರಹ್ಮದೇವರು ಹೇಳಿದಂತೆ, ಇವನು ಶಿವ ಒಬ್ನೇನೆ ಅವ್ರನ್ನ ಲಯ ಮಾಡ್ಲಿಕ್ಕೆ ಸಾಧ್ಯ, ನನ್ನಿಂದ ಆಗೋದಿಲ್ಲ ಅಂತ. ಅವಟ್ ಅವನು ದೇ ವೆಂಟ್ ಟು ವಿಷ್ಣು ಆಲ್ಸೋ. ವಿಷ್ಣು ಹತ್ರ ಹೋದಾಗ ವಿಷ್ಣು ಕ್ರಿಯೇಟೆಡ್ ಅ ಬ್ರಾಹ್ಮಣ ಅಂತೆ, ಅರಿಹತ್ ಅಂತ. ಅವ್ನ್ ಹೇಳ್ಬಿಟ್ಟು ನೀನು ಇರ್ರಿಲಿಜಿಯಾಸಿಟಿ, ಆ 3 ಇದರಲ್ಲಿ ಅವರೆಲ್ಲ ದೇವರ್ ವರ್ಷಿಪಿಂಗ್ ಲಾರ್ಡ್ ಶಿವ. ಅಂದ್ರೆ ಎಲ್ಲ ವೇದಗಳನ್ನ ಓದಿ ಪೂಜೆ ಮಾಡಿ ಎಲ್ಲಾರು ತುಂಬಾ ನೀತಿವಂತರಾಗಿದ್ರಂತೆ. ಆ ನೀತಿನ ಕೆಡಿಸ್ಬೇಕು. ಕೆಡಿಸಿದಾಗ ಅವರು ಅಧೋಗತಿ ಆಗತ್ತೆ. ಅಧರ್ಮ ಆದಾಗ ಧರ್ಮ ಮೇಲೆ ಬರುತ್ತೆ ಅಂತಂದ್ಬಿಟ್ಟು ಅದನ್ನ ಪ್ರಚಾರ ಮಾಡಿ ಅಂತ ಹೇಳಿದಂತೆ. ಅದನ್ನ ಪ್ರಚಾರ ಮಾಡಿದಾಗ ಅವರೆಲ್ಲ ತುಂಬಾ ಕೆಟ್ಟದಾಗಿ ಆಡ್ಲಿಕ್ಕೆ ಶುರು ಮಾಡಿದಂತೆ. ಇನ್ಫ್ಯಾಕ್ಟ್ ಯೋಗ ವಸಿಷ್ಠ ಸೇಸ್ ತ್ರಿಪುರಾಸುರ ಸಂಹಾರಕ, ತ್ರಿಪುರಾದಲ್ಲಿ ಇದ್ದವರೆಲ್ಲಾರು ಇವಾಗ ನಾವು ಕೇಳಿದೀವಲ್ವಾ AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಅಲ್ಲಿ ಈ 3 ರಾಕ್ಷಸರು ಕೂಡ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿರೋ ಸೋಲ್ಜರ್ಸ್ ನ ಇಟ್ಟುಬಿಟ್ಟಿದ್ರಂತೆ. ಅವ್ರಿಗೇನು ಅಂದ್ರೆ ದೇ ಕುಡ್ ಓನ್ಲಿ ಫೈಟ್, ದೇ ಡಿಡ್ ನಾಟ್ ಹ್ಯಾವ್ ಎನಿ ಇಮೋಷನ್ಸ್. ನೌ ವಿ ಆರ್ ಹಿಯರಿಂಗ್ ಅಬೌಟ್ AI ಸೋ ಮಚ್. ಸೊ ಡೋಂಟ್ ಥಿಂಕ್ ಅದು ಇವಾಗಿಂದ ಬಂದಿದೆ ಅಂತ. ತ್ರಿಪುರಾಸುರ ಸಂಹಾರ ಕಾಲದಿಂದನೇ ಅದೆಲ್ಲ ಇದೆ. ತ್ರಿಪುರಗಳಲ್ಲಿ ಇದ್ದವರೆಲ್ಲಾನು AI, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಸೋಲ್ಜರ್ಸ್ ಏನೇನೆ. ಸೊ ಅವರನ್ನ ದಮನ ಮಾಡ್ಬೇಕು ಅಂತ ಶಿವ ಹೋದ್ನಂತೆ. ಶಿವ ಫಾಟ್ ವಿತ್ ದೆಮ್ 1 ತಿಂಗಳು ಆಗ್ಲೇ ಇಲ್ವಂತೆ. ಕೃಷ್ಣ ಒಂದು ಕವಚ ಕೊಟ್ಟಿದ್ನಂತೆ, ಕೃಷ್ಣ ಒಂದು ತ್ರಿಶೂಲ ಕೊಟ್ಟಿದ್ನಂತೆ. ಶಿವ ಅನ್ನಂತೆ, ಇದೆಲ್ಲ ಬೇಡ, ನಾನ್ ಲಯಕಾರಕ, ಐ ವಿಲ್ ಡೂ ಮೈ ಜಾಬ್, ಇದನ್ ಬೇಡ ಅಂತ. ವೆನ್ ಹಿ ವೆಂಟ್ ದೇರ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ವಂತೆ. ಅವಾಗ ಕೃಷ್ಣ ಕೃಷ್ಣ ಅಂತ ಹಿ ವಾಸ್ ಚಾಂಟಿಂಗ್ ಕೃಷ್ಣಾಸ್ ನೇಮ್ ಅಂತೆ. ಅವಾಗ ಆ 3 ಲೋಕದಲ್ಲಿ ಗೋಲ್ಡ್, ಸಿಲ್ವರ್ ಅಂಡ್ ಐರನ್ ಸಿಟಿಯಿಂದ ಅವನನ್ನ ನೂಕ್ ಬಿಟ್ರಂತೆ. ಯಾರನ್ನ? ಶಿವನ್ನ. ಶಿವ ವಾಸ್ ಫಾಲಿಂಗ್ ಡೌನ್. ಯು ನೋ ವಾಟ್ ಕೃಷ್ಣ ಡಸ್? ಅವಾಗ ಕೃಷ್ಣ ವೃಷಭ ಆಗ್ತಾನಂತೆ. ವೃಷಭ ಧ್ವಜ ಅಂತ ಹೇಳ್ತಾರಲ್ಲ, ಇವಾಗ ಶಿವನ ಮುಂದೆ ವೃಷಭ ಇದೆಯಲ್ಲ, ದಟ್ ಇಸ್ ನನ್ ಅದರ್ ದನ್ ಕೃಷ್ಣ ಹಿಮ್ಸೆಲ್ಫ್. ಸೊ ಕೃಷ್ಣ ಇಸ್ ಸೇಯಿಂಗ್, ಬ್ರಹ್ಮ ವೈವರ್ತ ಪುರಾಣದಲ್ಲಿ ರಾಧೆಗೆ ಹೇಳ್ತಾ ಇದ್ದಾನೆ, ಶಿವನ ಭಾರನ ಯಾರು ಯಾರಿಗೂ ಹೊರ್ಲಿಕ್ಕಾಗಲ್ಲ, ನಾನು ವೃಷಭ ಆಗ್ಬಿಟ್ಟು ಅವನನ್ನ ನನ್ನ ಇದು ಕೊಂಬಲ್ ಮೇಲೆ ಕೂಡಿಸ್ಕೊಂಡೆ. ದೆನ್ ಹಿ ಮೇಲೆ ಎತ್ತದ್ನಂತೆ. ದೆನ್ ಹಿ ಹ್ಯಾಡ್ ದಿಸ್ ಅರಿಮರ್ದನ ಅನ್ನೋ ತ್ರಿಶೂಲನ ಅವನಿಗೆ ಕೊಟ್ನಂತೆ. ಅರಿಮರ್ದನ ಅನ್ನೋ ತ್ರಿಶೂಲ, ದ ಟಿಪ್ ಆಫ್ ದ ತ್ರಿಶೂಲ
Krishna was sitting there. Okay, ಅದರಿಂದ ಅವನು he was waiting for that madhyana when the 3 cities aligned. When the 3 cities aligned, ಶಿವ ಅವಾಗ ಬಾಣ ಬಿಟ್ಟಂತೆ. ಆ ಬಾಣದಲ್ಲಿ ಇದ್ದಿದ್ದವನು ಕೃಷ್ಣ. ಸೊ ಅಲ್ಲಿ 3 ಸಿಟಿಗಳು ಕೂಡ ದಹನ ಆಯ್ತಂತೆ. ತ್ರಿಪುರಾಂತಕ, ತ್ರಿಪುರಾರಿ ಅಂತ ಹೇಳ್ತೀವಲ್ವಾ. ಆಮೇಲೆ ಹರಸಾಹಸ ಪಟ್ರು ಅಂತ ಹೇಳ್ತಾರಲ್ಲ, ದಿಸ್ ಈಸ್ ಹರಸಾಹಸ ಅಂದ್ರೆ ಎಷ್ಟು ಸಾಹಸ ಪಟ್ರು ಅವನ್ನ ಸಾಯಿಸ್ಲಿಕ್ಕೆ ಆಗ್ಲಿಲ್ಲ. ಬಟ್ ವಿತ್ ದ ಹೆಲ್ಪ್ ಆಫ್ ಕೃಷ್ಣ ತ್ರಿಶೂಲ, ಕೃಷ್ಣ ಮಂತ್ರ ಅಂಡ್ ಕೃಷ್ಣ ಸಿಟಿಂಗ್ as the tip of Trishula, he could do it. So ಅವನು ತ್ರಿಪುರಾರಿ. ಸೊ ಇದನ್ನ ನಾವು ಭಾಗವತದಲ್ಲೂ ಬರುತ್ತೆ, ಎಲ್ಲಾ ಪುರಾಣದಲ್ಲೂ ಕೂಡ ಈ ತ್ರಿಪುರಾಸುರ ಸಂಹಾರನ ಬರುತ್ತೆ. ಸೊ ಇದನ್ನ ಕೇಳೋದ್ರಿಂದ ನಮ್ಮಲ್ಲಿರೋ ಅರಿ ಷಡ್ ವರ್ಗಗಳು ನಮ್ಮಲ್ಲಿರೋದನ್ನ ನಾವು ದಮನ ಮಾಡ್ಬೋದು ಅಂತ. ಅಂಡ್ ಇನ್ ಒಂದೇ ಒಂದು ಹೇಳ್ಬಿಟ್ಟು ನಿಲ್ಲಿಸ್ತೇನೆ. ಕೈಲಾಸ, ಶಿವ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಕೈಲಾಸ ಅಲ್ವಾ. ಒಮ್ಮೆ ನಾರದರು ಹೋಗ್ತಾರಂತೆ ಕೈಲಾಸಕ್ಕೆ, ನೋಡೋಣ ಹೇಗಿದೆ ಅಂತ. ನಾರದರು ಇಸ್ ಆಲ್ವೇಸ್ ಕ್ಯೂರಿಯಸ್. ಓಕೆ, ಇದು ಬ್ರಹ್ಮವೈವರ್ತ ಪುರಾಣದಲ್ಲಿದೆ, ಚಾಪ್ಟರ್ 25. ಸೊ ನಾರದರಲ್ಲಿ ಹೋದಾಗ ನೋಡ್ತಾರಂತೆ, ಧ್ರುವಲೋಕಕ್ಕಿಂತ 1,00,000 ಯೋಜನ ಮೇಲಿದೆಯಂತೆ. ಯಾವುದು ಎತ್ತರದಲ್ಲಿರುವುದು ಈ ಲೋಕ, ಅನರ್ಘ್ಯ ರತ್ನಗಳಿಂದ ನಿರ್ಮಿತವಾಗಿದಂತೆ. ಇವಾಗ ನಾವ್ ಎಷ್ಟೊಂದ್ ಜನದ ಮನೆ, ಇವಾಗ ನಾವು ಆಲ್ ರಿಚ್ ಪೀಪಲ್, ಮುಖೇಶ್ ಅಂಬಾನಿನೇ ಇರ್ಬೋದು, ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪೇ ಇರ್ಬೋದು, ಚೈನೀಸ್ ಪ್ರೆಸಿಡೆಂಟ್ ಸಂಬಡಿ, ಎಲ್ಲಾರ ಮನೆಯಲ್ಲೂ ವಿ ಸಿ ದಟ್ ದೇ ಹ್ಯಾವ್ ಚಿನ್ನದ್ದು ಎಲ್ಲ, ಗೋಲ್ಡನ್ ಟ್ಯಾಪ್ಸ್, ಗೋಲ್ಡನ್ ಕಮೋಡ್, ಗೋಲ್ಡನ್ ವಾಟ್ ಎವರ್, ಡೈನಿಂಗ್ ಟೇಬಲ್ಸ್, ಎವ್ರಿಥಿಂಗ್. ವಿಯೆಟ್ನಾಮ್ ಅಲ್ಲಿ ಗೋಲ್ಡನ್ದು ಹೋಟೆಲೇ ಇದೆಯಂತೆ. ಸೊ ಕಲಿಯುಗದಲ್ಲೇ ಅಷ್ಟಿರ್ಬೇಕಾದ್ರೆ ಆ ಯುಗದಲ್ಲೆಲ್ಲ ಹೆಂಗಿರ್ತಿತ್ತು ಅಲ್ವಾ. ಸೊ ಅಂಡ್ ಕೈಲಾಸ ಹೆಂಗಿದೆ, ಅನರ್ಘ್ಯ ರತ್ನಗಳಿಂದ ನಿರ್ಮಿತವಾಗಿದೆಯಂತೆ. ಅದು ಆಯ್ತಾ, ವಿಚಿತ್ರವಾಗಿದೆಯಂತೆ, ಬ್ಯೂಟಿಫುಲ್ ಆಗಿದೆಯಂತೆ. ಯಾವುದೇ ಆಧಾರ ಇಲ್ಲದೆ ಯೋಗ ಶಕ್ತಿಯಿಂದ ಅದು ಅಲ್ಲಿದೆಯಂತೆ. ಅಲ್ಲಿ ಸೂರ್ಯ ಚಂದ್ರರ ಬೆಳಕೆ ಇಲ್ವಂತೆ. ಲೈಕ್ ಹೌ ಇನ್ ಗೋಲೋಕ ಅವ್ರ ವೈಕುಂಠ ಸೂರ್ಯ ಚಂದ್ರರು ಇಲ್ವೇ ಇಲ್ಲ ಅಲ್ಲಿ, ಆಯ್ತಾ. ಕೃಷ್ಣನ ಅವನದ್ದೇ ಆದಂತಹ ದಿಂದ ಇಲ್ಲಿ ಬೆಳಕಾಗಿದೆಯಂತೆ. ಇಲ್ಲಿ ಕೈಲಾಸದಲ್ಲಿ ಅಗ್ನಿ, ದೇ ಹ್ಯಾವ್ ಫಾರ್ಮ್ಡ್ ಕೋಟೆ ಅಂತೆ, ಕೋಟೆ ಫಾರ್ಮ್ ಮಾಡಿದಾರಂತೆ, ಅಲ್ಲಿಂದ ಬೆಳಕು ಬರ್ತಾ ಇದೆಯಂತೆ. ನಾನಾ ಬಗೆಯ ಕಟ್ಟಡಗಳಿದಂತೆ, ಬ್ಯೂಟಿಫುಲ್ ಆಯ್ತಾ. ಆ ತರ ಆರ್ಕಿಟೆಕ್ಚರ್ ಯಾರು ಕೂಡ, ವಿಶ್ವಕರ್ಮ ಕೂಡ ಕ್ಯಾನ್ ನಾಟ್ ಡ್ರೀಮ್ ಆಫ್ ಇಟ್ ಅಂತ ಹೇಳ್ತಾರೆ, ಆಯ್ತಾ. ಕಲಿಯುಗದಲ್ಲಂತೂ ಯಾರಿಂದನೂ ಸಾಧ್ಯ ಇಲ್ಲ ಟು ಡೂ ದಟ್. ಅಂತಹ ಆರ್ಕಿಟೆಕ್ಚರು, ಅಲ್ಲಿ ಸೂರ್ಯಚಂದ್ರರ ಬೆಳಕೆ ಇಲ್ಲ, ಉಜ್ವಲವಾದ ಅಸಂಖ್ಯ ಅಗ್ನಿಗಳ ಕೋಟೆ ಇರುವಂತಹ ಕೈಲಾಸನ ಇವರು ನಾರದರು ನೋಡ್ತಾರಂತೆ. ಅಲ್ಲಿ ಕೋಟಿ ಕೋಟಿ ಗೃಹಗಳಿದೆಯಂತೆ, ಮಾಣಿಕ್ಯ, ಮುತ್ತು, ರತ್ನ, ವಜ್ರದಿಂದ ವಿಭೂಷಿತ. ಮತ್ತೆ ವಿಶ್ವಕರ್ಮ ಕೂಡ ಅದನ್ನ ನೆನ್ಸ್ಕೊಳ್ಲಿಕ್ ಆಗಲ್ವಂತೆ. ಅಲ್ಲಿ ಶಿವನ ಪರಿವಾರದವರು, ಭೈರವರು, ಮತ್ತೆ ಬೇರೆ ಸಿದ್ಧರು, ಪಾರ್ಷದರು, ಮುನಿಗಳು ಎಲ್ಲ ವಾಸ ಮಾಡ್ತಾ ಇದ್ದಾರಂತೆ. ಅವ್ರಿಗೆಲ್ಲ ಜರಾ ಮರಣ ಅದೆಲ್ಲ ಇಲ್ವೇ ಇಲ್ವಂತೆ. ದೇ ಆರ್ ಆಲ್ವೇಸ್ ಚಾಂಟಿಂಗ್ ಶಿವಾಸ್ ನೇಮ್ ಅಂಡ್ ದೇ ಆರ್ ದೇರ್ ಇನ್ ದಟ್ ಲೋಕ. ಈ ದೇವಯೋಗಿಗಳಿಗೆ ಗುರುವಾದ ಶಿವ ಅವಾಗ ಇವ್ರು ವಿಸ್ಮಯ ಆದ್ರಂತೆ. ಮತ್ತೆ ಹಿ ಸಿಂಗ್ಸ್, ನೋಡಿದ್ಯಾ, ದೇವಯೋಗಿಗಳಿಗೆ ಯೋಗ ಗುರು ಇವನು ಯಾರು, ಶಿವ. ಏನ್ ಮಹಾ ಇದನ್ನೆಲ್ಲ ಅವ್ನು ಮಾಡಿದ್ದಾನೆ, ಅವನ ಯೋಗ ಶಕ್ತಿಯಿಂದ ಇದನ್ನೆಲ್ಲ ಮಾಡಿದ್ದಾನೆ, ಅವನೇ ಧಾರಣೆ ಮಾಡ್ಕೊಂಡಿದ್ದಾನಂತೆ. ಎಲ್ಲೂ ಇಲ್ಲದೆ ಅದು ಅಲ್ಲೇನೆ ಸ್ಥಿತವಾಗಿದೆಯಂತೆ. ಸೊ ದೂರದಲ್ಲಿ ಸಭಾ ಮಂಟಪದಲ್ಲಿ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಶಿವ ಕೂತಿದ್ದಾನಂತೆ. ಈ ಚಾಂಟಿಂಗ್ ದ ಲಾರ್ಡ್ಸ್ ನೇಮ್, ಆಯ್ತಾ. ಸ್ಫಟಿಕ ಮಣಿ ಇಟ್ಕೊಂಡಿದ್ದಾನಂತೆ, ಕಮಲಾಕ್ಷ ಮಾಲೆ ಇಟ್ಕೊಂಡು ಹೀಸ್ ಚಾಂಟಿಂಗ್ ಗೋವಿಂದಾಸ್ ನೇಮ್. ಅಲ್ಲಿ ಅವನಿಗೆ ಎಲ್ಲಾರು ನೀಲಕಂಠ, ನಾಗಭೂಷಣ ಅಂತ ಅಂದ್ಬಿಟ್ಟು ಯೋಗಿಗಳು, ಸಿದ್ಧರು, ಮುನಿಗಳಿಂದ ಅವನು ಅರ್ಚನೆ ಸ್ವೀಕಾರ ಮಾಡ್ತಾ ಇದ್ದಾನಂತೆ. ದೇ ಆರ್ ಆಲ್ ಗ್ಲೋರಿಫೈಯಿಂಗ್ ಶಿವ, ಬಟ್ ಹಿ ಈಸ್ ಗ್ಲೋರಿಫೈಯಿಂಗ್ ಕೃಷ್ಣ, ಆಯ್ತಾ. ಸಿದ್ಧರಿಗೆ ಒಡೆಯ, ಸಿದ್ಧಿ ಕಾರಣ ಅಂತೆ. ಮೃತ್ಯುಂಜಯ, ಅವನು ಮೃತ್ಯುವನ್ನ ಜಯಿಸಿರೋವನಂತೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅಂತ. ಸೊ ಇಂತಹ ಬೇಡಿದ್ದನ್ನು ಕೊಡುವವನಂತೆ. ಅಶುತೋಷ, ಹೀಸ್ ಈಸಿಲಿ ಪ್ಲೀಸ್ಡ್. ದಟ್ ಶಿವ ಭವರೋಗವಿಲ್ಲದವನಂತೆ, ಅವ್ನಿಗೆ ಯಾವುದೇ ತರ ಭವರೋಗ ಇಲ್ಲ. ಅಂಡ್ ಅವ್ನ್ ಎಲ್ಲಾ ಅಲಂಕಾರ ಎಲ್ಲಾನು ಕೃಷ್ಣನಿಗೆ ಬಿಟ್ಟು ಬಿಟ್ಟಿದ್ದಾನಂತೆ. ಅವ್ನು ಯಾವುದೇ ತರ ಅಲಂಕಾರ ಮಾಡ್ಕೊಳ್ಳೋದಿಲ್ವಂತೆ. ಹಿ ಹಸ್ ಗಾಟ್ ಕಮಲನಯನ ಅಂತೆ, ತುಂಬಾ ಸುಂದರವಾಗಿರುವಂತಹ ಕಣ್ಣುಗಳಿದೆಯಂತೆ, ತ್ರಿನೇತ್ರ. ದೇ ಆಲ್ ಲುಕ್ ಲೈಕ್ ಲೋಟಸ್ ಪೆಟಲ್ಸ್. ಮತ್ತೆ ಬಿಳಿ ಬೆಳ್ಳಗಿದ್ದಾನಂತೆ ಶಿವ, ಆಯ್ತಾ. ಅವನು ದೀರ್ಘವಾಗಿದ್ದಾನಂತೆ, ತುಂಬಾ ಸುಂದರವಾಗಿದ್ದಾನಂತೆ. ಚಿನ್ನದಂತೆ ಹೊಳೆಯುವ ಜಟೆ, ಗೋಲ್ಡನ್ ಮ್ಯಾಟ್ ಆಫ್ ಹೇರ್ ಅವನ್ಗೆ ಇರೋದು, ಆಯ್ತಾ. ಚಂದ್ರ ಮತ್ತೆ ಗಂಗೆನ ತಲೆ ಮೇಲೆ ಇಟ್ಕೊಂಡಿದ್ದಾನಂತೆ. ಅಂತಹ ಸುಂದರವಾದಂತಹ ಶಿವ ಇಲ್ಲಿ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕೈಲಾಸದಲ್ಲಿ ಕೂತಿದ್ದಾನಂತೆ. ಭಕ್ತ ಪ್ರಿಯ, ಭಕ್ತರ ಆಪ್ತ ಬಂಧು, ಭಕ್ತ ವತ್ಸಲ. ಇದು ನಾರದರು ಕಂಡಂತಹ ಶಿವ, ನಾರದರು ಕಂಡಂತಹ ಕೈಲಾಸ. ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ, ಆಯ್ತಾ. ಇನ್ನೇನಾದ್ರೂ ಇದ್ರೆ ಹೇಳ್ಬೋದು. ಒಂದೇ ಒಂದು ಶ್ಲೋಕನ ಹೇಳಕ್ಕೆ ಇಷ್ಟಪಡ್ತೇನೆ. ದಟ್ ಈಸ್ ಫ್ರಮ್ ಹರಿವಂಶ. ಇಟ್ ಈಸ್ ಸೋ ಬ್ಯೂಟಿಫುಲ್. ಐ ವಾಂಟ್ ಟು ಚಾಂಟ್ ದಟ್ ಮಂತ್ರ. ಇದು ವಿಷ್ಣುಕೃತ ಓಂಕಾರನಾಥ ಶಿವಸ್ತೋತ್ರ ಫ್ರಮ್ ಲಿಂಗ ಪುರಾಣ, ಆಯ್ತಾ. ಜಸ್ಟ್ ಚಿಕ್ಕದು. ಏಕಾಕ್ಷರ ರುದ್ರಾಯ ಅಕಾರಾಯ ಆತ್ಮರೂಪಿಣೆ ಉಕಾರಾಯ ಆದಿದೇವಾಯ ವಿದ್ಯಾದೇವಾಯ ವೈ ನಮಃ ತೃತೀಯಾಯ ಮಕರಾಯ ಶಿವಾಯ ಪರಮಾತ್ಮನೆ ಸೂರ್ಯಾಗ್ನಿ ಸೋಮವರ್ಣಾಯ ಯಾಜಮಾನಾಯ ವೈ ನಮಃ ಅಂತಂದ್ಬಿಟ್ಟು ವಿಷ್ಣು ಹೇಳಿದಂತೆ. ಅದೇ ತರ ಶಿವ ಮಾಡಿದ್ದ ಕೃಷ್ಣ ಸ್ತುತಿ. ದಿಸ್ ಇಸ್ ಫ್ರಮ್ ಹರಿವಂಶ. ದಿಸ್ ಇಸ್ ಜಸ್ಟ್ ಬ್ಯೂಟಿಫುಲ್. 2 ಸ್ಟಾರಸ್, ಆಯ್ತಾ. 2 ಸ್ಟಾನ್ಸಸ್ ಹೇಳ್ಬಿಡ್ತೀನಿ.
ಕಿಮುಚ್ಯತೆ ಮಯಾ ದೇವ ಸರ್ವಂ ತ್ವಂ ಭೂತಭಾವನ ನಮಃ ಸರ್ವಾತ್ಮನ ದೇವ ವಿಷ್ಣು ಮಾಧವ ಕೇಶವ ಭೂತಭಾವನ ದೇವನೇ, ನಿನಗೆ ನಾನು ಏನನ್ನು ತಾನೇ ಹೇಳಲಿ. ನಮಸ್ತೇಸ್ತು ನಮೋ ನಮಃ, ಎಲ್ಲವೂ ಸಮಸ್ತವೂ ನೀನೇ ಆಗಿರುವೆ ದೇವನೇ, ವಿಷ್ಣುವೇ, ಮಾಧವನೇ, ಕೇಶವನೇ, ನಿನಗೆ ನಮನ. ಸರ್ವಾತ್ಮನಾದಂತಹ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ನಮಸ್ಕರೋಮಿ ಸರ್ವಾತ್ಮನ್ ನಮಸ್ತೇಸ್ತು ಸದಾಹರೆ ನಮಃ ಪುಷ್ಕರನಾಭಾಯ ತ್ವಾಮಹಮೀಶ್ವರ, ನೀನೇ ಈಶ್ವರ, ನೀನೇ ಪರಮೇಶ್ವರ, ಸರ್ವಾತ್ಮನೇ, ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತನ್ಬಿಟ್ಟು ಶಿವ ಹೇಳ್ತಾ ಇದ್ದಾನೆ. ನಮಃ ಕೃಷ್ಣಾಯ ಕೃಷ್ಣಾಯ ಸರ್ವವಾಕ ನಮೋ ನಮಃ, ಸರ್ವವಾಸ ನಮೋ ನಮಃ, ನಮೋ ಭೂಯೋ ನಮಸ್ತೇಸ್ತು ಪಾಹಿ ಲೋಕಾನ್ ಜನಾರ್ದನ. ಸಮಸ್ತರಿಗೂ ಆವಾಸ ಸ್ಥಾನ ಆಗಿರುವಂತಹ ಜನಾರ್ದನನೇ, ವರ್ಣದಿಂದಲೂ ಕೃಷ್ಣನಾಗಿರುವಂತೆಯೇ ಕೃಷ್ಣನೇ ಆಗಿರುವಂತೆ. ದ ಸುಪ್ರೀಂ ಲಾರ್ಡ್ ಇಸ್ ಶ್ರೀ ಕೃಷ್ಣ ಹಿಮ್ಸೆಲ್ಫ್. ಸೊ ಅಂತಹ ನಿನಗೆ ಬಾರಿಗೂ ನಮನ ಸಲ್ಲಿಸ್ತಿದ್ದೇನೆ ಭಗವಂತ, ದಯಾಮಯನಾದ ನೀನು ಈ ಸಮಸ್ತ ಜಗತ್ತನ್ನು ರಕ್ಷಿಸು ಅಂತನ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಇಲ್ಲಿಗೆ ವೀಲ್ ಸ್ಟಾಪ್. ಓಕೆನಾ? ಕೃಷ್ಣಾರ್ಪಣ. ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ಕೇಳ್ಬೋದು. ಹರ ಹರ ಮಹಾದೇವ್. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಂಡ್ ಆಗೋಯ್ತಾ ಅಂತ ನಾವೀಗ ಯೋಚನೆ ಮಾಡ್ಬೇಕು. ಇನ್ನ ಎಷ್ಟೊಂದಿತ್ತು. ನಾನ್ ಟೈಮ್ ಪಾಬಂದಿಯಿಂದ ನಾನು ಎಂಡ್ ಮಾಡ್ದೆ. ಇನ್ನ ಎಷ್ಟೊಂದು ಓದಿರೋದು ಹುಚ್ಚರ, ಆಲ್ ಫ್ರಮ್ ಪುರಾಣಸ್ ಅಂಡ್ ಆಲ್ ದಟ್. ಭಾಗವತಮಲ್ಲೇ ಎಷ್ಟೊಂದಿದೆ ರುದ್ರನ್ ಬಗ್ಗೆ. ಬಟ್ ರುದ್ರಗೀತೆ ಇಸ್ ದ ಬೆಸ್ಟ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು. ತುಂಬಾ ಒಳ್ಳೇದು ಅದನ್ನ ಚಾಂಟ್ ಮಾಡಿದ್ರೆ. ಇಟ್ಸ್ ರಿಯಲಿ ದ ಗ್ಲೋರಿಫಿಕೇಶನ್ ಆಫ್ ಶ್ರೀ ಕೃಷ್ಣ ಅಟ್ ದ ಪಿನಕಲ್. ಎಸ್, ಹರಿ ಬೋಲ್. ಸೊ ಯಾರ್ದಾರ ಏನಾರ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಖಂಡಿತ. ಪರ್ಟೈನಿಂಗ್ ಟು ದ ಇದು ಟಾಕ್ ಟುಡೇ ಪ್ಲೀಸ್. ಖಂಡಿತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಕೃಷ್ಣ ಶಿವನನ್ನ ಯಾಕೆ ಸೃಷ್ಟಿ ಮಾಡಿದ್ರು ಅಂತ. ಅದನ್ನ ಇನ್ನೊಂದ್ಸರಿ ಹೇಳ್ಬೋದಾ? ಕೃಷ್ಣ ಶಿವನನ್ನ ಸೃಷ್ಟಿ ಮಾಡಿದ್ದು ಅವನ ಅಂಶ ಅಂತನ್ಬಿಟ್ಟು. ಆಕ್ಚುಲಿ ಚತುರ್ಮುಖ ಬ್ರಹ್ಮ ಸದ್ಯೋಜಾತ ಅಂತಂದ್ರೆ ಅವನಿಗೆ ಕೋಪ ಬಂದಿರುತ್ತೆ. ಅವನು ಮಾಡಿದಂತಹ ಋಷಿ ಮುನಿಗಳು, ಸನಕ ಸನಂದ ಸನಾತನ ಸುಜಾತ 4 ಜನನ ಸೃಷ್ಟಿ ಮಾಡಿ, ಪ್ರಜಾ ಸೃಷ್ಟಿ ಮಾಡಿ ಅಂದ್ರೆ ಅವರು ಆಗೋದೇ ಇಲ್ಲ, ನಾವೆಲ್ಲ ಇದು ಏನದು ಸನ್ಯಾಸ ತಗೊಂಡ್ಬಿಟ್ಟಿದೀವಿ ಅಂತನ್ಬಿಟ್ಟು 5 ವರ್ಷ ಬಾಲಕರಾಗಿ ಹೋಗ್ಬಿಟ್ರಂತೆ. ಅವಾಗ ಬ್ರಹ್ಮ ಗೆಟ್ಸ್ ವೆರಿ ಆಂಗ್ರಿ. ಫ್ರಮ್ ಹಿಸ್ ಹುಬ್ಬಿನ ನಡುವೆಯಿಂದ ಸದ್ಯೋಜಾತ ಅಂತನ್ಬಿಟ್ಟು ಅವಾಗ ರುದ್ರದೇವರು ಬಂದ್ರಂತೆ. ಅವಾಗ ಅಳ್ತಾ ಇದ್ರಂತೆ, ರೋದನ ಮಾಡ್ತಾ ಇದ್ರಂತೆ, ನಾನ್ ಯಾಕೆ ಇಲ್ಲಿ ಹುಟ್ಟಿಸಿದ್ಯಾ ಅಂತ. ಅವಾಗ ಚತುರ್ಮುಖ ಹೇಳಿದಂತೆ, ನೀನು ರುದ್ರ, ನಿನ್ನ ಕಾರ್ಯ ಬೇರೆ, ಪ್ರಜಾ ಸೃಷ್ಟಿ ಮಾಡು ಅಂತ ಹೇಳಿದ್ರಂತೆ. ಅವನ ಹುಬ್ಬಿನಾಟಿಯಿಂದ ಬಂದವಂತವನೇ ಶಿವ, ರುದ್ರ. ಅಂದ್ರೆ ಈಗ ಶಿವನನ್ನ ಪೂಜಿಸೋರು ಇರ್ತಾರೆ. ಈಗ ನಾವು ಅವ್ರಿಗೆ ಕೃಷ್ಣನ್ ಬಗ್ಗೆ ಹೇಳಿದ್ರೆ ಏನಂತಾರೆ, ಇಲ್ಲ ಶಿವನೇ ಫಸ್ಟ್ ಅಂತ ಹೇಳ್ತಾರೆ. ಈಗ ನಾವು ಆರ್ಗ್ಯುಮೆಂಟ್ ಮಾಡಕ್ ಹೋಗಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಅಂತ ಸುಮ್ನಾಗ್ತೀವಿ. ಖಂಡಿತ ಆರ್ಗ್ಯುಮೆಂಟ್ ಮಾಡ್ಲೂಬಾರ್ದು. ಯಾಕೆಂದ್ರೆ ಕೆಲವೊಂದು ಪುರಾಣಗಳಲ್ಲಿ ಆತರ ಎಲ್ಲ ಹೇಳಿದ್ದಾರೆ, ಶಿವನೇ ಗ್ರೇಟೆಸ್ಟ್ ಅಂತ ಅಂದ್ಬಿಟ್ಟು. ಆಕ್ಚುಲಿ ಅದನ್ನ ಯಾಕೆ ಆತರ ಹೇಳಿ, ಈವನ್ ಕೃಷ್ಣ ಇಸ್ ಆಲ್ವೇಸ್ ಗ್ಲೋರಿಫೈಯಿಂಗ್ ಶಿವ ಅಂತ. ಯಾಕೆ ಅಂದ್ರೆ ಕೃಷ್ಣ ಹೇಳ್ತಾನೆ, ಇನ್ ದ 10th ಚಾಪ್ಟರ್ ಆಫ್ ಭಗವದ್ಗೀತೆನಲ್ಲೂ ಹೇಳ್ತಾನೆ, ಮತ್ತೆ ಹರಿವಂಶದಲ್ಲೂ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಈಗ ಕೃಷ್ಣ ಏನ್ ಮಾಡ್ತಾನೋ ಅದನ್ನ ನಾವು ಅನುಕರಣೆ ಮಾಡ್ತೇವಂತೆ. ಸೊ ಎಲ್ಲಾ ದೇವತೆಗಳನ್ನು ಪೂಜಿಸ್ಬೇಕು, ಎಲ್ಲಾರನ್ನು ಗೌರವ ಸಲ್ಲಿಸ್ಬೇಕು. ಈಗ ನಿಮ್ ಮನೆಯಲ್ಲಿ ಒಬ್ರು ದೊಡ್ಡ ವ್ಯಕ್ತಿ ಬಂದಿರ್ತಾರೆ, ಅವ್ರ ಜೊತೆ ಇನ್ನೂ 2-3 ಜನ ಚಿಕ್ಕ ವ್ಯಕ್ತಿಗಳು, ಅವ್ರು ನೋಡ್ಕೊಳ್ಳೋ ಅಂತವ್ರು ಬಂದಿರ್ತಾರೆ. ಅವಾಗ ನಾವು ಆ ದೊಡ್ಡ ವ್ಯಕ್ತಿನ ಮಾತ್ರ ಕೂಡಿಸ್ಬಿಟ್ಟು ಹಾಲ್ ಕೊಟ್ಬಿಟ್ಟು ಕೇಸರಿ ಬಾತ್ ಕೊಟ್ಬಿಟ್ಟು ಇವ್ರು ಬಂದಾಗ ನೀವಲ್ಲಿ ಮೆಟ್ಲ ಮೇಲೆ ಕೂತ್ಕೊಳ್ಳಿ ಅಂತೀವ? ಇಲ್ಲ, ಎಲ್ಲರನ್ನೂ ಸಮವಾಗಿ ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ರಿಗೂ ನಾವೇನ್ ಕೊಡ್ಬೇಕು ಅದನ್ನೆಲ್ಲ ಕೊಡ್ತೀವಿ. ಅದೇ ತರ ಕೃಷ್ಣ ಹೇಳ್ತಾನೆ, ಎಲ್ಲಾ ವಿನಯವಂತರು ಕೂಡ ನನ್ನನ್ನು ಹೇಗೆ ಪೂಜೆ ಸಲ್ಲಿಸ್ತೀರೋ ಹಾಗೆ ಎಲ್ಲಾ ದೇವತೆಗಳಿಗೂ ಕೂಡ ಪೂಜೆ ಸಲ್ಲಿಸಿ. ಆದರೆ ಹೇಳಿದ್ನಲ್ಲ, ಆ ಬ್ರಹ್ಮ ಭುವನ ಲೋಕ, ಇದನ್ನ ನೀವು ತಿಳ್ಕೋಬೇಕು. ದೇವತೆಗಳನ್ನ ಪೂಜಿಸ್ತೀರಾ, ಎಸ್, ಅವಾಗ ಆ ಲೋಕಕ್ಕೆ ಹೋಗಿ ನೀವು ವಾಪಸ್ ಬರ್ತೀರಾ. ವೇರಾಸ್ ನನ್ನನ್ನ ಪೂಜಿಸಿದಾಗ ಯು ವಿಲ್ ಬಿ ವಿತ್ ಮೀ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ತುಂಬಾ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ನಾನು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ದಿಸ್. ಅಂಡ್ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಕೃಷ್ಣ ಅಂಡ್ ಶಿವ, ಯು ಶುಡ್ ಬಿ ವೆರಿ ಕೇರ್ಫುಲ್. ನಾನು ಯಾವಾಗ್ಲೂ ಅದಕ್ಕೇನೆ ಇದನ್ ಮಾಡೋದಿಲ್ಲ, ಒಂಥರ ಕೆಟ್ಟ ಪ್ರಚಾರ ಅದನ್ನೆಲ್ಲ ಮಾಡೋದಿಲ್ಲ. ಬೇಕಾದಷ್ಟಿದೆ ಅದ್ರ ಬಗ್ಗೆ ಎಲ್ಲ, ಬಟ್ ಆತರ ಎಲ್ಲ ಏನು ಮಾಡಬಾರ್ದು. ಇಟ್ ಇಸ್ ನಾಟ್ ಗುಡ್. Nobody will become a devotee if you're talking like that. So ಕೃಷ್ಣನು ಇದು ಶಿವನ್ನು ಪೂಜೆ ಮಾಡಿ ಅಂತ ಹೇಳಿ ಇವತ್ತು ಅದಕ್ಕೇನೆ ಗ್ಲೋರೀಸ್ ಆಫ್ ಶಿವ ಯಾಕೆ ಹೇಳಿದ್ದು ನಾನು. ವಿಶ್ವನಾಥ ಚಕ್ರವರ್ತಿ ಠಾಕುರನೇ ನಮನ ಸಲ್ಲಿಸ್ತಾ ಇದ್ದಾರೆ ನಮ್ಗೆ, ಇದು ಅಟ್ ದ ಲೋಟಸ್ ಫೀಟ್ ಆಫ್ ಕೃಷ್ಣ ನಮ್ಗೆ ಇದು ಕೊಡು ಅಂತ ಕೇಳ್ಕೊತಾ ಇದಾರಲ್ಲ. ಹಾಗಾಗಿ ನಾವು ಆ ತರ ಕೃಷ್ಣನನ್ನ ಶಿವನನ್ನ
ಪೂಜೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದಾನೇ ಅವ್ರಿಗೆ ಸ್ವಲ್ಪ ನಾವು ಹೇಳಿ ಮಾಡ್ಬೇಕು. ವಿ ಕೆನಾಟ್ ಜಸ್ಟ್ ಇಲ್ಲ ಇಲ್ಲ ಶಿವ ಅಲ್ಲ ಕೃಷ್ಣ ಅಂತೆಲ್ಲ ಹೇಳಿದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಅವಾಗ ಹೌದು ಶಿವಾನೂ ಕೂಡ, ಆದ್ರೆ ಶಿವ ಕೂಡ ಚಾಂಟ್ ಮಾಡ್ತಾ ಇರೋದು ಕೃಷ್ಣನನ್ನೇ, ಗೋವಿಂದನನ್ನೇ ಅಂತ ಅಂದ್ಬಿಟ್ಟು ನಾವು ಇದನ್ನ ಎಕ್ಸಾಂಪಲ್ ಆಗಿ ಹೇಳ್ಬೋದು ಅಲ್ವಾ. ವೆರಿ ಡಿಫಿಕಲ್ಟ್ ಟು ಬ್ರಿಂಗ್ ದಮ್ ಟು ಇದು ಕಷ್ಟ, ಕೃಷ್ಣ ಕಾನ್ಶಿಯಸ್ ಲೆವೆಲ್ಗೆ ತರಿಸೋದು ಕಷ್ಟ ಒಂದೊಂದ್ಸತಿ. ಹೌದು, ಕೆಲವೊಂದ್ ಕಡೆ ಹೇಳ್ತಾರೆ ಕೃಷ್ಣ ಶಿವನ ಆರಾಧ್ಯ ಅಂತಾನು ಹೇಳ್ತಾರೆ, ಶಿವ ಕೃಷ್ಣನ ಆರಾಧ್ಯ ಹೇಗೆ ಹಾಗೆ ಅಂತ. ಅದೇ ಕೃಷ್ಣ ಹರಿವಂಶದಲ್ಲಿ ಅದನ್ನೇ ಶಿವನನ್ನ ಹೇಳಿದ್ದಾರೆ. ಆರಾಧನೆ ಕೃಷ್ಣ ಮಾಡ್ತಾರಾ? ಇಸ್ ಹೌದು, ಕೃಷ್ಣ ಇಸ್ ಗ್ಲೋರಿಫೈಯಿಂಗ್ ಶಿವ. ನಾನು ಇವಾಗಲೇ ಹೇಳಿದ್ನಲ್ಲ, ಶಿವ ಇಸ್ ಗ್ಲೋರಿಫೈಯಿಂಗ್ ಕೃಷ್ಣ. ಸೊ ಇಬ್ರು ಒಬ್ಬರನ್ನೊಬ್ಬನ ಮಾಡ್ತಾ ಇದಾರಂತೆ. ಅಂಡ್ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕೃಷ್ಣ ಹೇಳ್ತಾನೆ, ಶಿವನನ್ನ ಹರಿ ಮತ್ತೆ ಹರನನ್ನ ಭೇದ ಎಣಿಸಬಾರ್ದು ಅಂತ. ಈವನ್ ಹರಿವಂಶ ಸೇಸ್ತಾರೆ, ಭೇದ ಎಣಿಸಬಾರ್ದು, ನಾನೇ ಅವನು, ನನ್ನ ಅಂಶನಾಗಿದ್ದಾನೆ, ನಾನೇ ಲಯಕರ್ತ, ನಾನೇ ಅವನಾಗಿದ್ದೇನೆ. ಅವನಲ್ಲಿ ಶಿವಾತ್ಮ ಯಾರು? ಕೃಷ್ಣ. ಶಿವನಲ್ಲಿರೋ ಆತ್ಮ ಯಾರು? ಕೃಷ್ಣ. ಆಮೇಲೆ ನಾವು ಧರ್ಮಸ್ಥಳದಲ್ಲಿ ನಮ್ಮ ಮಾಧ್ವ ಗುರುಗಳಾದಂತಹ ವಾದಿರಾಜರು ಶಿವನನ್ನ ಸ್ಥಾಪಿಸಿ ಅವನಿಗೆ ಊರ್ಧ್ವ ಪುಂಡ್ರ, ನಾವು ಹಚ್ಕೊಳಲ್ವಾ ಇವಾಗ ಗೋಪಿಚನ್ನ, ಆತರ ಗೋಪಿಚನ್ನ ಹಚ್ಚಿದ್ದಾರಂತೆ. ಮತ್ತೆ ಶಿವಲಿಂಗದ ಒಳಗಡೆ ಲಿಂಗದಲ್ಲಿ ಆತ್ಮ ಇರೋದು ನರಸಿಂಹ ಅಂತ ಅಂದ್ಬಿಟ್ಟು ನರಸಿಂಹ ಸಾಲಿಗ್ರಾಮ ಇಟ್ಟಿದ್ದಾರಂತೆ. ಅವ್ರೇನು ವಾಸ್ ಎ ಫೂಲ್? ಇಲ್ಲ. ಸೊ ಇದನ್ನೆಲ್ಲಾನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಜನರಿಗೆ ಇದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ, ಆದ್ರೆ ಇದೆಲ್ಲ ದ ಫ್ಯಾಕ್ಟ್ಸ್. whether you like it or not, Krishna is the supreme lord. You may not like it, doesn't matter, but ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್ ಅಲ್ವಾ, ಆ ತರ. ಸೊ ನಾವು ಆದ್ರೆ ಕನ್ವಿನ್ಸ್ ಮಾಡ್ಲಿಕ್ಕೆ ಕಷ್ಟ ಆದಾಗ ನಾವು ಅವ್ರದೇ ದಾರಿಯಲ್ಲಿ ಹಾಗೇನೆ ಹೋಗಿ ಆಮೇಲೆ ಇದ್ ಬರ್ಬೇಕಂತೆ. ಅಂಡ್ ನಾ ಹೇಳಿದ್ನಲ್ಲ, ಸರ್ವದೇವ ನಮಸ್ಕಾರ ಕೇಶವಸ್ಯ ಅಧಿಗಚ್ಚತೆ. ನೀವ್ ಯಾವ್ದೇ ದೇವತೆಗೆ ನಮಸ್ಕಾರ ಮಾಡಿದ್ರು ಕೂಡ ಆ ದೇವತೆ ತಗೊಂಡ್ಬಿಡಲ್ಲ ನನಗ್ ಕೊಡಿ ಅಂತ. ಇನ್ ಟರ್ನ್ ದೇ ಆರ್ ಸೆಂಡಿಂಗ್ ಇಟ್ ಟು ಶ್ರೀಕೃಷ್ಣ ಅಂತೆ. ನೈವೇದ್ಯನೂ ಅಷ್ಟೇ, ಎಷ್ಟೊಂದ್ ಜನ ನಾವು ಕೃಷ್ಣಂಗ್ ಮಾಡಲ್ಲ, ಬೇರೆ ದೇವತೆಗಳಿಗೆಲ್ಲ ನೈವೇದ್ಯ ಯಾಕೆ ತುಳಸಿ ಹಾಕಿ ಅಂತಾರೆ ಅಂತ. ಎಷ್ಟೊಂದ್ ಜನ ತುಳಸಿ ಕೂಡ ಹಾಕಲ್ಲ, ನಾನು ನೋಡಿದೀನಿ. ಸುಮ್ನೆ ಅದನ್ನ ಪ್ರಸಾದ ಅಂತಾರೆ. ವೆನ್ ಯು ಡೋಂಟ್ ಪುಟ್ ತುಳಸಿ, ಇಟ್ಸ್ ಕರ್ಮಿ ಫುಡ್, ಇಟ್ ಇಸ್ ನೆವರ್ ಪ್ರಸಾದ. ಸೊ ನೀವು ತುಳಸಿ ಹಾಕಿ ನೈವೇದ್ಯ ನಾನು ಶಿವನ್ ಟೆಂಪಲ್ ಅಲ್ಲಿ ನೋಡಿದೀನಿ, ನಂಜನಗೂಡು ಎಲ್ಲಾ ಕಡೆನೂ ನೋಡಿದೀನಿ. ತುಳಸಿ ಹಾಕಿ ಶಿವನಿಗೆ ಆಫರ್ ಮಾಡ್ತಾರಂತೆ. ಯಾಕೆ? ಶಿವ ವಿಲ್ ನಾಟ್ ಈಟ್ ದಟ್ ಅಪ್. ಶಿವ ಇನ್ ಟರ್ನ್ ಇಸ್ ಆಫರಿಂಗ್ ಇಟ್ ಟು ಲಾರ್ಡ್ ಕೃಷ್ಣ ಅಂತೆ, ಜಗನ್ನಾಥನಿಗೆ ಆಫರ್ ಮಾಡ್ತಾ ಇದ್ದಾನಂತೆ. ಹಾಗಾಗಿ ಸೊ ಇದನ್ನ ತುಂಬಾ ಜನಕ್ಕೆ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಬಟ್ ಐ ಡೋಂಟ್ ನೋ ಹೌ ಟು ಕನ್ವಿನ್ಸ್. ನನ್ಗೂ ಸ್ವಲ್ಪ ಕಷ್ಟ ಒಂದೊಂದ್ಸಲಿ ಹೇಳಿದಾಗ. ಬಟ್ ಪುರಾಣಗಳು ಇದನ್ನೆಲ್ಲ ಹೇಳ್ತಾ ಇದೆ. ನಾವು ಇವಾಗ ಬುಕ್ ಎಲ್ಲ ಓದಿ ನಾವು ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ ಹೋದಾಗ ಯು ಕೆನಾಟ್ ಜಸ್ಟ್ ಡಿನೈ ಫ್ಯಾಕ್ಟ್ಸ್ ಅಲ್ವಾ. ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್. ಅದೇ ತರ ನಾವು ಇದನ್ನು ಕೂಡ ಕಲ್ತ್ಕೋಬೇಕು. ಬಟ್ ಹೇಳಲಿಕ್ಕೆ ಒಂದೊಂದ್ಸಲಿ ಕಷ್ಟ ಆಗತ್ತೆ. ಐ ಅಗ್ರಿ ವಿತ್ ಯು, ಬಟ್ ಐ ರಿಯಲಿ ಡೋಂಟ್ ನೋ ಹೌ ಟು ಕನ್ವಿನ್ಸ್ ಪೀಪಲ್. ಕೆಲವೆಲ್ಲ ಸುಮ್ನೆ ಕನ್ವಿನ್ಸ್ ಆಗ್ಬಿಡ್ತಾರೆ, ಇನ್ನೊಂದಷ್ಟು ಜನ ವೆರಿ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್. ಐ ರಿಯಲಿ ಡೋಂಟ್ ನೋ ವಾಟ್ ಟು ಡೂ. ಅವ್ರಿಗೆ ಪ್ರಸಾದ ಕೊಟ್ಬಿಟ್ಟು ಮೇ ಬಿ ಅವ್ರನ್ನ ಸಮಾಧಾನ ಮಾಡ್ಬೇಕಷ್ಟೇ. ದಟ್ ಇಸ್ ದ ಓನ್ಲಿ ಟ್ರಿಕ್. ಇನ್ನೇನು ಗೊತ್ತಿಲ್ಲ ನಂಗೆ, ಅಲ್ವಾ? ಥ್ಯಾಂಕ್ ಯು. ಹೌದು, ನಿಜ ಮಾತಾಡಿ. ಅವ್ರ ಪ್ರಕಾರ ಅವ್ರ ಮೈಂಡ್ ಸೆಟ್ ಏನಿರುತ್ತೆ ನಾವು ಅದನ್ನೇ ಹೌದಾ ಅಂತ ಹೇಳಿ ಬಿಡ್ಬೇಕು. ಆರ್ಗ್ಯುಮೆಂಟ್ ಮಾಡೋದ್ರಿಂದ ಏನೂ ಯೂಸ್ ಆಗಲ್ಲ. ಆಮೇಲೆ ಇನ್ನೂ ಅವರು ನಮ್ ಜೊತೆ ಸೇರೋದೇ ಇಲ್ಲ. ಅಟ್ಲೀಸ್ಟ್ ಬಂದು ಲೆಟ್ ದಮ್ ಹ್ಯಾವ್ ಪ್ರಸಾದ. ಸೊ ಡಸಂಟ್ ಮ್ಯಾಟರ್, ಇಟ್ಸ್ ಓಕೆ ಅಲ್ವಾ. ಆ ಮೂಲಕ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಮನಸ್ ಕೊಡ್ತಾನಂತೆ ಸ್ವಾಮಿ. ದೇವ್ರು ಮನಸ್ ಕೊಡ್ಬೇಕಲ್ಲ ಅವ್ರಿಗೂ ಕೂಡ, ಅಲ್ವಾ? ಅವ್ರಿಗೂ ಸುಬುದ್ಧಿ ಬಂದಿರ್ಬೇಕು, ದೇವ್ರದ್ದು ಅನುಗ್ರಹ ಬೇಕು ಅಲ್ವಾ. ಹೌದು. ಇನ್ನೊಂದು ಕೇಳಿದೀನಿ, ಶಿವನ ಅನುಗ್ರಹದ ಇದ್ರೆ ಮಾತ್ರನೇ ನಮ್ಗೆ ಕೃಷ್ಣ ಭಕ್ತಿ ಮುಂದುವರೆಯಕ್ ಸಾಧ್ಯ ಅಂತ. ಅದು ನಿಜನಾ ಮಾತಾಜಿ? ಹೇಳಿದ್ನಲ್ಲ, ಹಿ ಇಸ್ ಅ ಗುರು ಅಂತ ಅನ್ಬಿಟ್ಟು ಪ್ರಚೇತಸರಿಗೆ ಇವಾಗ್ಲೇ ಹೇಳಿದ್ನಲ್ಲ, ರುದ್ರಗೀತೆ ಹೇಳಿದ್ದಿನ್ನೇನು, ಹಿ ವಾಸ್ ಅ ಗುರು. ಹಿ ಬಿಕೇಮ್ ದ ಮೆಂಟರ್ ಆಫ್ ಆಲ್ ದ 10 ರಾಜಕುಮಾರಸ್. ಪ್ರಾಚೀನ ಬರ್ವಿಯ ಮಕ್ಕಳಾದಂತಹವ್ರಿಗೆ ಅವನು ಗುರುವಾಗಿ ಇದನ್ನ ಅವನೇನ್ ಮಾಡಿದ್ದು, ಯಾವ ಮಂತ್ರೋಪದೇಶ ಮಾಡಿದ್ದು? ಕೃಷ್ಣನ ಮಂತ್ರೋಪದೇಶ ಮಾಡಿದ್ದು. ಅವನಿಗೆ ಬ್ರಹ್ಮ ಮಾಡಿದ್ದಂತೆ. ಬ್ರಹ್ಮ, ಮರೀಚಿ ಮತ್ತೆ ಎಲ್ಲಾ ಮುನಿಗಳಿಗೂ ಕೂಡ ಇದೇ ಬ್ರಹ್ಮೋಪದೇಶ ಅವನ್ ಮಾಡಿದ್ದು. ಸೊ ಶಿವನಿಗೂ ಕೂಡ ಅದನ್ನೇ ಮಾಡಿದ್ದು. ಶಿವನಲ್ಲಿರೋ ಆತ್ಮ ಕೂಡ ಕೃಷ್ಣನೇ. ಶಿವಾತ್ಮ ಇಸ್ ಕೃಷ್ಣ. ಯಾ. ಎಸ್, ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಮಾತಾಜಿ, ನೀವ್ ಇವಾಗ ಹೇಳಿದ್ರಿ ಕಾಶಿಗೆ ಹೋದ್ರೆ ಮುಕ್ತಿ ಸಿಗುತ್ತೆ ಅಂತ. ಮಾತ್ರ ಕೃಷ್ಣನ್ ಬಿಟ್ಟು ಬೇರೆ ಯಾರಿಗೂ ಮುಕ್ತಿ ಕೊಡಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಜಪ ಮಾಡಿ ಕೃಷ್ಣನೊಬ್ಬನಿಂದನೇ ಮಾತ್ರ ಈ ಜನ್ಮದಲ್ಲಿ ನಮ್ಗೆ ಆ ಮುಕ್ತಿ ಸಿಗೋದ್ ಸಾಧ್ಯ ಅಂತ ಕೇಳಿದ್ದೆ ಮಾತಾಜಿ. ಕರೆಕ್ಟು, ನೀವ್ ಕೇಳಿದ್ದು ಕರೆಕ್ಟು, ನಾ ಹೇಳಿದ್ದು ಕರೆಕ್ಟು. ಕಾಶಿಗೆ ಹೋದ್ರೆ ಮುಕ್ತಿ ಸಿಗತ್ತೆ ಅಂತ ಹೇಳಿದ್ದು, ಅಲ್ಲಿ ವಿಶ್ವೇಶ್ವರನ ಪೂಜೆ ಮಾಡಿದಾಗ ವಿಶ್ವೇಶ್ವರ ಇಸ್ ಗಿವಿಂಗ್ ಯು ರಾಮ ತಾರಕ ಮಂತ್ರ. ಓನ್ಲಿ ರಾಮ ಅಂಡ್ ಕೃಷ್ಣ ಕ್ಯಾನ್ ಗಿವ್ ಯು ಮುಕ್ತಿ. ರಾಮದೇವರು ಅಯೋಧ್ಯೆಗೆ ವಾಪಸ್ ಹೋದಾಗ ಸಾಕೇತ ಧಾಮಕ್ಕೆ, ಅಲ್ಲಿರೋ ಚರಾಚರ ವಸ್ತುಗಳು ಎಲ್ಲಾರನ್ನೂ ಅವ್ರನ್ನ ಹಿಂದೆ ಕರ್ಕೊಂಡು ಹೋದ್ರಂತೆ. ಸೊ ಎಲ್ಲಾರೂನು ಹೋದಾಗ ಅವ್ರೆಲ್ಲರಿಗೂ ಸಂತಾನಕ ಅನ್ನೋ ಲೋಕನ ಕೊಟ್ಟಿದ್ದಾರಂತೆ ಬ್ರಹ್ಮದೇವರು. ಈಗ್ಲೂ ಕೂಡ ಅವರೆಲ್ಲರೂ ಅಲ್ಲೇ ಇದ್ದಾರೆ ರಾಮದೇವರ ಜೊತೆ. ಸೊ ಹಾಗಾಗಿ ಅವರೇ ಮಾತ್ರ ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ. ಅಂದ್ರೆ ಟು ಕೀಪ್ ದೆಮ್ ವಿತ್ ಹಿಮ್,
ಸರ್ವಿಂಗ್ ಹಿಮ್ ಆತರ. ಸೊ ಇಲ್ಲಿ ಅವನು ಶಿವ ಇಸ್ ನಾಟ್ ಸೇಯಿಂಗ್ ನಾನ್ ಮುಕ್ತಿ ಕೊಡ್ತೀನಿ ಅಂತ, ಈಸ್ ನಾಟ್ ಮುಕ್ತಿದಾತ. ಅವಾಗ್ಲೇ ಹೇಳಿದ್ನಲ್ಲ, ಸುಸ್ವರ ಅನ್ನೋ ಇವನು ಬೇಡ್ರವನು ವಾಪಸ್ ಬಂದ, ಅವನು ರಾಜನಾಗಿ ಬಂದಿದ್ದಾನೆ ಅಂತನ್ಬಿಟ್ಟು. ಹಾಗಾಗಿ ಮುಕ್ತಿ ಕೊಡ್ಲಿಕ್ಕೋಸ್ಕರ ಅವನು ರಾಮ ತಾರಕ ಮಂತ್ರನ ಹೇಳ್ಕೊಡ್ತಾ ಇದ್ದಾನಂತೆ. ಸೊ ಕಾಶಿಗೆ ಹೋದಾಗ ಅವನು ಹೇಳ್ಕೊಡೋದು ರಾಮನಾಮ ಜಪ ಅಂತ. ಆ ರಾಮನಾಮ ಜಪದಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಮತ್ತೆ ನಮ್ಮ ಮದರ್ ಕೇಳಿದ್ರು ಮಾತಾಜಿ ನನ್ಗೆ, ರಾಮ ಏನಕ್ಕೆ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು ಅಂತೇಳಿ. ರಾಮೇಶ್ವರದಲ್ಲಿ ರಾಮ ಪ್ರತಿಷ್ಠೆ ಯಾಕೆ ಮಾಡಿದ್ದಾನೆ ಅಂದ್ರೆ, ಕೃಷ್ಣ ಕೂಡ ಹರಿವಂಶದಲ್ಲಿ ಹೇಳ್ತಾರೆ, ಶಿವನ ಹತ್ರ ಹೋಗಿ ಪ್ರದ್ಯುಮ್ನನ್ನ ಕೊಡು, ನನ್ನ ಮಗನಾಗಿ ಅವನು ದಹಿಸಿದ ಮನ್ಮಥನ ಕೊಡು ಅಂತ ಅಂದ್ಬಿಟ್ಟು ಅವಾಗ ಕೂಡ ಅವನು ಪ್ರಾರ್ಥನೆ ಮಾಡದಂತೆ. ಇದೆಲ್ಲ ಮಾಡಿದ್ ಯಾಕೆ ಅಂದ್ರೆ ಜನರಿಗೆಲ್ಲ ಲೋಕಕ್ಕೆ ತಿಳಿಸ್ಕೊಳ್ಲಿಕ್ಕೋಸ್ಕರ, ನೀವು ಇದನ್ನು ಕೂಡ ಮಾಡಬಹುದು ಅಂತ ಅಂದ್ಬಿಟ್ಟು. ಅಂಡ್ ಅವನು ಯಾವಾಗ ಇದನ್ನೆಲ್ಲ ಮಾಡ್ತಾ ಇರ್ತಾನೆ ಅಂತಂದ್ರೆ ಅವನನ್ನೇ ಅವನು ಪ್ರಾರ್ಥನೆ ಮಾಡ್ಕೋತಾ ಇದ್ದಾನಂತೆ. ಬಿಕಾಸ್ ಶಿವನ ಅಂಶನೇ ಕೃಷ್ಣನ ಅಂಶನೇ ಶಿವ ಅಂತೆ. ಹಾಗಾಗಿ ಅವನು ಓನ್ ಡೆಡಿಕೇಟ್ ಮಾಡ್ಕೋತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ತಾ ಇದ್ದಾರೆ. ಸೊ ನೀವು ಇವಾಗ ಏನ್ ಹೇಳಿದ್ರಿ, ನೀವು ಶಿವನ್ನ ಯಾಕೆ ಗ್ಲೋರಿಫೈ ಮಾಡ್ಬೇಕು ಅಂತ ಕೇಳಿದ್ರ, ರಾಮ ಯಾಕೆ ಲಿಂಗ ಸ್ಥಾಪಿಸ್ತ ಅಂತ. ರಾಮ ಏನಕ್ಕೆ ರಾಮೇಶ್ವರದಲ್ಲಿ ಲಿಂಗ ಸ್ಥಾಪಿಸ್ತ ಅಂತಂದ್ರೆ, ಶಿವ ಒಂದು ಹೆಲ್ಪ್ ಮಾಡಿದಂತೆ. ಸೀತಾಪಹರಣ ಆಗ್ಲಿಕ್ಕೆ ಮುಂಚೆ ಸೀತಾಕೃತಿ ಅಗ್ನಿದೇವರು ನಿಜವಾದ ಸೀತೆನ 15 ದಿನ ಹಿಂದೆನೇನೆ ಕರ್ಕೊಂಡು ಹೋಗಿ ಅವ್ರನ್ನ ಕೈಲಾಸದಲ್ಲಿ ಇರ್ಸಿದ್ಲಂತೆ. ಮಹಾಲಕ್ಷ್ಮಿನ ಯಾರು ಮುಟ್ಲಿಕ್ಕಾಗಲ್ಲ, ಯಾರನ್ನು ಕರ್ಕೊಂಡು ಹೋಗಕ್ಕಾಗಲ್ಲ. ಶಿ ವಿಲ್ ನೆವರ್ ಸ್ಟೇ ಎನಿವೇರ್ ಎಕ್ಸೆಪ್ಟ್ ವಿತ್ ಕೃಷ್ಣ ರಾಮ. ಸೊ ಆವಾಗ ಈ ಸೀತಾಕೃತಿ ಯಾವ್ದಿತ್ತು ಅದನ್ನ ರಾವಣ ಅನ್ಕೊಂಡಂತೆ ಸೀತೆ ಅನ್ಕೊಂಡು ಅದನ್ನ ಕರ್ಕೊಂಡು ಹೋಗುತ್ತೆ. ಸೊ ರಾಮ ವಾಂಟೆಡ್ ಟು ಪೇ ಟ್ರಿಬ್ಯೂಟ್ ಟು ಶಿವ, ಥ್ಯಾಂಕ್ ಯು ಈ ತರ ಮಾಡಿದ್ದಕ್ಕೆ ಅಂತ ಅಂದ್ಬಿಟ್ಟು. ನನ್ನ ಹೆಂಡತಿನ ನಿಮ್ ಮನೇಲಿ ಇಟ್ಕೊಂಡಿದ್ಯಾ, ಯಾರು ನಮ್ಮ ಮನೇಲಿ ನಮ್ಮ ಮಕ್ಕಳನ್ನೇ ಆಗ್ಲಿ ನಮ್ಮ ಗಂಡನ್ನೇ ಆಗ್ಲಿ ಯಾವತ್ತಾರು ಪ್ರಸಾದ ಕೊಟ್ರೆ, ನೀವು ಅವತ್ ಪ್ರಸಾದ ಕೊಟ್ಟಿದ್ರಿ ತಗೊಳ್ಳಿ, ನಾವು ನಿಮ್ಗೆ ಏನಾದ್ರು ಕೊಡ್ತೀವಿ ಅಂದ್ಬಿಟ್ಟು ನಾವು ಗಿಫ್ಟ್ ಕೊಡಲ್ವಾ, ಆ ತರ ಅವನು ಟು ಪೇ ಅ ಟ್ರಿಬ್ಯೂಟ್ ಟು ಲಾರ್ಡ್ ಮಹಾದೇವ ಅವನು ಲಿಂಗನ ಸ್ಥಾಪಿಸಿದ್ದಾನಂತೆ. ರಾಮದೇವರು ಡಸಂಟ್ ಹ್ಯಾವ್ ಟು ಡೂ ಎನಿ ಪೂಜಾ ಟು ಶಿವ ಈಸ್ chanting Rama's name as Hanumanta. ಆದ್ರೆ ರಾಮದೇವರು ಸೋ ಬೆನೋವೆಲೆಂಟ್, ಸೋ ಸಚ ಭಕ್ತವತ್ಸಲ, ಅದನ್ನ ಮಾಡಿದ್ದಾನಂತೆ ಸ್ವಾಮಿ. ಅದಕ್ಕೋಸ್ಕರ ಇದನ್ನ ಯಾವ ತರ ಬೇಕಾದ್ರೂ ನಾವು ಆರ್ಗ್ಯೂ ಮಾಡ್ಬೋದು. ಸೊ ಆರ್ಗ್ಯುಮೆಂಟ್ ಯಾವ ತರ ಬೇಕಾದ್ರೂ ಹೋಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ಹೌ ವಿ ಟೇಕ್ ಅಂಡ್ ಹೌ ವಿ ಇಂಟರಾಕ್ಟ್. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. Hare Krishna Mataji, thank you so much for the class. So as usual ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾತಾಜಿ ಇಷ್ಟೆಲ್ಲ ಹೇಳ್ತಾರೆ ಅಂತ. ಹಾಗಾಗಿ ಎಲ್ಲಾ ಇನ್ಫಾರ್ಮೇಶನ್ಸ್ ಸಿಗತ್ ನಮ್ಗೆ ಮಾತಾಜಿ ಕಡೆಯಿಂದ. ಮತ್ತೆ ಅಲ್ಲದೆ ಎಷ್ಟೊಂದು ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಎಲ್ಲರ ಮನ್ಸಲ್ಲೂ ಇದೊಂದು ಡೌಟ್ ಇದ್ದೇ ಇರತ್ತೆ, ಇವ್ರ ಮಾಡ್ಬೇಕಾ ಬೇಡ್ವಾ ಅಂತ. ಅದಕ್ಕೆ ಎಲ್ಲಾರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಅದು ಅಲ್ಲದೆ ಇಷ್ಟು ವಿನಯದಿಂದ ನಮ್ರತೆಯಿಂದ ನಾವ್ ಯಾವಾಗ ಕೇಳಿದ್ರು ನೀವು ಇಲ್ಲ ಅಂದೆ ನಮ್ ಗೋಪಿ ಸೇನೆಗೆ ಸೇವೆಯನ್ನು ಕೊಡ್ತೀರಾ. ಆಕ್ಚುಲಿ ನಾನು ಇಷ್ಟ ಆಯ್ತು. ನಾನು ಅನ್ಕೊಂಡಿದ್ದೆ ದಶಮಸ್ಕಂದ ಎಲ್ಲ ಶುರು ಮಾಡ್ಬೇಕು ಅಂತ. ಸಿನ್ಸ್ ಐ ಆಮ್ ಲೀವಿಂಗ್ ಫಾರ್ ದ US ಇನ್ನ 1 ತಿಂಗಳಲ್ಲಿ, ಸೊ ಅದು ಎಲ್ಲ ಅರ್ಧಂಬರ್ಧ ಆಗ್ಬಿಡತ್ತೆ. ಲೆಟ್ ಮಿ ಕಮ್ ಬ್ಯಾಕ್ ಫ್ರಮ್ ದೇರ್, ಅವಾಗ ಶುರು ಮಾಡ್ಕೋಬಹುದು ಬೇಕಾದ್ರೆ. ದಶಮಸ್ಕಂದ ಇಸ್ ಸೋ ಬ್ಯೂಟಿಫುಲ್. ಇಟ್ಸ್ ಹೆಂಗೆ ಅಂದ್ರೆ ಕುಣ್ದಾಡ್ಬಿಡ್ಬೇಕು ಅನ್ಸುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಭಾಗವತ ಮಹಾತ್ಮೆನಲ್ಲೇ ಹೇಳ್ತಾರೆ, ದಶಮಸ್ಕಂದ, ಲಿಸನಿಂಗ್ ಟು ದಶಮಸ್ಕಂದ ಇಸ್ ದ ಬೆಸ್ಟ್ ಅಂತ ಅನ್ಬಿಟ್ಟು. ಕೃಷ್ಣನನ್ನ ಇಫ್ ಯು ವಾಂಟ್ ಟು ಎಂಜಾಯ್ ಕೃಷ್ಣ, ಯು ಹ್ಯಾವ್ ಟು ರೀಡ್ ದಶಮಸ್ಕಂದ, ಯು ಹ್ಯಾವ್ ಟು ಲಿಸನ್ ಟು ದಶಮಸ್ಕಂದ. ಅಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ. ಸೊ ವಿ ಕ್ಯಾನ್ ಸ್ಟಾರ್ಟ್ ವೆನ್ ಐ ಗೆಟ್ ಬ್ಯಾಕ್ ಫ್ರಮ್ ದ US. ಸೊ ದಯವಿಟ್ಟು ಕ್ಷಮಿಸಿ, ಇವಾಗ ಸ್ವಲ್ಪ ನನ್ಗೆ ಕೆಲಸ ಅದೆಲ್ಲ ಇದೆ. ಅಂಡ್ ಐ ಹ್ಯಾವ್ ಟು ಪುಟ್ ಇನ್ ಎಫರ್ಟ್ಸ್ ಆಲ್ಸೋ. ನಾನು ಫುಲ್ ಶ್ರೀಮದ್ ಭಾಗವತನ ಬರ್ದಿಟ್ಟಿದ್ದೀನಿ, ರಾಮಾಯಣನು ಬರಿತಾ ಇದ್ದೀನಿ, ಭಗವದ್ಗೀತೆ ಎಲ್ಲ ಬರ್ದಿಟ್ಟಿದ್ದೀನಿ. ಆದ್ರೆ ಅದನ್ನ ನಾವು ಓದ್ಬೇಕಾಗತ್ತೆ. ಸೊ ಇಫ್ ಐ ಆಮ್ ಕವರಿಂಗ್ ಅಬೌಟ್ 4 to 5 ಚಾಪ್ಟರ್ಸ್ ಇನ್ ಎ ಡೇ, ಹೌ ಮೆನಿ ಟೈಮ್ಸ್ ಶುಡ್ ಐ ರೀಡ್? ಸೊ 2 to 3 hours ಇನ್ ಎ ಡೇ ಐ ವಿಲ್ ಬಿ ಸ್ಪೆಂಡಿಂಗ್ ರೀಡಿಂಗ್ ಅಲ್ವಾ. ಸೊ ಇವಾಗ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಆಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಶ್ರೀಮದ್ ಭಾಗವತ, ವಾಟ್ ಎವರ್ ಯು ವಾಂಟ್ ಟು, ವಿ ಕ್ಯಾನ್ ಡೂ ಇಟ್. ಸೊ ಸ್ವಲ್ಪ ನಂಗೂ ಟೈಮ್ ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ದಯವಿಟ್ಟು ಕ್ಷಮಿಸ್ಬೇಕು. ನಿಮಗೂ ಇಷ್ಟ, ಐ ಜಸ್ಟ್ ಲವ್ ಇಟ್. ನೀವು US ಇಂದ ಬರೋದನ್ನ ನಾವು ಈ ಕಾತರತೆಯಿಂದ ಕಾಯ್ತಾ ಇದೀವಿ. ಇವಾಗ ನಮಸ್ಕಾರ ಕೊಡಿ. ಸೊ 10th ಕ್ಯಾಂಟೋನ ಆ ಸೀರೀಸ್ ನ ನೀವು ಎಷ್ಟು ಕ್ಲಾಸ್ ಅರು ತಗೊಳ್ಳಿ ಮಾಡ್ತೀವಿ ನಮ್ಗೆ. Oh my God, that is just beautiful. We can just continue. You will all love it. ಹೆಂಗಿದೆ ಅಂದ್ರೆ ನಾ ಏನ್ ಹೇಳಿ, ಓ ಮೈ ಗಾಡ್, ನಂಗೆ ಐ ಡೋಂಟ್ ವಾಂಟ್ ಟು ರಿಮೆಂಬರ್. ಅಷ್ಟು ಚೆನ್ನಾಗಿದೆ. ಯುಬಾ ಕೃಷ್ಣ.
ಅರೌಂಡ್ ಮೇಲ್ ಬರ್ತೀರಾ ಮಾತಾಜಿ? ಇಲ್ಲ, ಜೂನ್ ಎಂಡ್. ಜೂನ್ ಎಂಡ್. ಓಕೆ. ಆಫ್ಟರ್ ದಟ್ ದೆನ್ ಆಮೇಲೆ ಶುರು ಮಾಡ್ಕೋಬಹುದು. ಜುಲೈ ಆರ್ ಸಮಥಿಂಗ್. ನಾ ಬಂದ ತಕ್ಷಣ ನಾನೇ ಹೇಳ್ತೀನಿ ನಿಮ್ಗೆ. ಒಂದ್ ಸ್ವಲ್ಪ ನಾನು ಮಾಡ್ಕೊಂಡು ಆಮೇಲೆ ಇದಕ್ಕೆ ಜನ್ಮಾಷ್ಟಮಿಗೆಲ್ಲ ಒಂದ್ ಸ್ವಲ್ಪ ದೇವ್ರಿಗೆ ಬಟ್ಟೆ ಹೊಲ್ಸೋದು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಆಮೇಲೆ ವಿ ಕ್ಯಾನ್ ಸ್ಟಾರ್ಟ್. ಎಸ್ ಸರಿನಾ? ಯಾ ಯಾ. ಸೊ Thank you so ದಯವಿಟ್ಟು ಕ್ಷಮಿಸ್ಬೇಕು. ಥ್ಯಾಂಕ್ ಯು ಏನ್ ಹೇಳ್ಬೇಡಿ ಪ್ಲೀಸ್. ನನಗೆ ನೀವು ಚಾನ್ಸ್ ಕೊಟ್ಟಿದ್ದೀರಲ್ಲ, ಐ ವಿಲ್ ಹ್ಯಾವ್ ಟು ಬಿ ಥ್ಯಾಂಕಿಂಗ್ ಯು. ಅಂಡ್ ಇಷ್ಟೆಲ್ಲ ಪೇಷಂಟ್ ಆಗಿ ಎಲ್ಲ ಕೇಳಿದ್ದೀರಾ, ತುಂಬಾ ತುಂಬಾ ಚೆನ್ನಾಗಿತ್ತು. ನನಗೆ ಹೇಳಕ್ಕೂ ಮನಸ್ಸಿತ್ತು. ಅಂಡ್ ನಾನು ದಟ್ಸ್ ವಾಟ್ ಐ ವಾಸ್ ಟೆಲಿಂಗ್ ಎವ್ರಿಬಡಿ, ಇಟ್ ಇಸ್ ಎ ಪ್ಲೆಷರ್ ಟಾಕಿಂಗ್ ಟು ಯು ಪೀಪಲ್ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಎಲ್ಲಾರು ಡಿವೋಟೀಸು, ಆ ಮೆಂಟಾಲಿಟಿ, ಆ ವಿನಮ್ರತೆ ಅದೆಲ್ಲ ಬೇರೆ ಕಡೆ ನಾನು ಎಷ್ಟೊಂದ್ ಕಡೆ ಮಾಡಿದ್ದೇನೆ, ಎಷ್ಟೊಂದ್ ಕಡೆ ಹೇಳಿದ್ದೇನೆ. ಬಟ್ ದಿಸ್ ಇಸ್ ದ ಬೆಸ್ಟ್ ಗ್ರೂಪ್ ಲಿಸನಿಂಗ್ ಟು ಶ್ರೀಮದ್ ಭಾಗವತಂ ಆರ್ ಗ್ಲೋರೀಸ್ ಆಫ್ ಲಾರ್ಡ್ ಶಿವ, ವಾಟ್ ಎವರ್ ಇಟ್ ಈಸ್. ಎನಿವೇ ಲಾರ್ಡ್ ಶಿವ ಗ್ಲೋರೀಸು ಹ್ಯಾವ್ ಟೇಕನ್ ಫ್ರಮ್ ಶ್ರೀಮದ್ ಭಾಗವತಂ, ಭಗವದ್ಗೀತೆ, ಪದ್ಮಪುರಾಣ ಎಲ್ಲಾ ಕಡೆಯಿಂದನೂ ಹೇಳಿದ್ದು. ಸೊ ದಟ್ ಇಂಟೆನ್ಸಿಟಿ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ದ ವೇ ಯು ಆರ್ ಲಿಸನಿಂಗ್. ಅಂಡ್ ನನಗೂ ಕೂಡ ಸ್ಫೂರ್ತಿ, ಮಾತಾಡ್ಬೇಕು ಅನ್ನೋ ಸ್ಫೂರ್ತಿ ಅಂಡ್ ಓದ್ಬೇಕು ಅನ್ನೋ ಸ್ಫೂರ್ತಿ, ಯಾವಾಗ ಹೇಳೇನು ಅನ್ನೋ ಸ್ಫೂರ್ತಿ. ಸೊ ಐ ಶುಡ್ ಬಿ ಥ್ಯಾಂಕಿಂಗ್ ಯು. ಥ್ಯಾಂಕ್ ಯು ಗೋಪಿ ಸೇನಾ ಫಾರ್ ಎವ್ರಿಥಿಂಗ್. ಇಟ್ಸ್ ಕೃಷ್ಣಾಸ್ ಮರ್ಸಿ ಅಂಡ್ ಕೃಷ್ಣಾಸ್ ಅರೇಂಜ್ಮೆಂಟ್. We'll be eager for July. Yeah, sure. Yes, Mataji. Okay. Hare Krishna. Hare Krishna. ಹರೇ ಕೃಷ್ಣ. ಇನ್ಯಾರ್ದಾರ ಏನಾರ ಪ್ರಶ್ನೆ ಇತ್ತಾ? ಓಕೆ. ಸೊ ಮಾತಾಜಿ ಎಕ್ಸಿಟ್ ಆಗ್ಬಿಟ್ರು. ಸೊ ಫೈನ್, ನೋ ಪ್ರಾಬ್ಲಮ್. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ಒಂದ್ಸಲ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್. ಸೊ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲಾರು ಪೇಷನ್ಸ್ ಇಂದ ಈ ಕ್ಲಾಸ್ ನ ಕೇಳಿದಿಕ್ಕೆ. ಅಂಡ್ ನಮ್ಗೆ ಶಿವನ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಿಕ್ತು ಇವತ್ತು ಅಂತ ಅನ್ಕೊಂಡಿದೀನಿ. ಎಷ್ಟೊಂದು ಜನಕ್ಕೆ ಡೌಟ್ಸ್ ಕೂಡ ಇರುತ್ತೆ. ಸೊ ಆ ಡೌಟ್ಸು ಎಲ್ಲ ಎಷ್ಟೊಂದು ಸಾಲ್ವ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಇದೇ ಇದರಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದ ಕೊನೆ ಹಂತನ ಬಂದಿದೀವಿ. ಸೊ ಕೊನೆ ಹಂತ ಆದ ನರಸಿಂಹ ಭಜನೆ. ಸೊ ನರಸಿಂಹ ಭಜನೆ ಮಾಡೋದಿಕ್ಕೆ ನಮ್ ಜೊತೆ ಇವತ್ತು ಭಕ್ತಿನಿ ಜಯಶ್ರೀ ಮಾತಾಜಿ ಅವರಿದ್ದಾರೆ. ಸೊ ಮಾತಾಜಿ ಅವ್ರ ಬಗ್ಗೆ ಒಂದ್ ಸಣ್ಣ ಪರಿಚಯ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲಾರು ಕೇಳಿದಿರಾ ಜಯಶ್ರೀ ಮಾತಾಜಿ. ಸೊ ಮಾತಾಜಿ ಅವರು, ಹರೇ ಕೃಷ್ಣ, ಜಯಶ್ರೀ ಮಾತಾಜಿ ಇದ್ದೀರಾ? ಹಾ, ಇದ್ದಾರೆ ಮಾತಾಜಿ. ಸೊ ಜಯಶ್ರೀ ಮಾತಾಜಿ ಅವರು ಅವರ ಒಂದು ಏನು ಸುತ್ತಮುತ್ತ ಏನ್ ಅಡೆತಡೆಗಳಿದೆ ಅದನ್ನೆಲ್ಲ ಮೀರ್ಕೊಂಡು ಅವರು ಸಕ್ರಿಯವಾಗಿ ಆನ್ಲೈನ್ ನಲ್ಲಿ ನಡೆಯೋ ಎಲ್ಲಾ ಕ್ಲಾಸ್ಗಳನ್ನು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾರೆ ಜಯಶ್ರೀ ಮಾತಾಜಿ ಅವರು. ನಮ್ಮ ಒಂದು ರೀಡಿಂಗ್ ಸೆಷನ್ ಆಗಿರ್ಬೋದು, ಅಥವಾ ಬೆಳಿಗ್ಗೆ ಭಾಗವತಂ ಕ್ಲಾಸ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಕ್ಲಾಸಸ್ ಇದ್ರೂ ಜಯಶ್ರೀ ಮಾತಾಜಿ ಅವರು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾರೆ. ದೇವಸ್ಥಾನಕ್ಕೆ ಬರೋ ವಿಷಯ ತಗೊಂಡ್ರೆ ಒಂದ್ ಸ್ವಲ್ಪ ಅವ್ರಿಗೆ ಅದರಲ್ಲಿ ಕಷ್ಟಗಳಿದೆ. ಬಟ್ ಕೃಷ್ಣ ಅದನ್ನು ಬೇಗನೆ ಸಾಲ್ವ್ ಮಾಡಿ ಅವರು ದೇವಸ್ಥಾನಕ್ಕೆ ಬರೋಂಗೆ ಆಗ್ಲಿ. ಮತ್ತೆ ನಮ್ಮ ಈ ಗೋಪಿ ಸೇನೆಯಲ್ಲಿ ಅವರ ಒಂದು ಸೇವೆನೂ ಯಾವಾಗ್ಲೂ ಇರುತ್ತೆ. ನರಸಿಂಹ ಆರತಿ ಆಡೋದು ಅಥವಾ ಒಂದು ಏನು ಕೀರ್ತನೆ ಮಾಡೋದ್ರಲ್ಲಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಅವ್ರಿಗೆ ಸ್ವಾಗತ ಕೊಡೋಣ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ. ಹರೇ ಕೃಷ್ಣ. ಜಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್. ಎಸ್ ಮಾತಾಜಿ. ಹರೇ ಕೃಷ್ಣ. ಹಿರಿಯ ವೈಷ್ಣವರಿಗೆಲ್ಲ ನನ್ನ ದಂಡವತ್ ಪ್ರಣಾಮಗಳು. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಾಶೀಪೂರ್ವಕ್ಷಃ. ಶಿಲಟಂಕಾನಕಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದಿಂ ಶರಣಂ ಪ್ರಪದೇ.
तव करकमलवरे नाका अद्भुतशृङ्गा दलिता हिरण्यकशिपु तनुभृङ्गा केशवधृत नरहरिरूप जय जगदीश हरे जय जगदीश हरे केशवधृत नरहरिरूप जय जगदीश हरे जय जगदीश हरे जय जगदीश हरे जय नरसिंहदेव 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 जय नरसिंहदेव जय प्रहलाद महाराज प्रहलाद महाराज प्रहलाद महाराज जय प्रहलाद महाराज जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौर हरि बोल हरि बोल निताय गौर हरि बोल श्री श्री विघ्न विनाशक नरसिंहदेव भगवान की जय भक्त शिरोमणि प्रहलाद महाराज की जय जगद्गुरु श्रील प्रभुपाद की जय निताय गौर हरि प्रेमानंद हरि हरि बोल हरे कृष्ण माताजी ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನಿಮ್ಮ ಈ ಒಂದು ಸೇವೆ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಕೇಳ್ಕೊತಾ ನಿಮ್ಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಓಕೆ, ಲೀಲಾಮಯ ಮಾತಾಜಿ, ಏನಾರ ಅನೌನ್ಸ್ಮೆಂಟ್ಸ್ ಇದೆಯಾ? ಹರೇ ಕೃಷ್ಣ. ಹಾ ಮಾತಾಜಿ. ಅನೌನ್ಸ್ಮೆಂಟ್ಸ್ ಇನ್ ಬರ್ತಾ ಎಲ್ಲಾ ಹಬ್ಬಗಳು ಸ್ಟಾರ್ಟ್ ಆಗತ್ತೆ. ಎಲ್ಲರೂ ತುಂಬಾ ಆಕ್ಟಿವ್ ಆಗಿದ್ದೀರಾ, ತುಂಬಾ ಕೆಲಸದಲ್ಲಿದ್ದೀರಾ ಅಂತ ಗೊತ್ತು. ಆದ್ರೂ ಸಹ ಗೋಪಿ ಸೇನೆ ಸೇವೆಗೆ ಎಲ್ರೂ ಸದಾ ನಿರತರಾಗಿರ್ಬೇಕು. ಯಾಕೆಂದ್ರೆ ಇದು ಇನ್ನ ಬೆಳಿಬೇಕು. ನೋಡಿ, 1 ವಾರ ಗ್ಯಾಪ್ ಬಂದ್ಬಿಟ್ರೆ ಇವತ್ತು ತುಂಬಾ ಜನ ಕಡಿಮೆ ಇದ್ರು ಹಾಗೆ ನೋಡಿದ್ರೆ. ಸೊ ಅದು ಆಗ್ಬಾರ್ದು. ಯಾವಾಗ್ಲೂ ನಮ್ಗೆ ಇದಿರ್ಬೇಕು. ಇಲ್ಲ, ವಿ ಹ್ಯಾವ್ ಟು ಅಟೆಂಡ್. ಎಲ್ಲರದು ಒಂದು ಬ್ಯಾಕ್ ಆಫ್ ದ ಸೀನ್ ಎಷ್ಟೊಂದು ಎಫರ್ಟ್ಸ್ ಇರುತ್ತೆ. ಪ್ರವಚನಕಾರರದು ಎಷ್ಟು ಎಫರ್ಟ್ ಇರುತ್ತೆ. ಇದೆಲ್ಲಾನು ನಮ್ಮ ಬೆನಿಫಿಟ್ಗೋಸ್ಕರ ನಮ್ಮ ಮನೇಲಿ ಕೂತ್ಕಡೆ ನಮ್ಗೆ ಕೇಳೋ ಒಂದು ಸೌಭಾಗ್ಯ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಸೊ ಇದನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಅಲ್ಲದೆ ಎಲ್ಲಾ ಸೇವೆಗಳಲ್ಲೂ ದಯವಿಟ್ಟು ಮುಂದೆ ಬಂದು ಭಾಗವಹಿಸ್ರಿ. ಇನ್ನೂ ಅಷ್ಟು ಫ್ರೀ ಆಗಿ ಯಾರೋ ಮಾತಾಜಿಗಳು ಬರ್ತಿಲ್ಲ. ವೆರಿ ರೇರ್. ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂದಿಬ್ರು ಬರ್ತಾರೆ, ಮತ್ತೆ 4 ವಾರ ಸುಮ್ನಾಗ್ತಾರೆ. ಸೊ ಎಲ್ಲರೂ ಒಂದೊಂದು ನಿಮ್ಮ ಗ್ರೂಪ್ ಇಂದ, ಅಂದ್ರೆ ಈಗ ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ ಹೀಗೆ ಇದೆ, ಒಬ್ಬೊಬ್ರು ಲೀಡ್ ಮಾಡ್ಕೊಂಡು, ಇಲ್ಲ ಇವತ್ತು ನಮ್ ಕಡೆಯಿಂದ ಈ ಮಾತಾಜಿ ಹಾಡ್ತಾರೆ, ನಮ್ ಕಡೆಯಿಂದ ಈ ಮಾತಾಜಿ ಪ್ರವಚನ ಕೊಡ್ತಾರೆ, ಈ ತರ ನೀವೇ ಐಡೆಂಟಿಫೈ ಮಾಡಿ ದಯವಿಟ್ಟು ನಮ್ಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ. ಈ ರೀತಿ ಎಲ್ಲರೂ ನಾವು ಪ್ರವಚನದಲ್ಲಿ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ನಾವು ಮುಂದೆ ಹೋಗಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಇದನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತೆ ಯಾವ್ದು ಅನೌನ್ಸ್ಮೆಂಟ್ ಅಂತ ಯಾವ್ದಿಲ್ಲ. ಓಕೆ, ಇನ್ನು ಬರೋ ಶಿವರಾತ್ರಿ ಒಳ್ಳೆಯ ಮೂಡಲ್ಲಿ, ಯಾಕೆ ನಮ್ಗೆ ಇವಾಗ ಮಾತಾಜಿಯವರು ಹೇಳ್ದಂಗೆ ಪರಮ ವೈಷ್ಣವ ಶಿವನ ಒಂದು ಒಳ್ಳೆಯ ಒಂದು ಭಾವನೆಯಿಂದ ನಾವು ಅದನ್ನ ಆಚರಿಸೋಣ. ಹಾಗೆ ಮುಂದೆ ಒಂದು ಗೌರ ಪೂರ್ಣಿಮಾ ಬರ್ತಾ ಇದೆ. ಎಲ್ಲದಕ್ಕೂ ಸೇವೆ ನಮ್ಗೆ ತುಂಬಾ ಇದೆ ದೇವಸ್ಥಾನಗಳಲ್ಲಿ. ಆದ್ರೂ ಸಹ ಗೋಪಿ ಸೇನೆಗೆ ಸದಾ ನಿಮ್ಮ ಒಂದು ಸಹಕಾರ ಇರ್ಲಿ ಅಂತ ನಾನು ಹೇಳ್ಕೊಳ್ತೀನಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾನು ಕ್ಲೋಸಿಂಗ್ ಪ್ರೇಯರ್ಸ್ ಮಾಡ್ಲಾ ಮಾತಾಜಿ? ಹಾ, ಮಾಡಿ. ಏಕೋ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ ಕರ್ಮಪಿ ಏಕ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ
पिता त्वमेव त्वमेव बन्धुश्च सखा त्वमेव दिव्या द्रविणं त्वमेव त्वमेव सर्वा मम देवदेव कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः वसुदेवसुतं देवं कंसचारूणमर्दनं देवकी परमानन्दं कृष्णं वन्दे जगद्गुरु कात्यायनी महामाये महायोगिनी अधीश्वरी नन्दगोपसुतं देवं पतिं मे कुरुते नमः श्रीकृष्ण शरणं मम दासोऽहं कृष्ण तवास्मि श्रीकृष्ण शरणं मम दासोऽहं कृष्ण तवास्मि श्रीकृष्ण शरणं मम दासोऽहं कृष्ण तवास्मि हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे ಹರೇ ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಸೊ ನೆಕ್ಸ್ಟ್ ವೀಕ್ ಮತ್ತೆ ಇದೇ ಟೈಮ್ಗೆ 11:30 ನಮ್ಮ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆದಷ್ಟು ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ. ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗದವರು ಯಾರಿದ್ದಾರೆ ಅವರಿಗೆ ಕ್ಲಾಸ್ಗೆ ಆದಷ್ಟು ಕರ್ಕೊಂಬರಕ್ ಟ್ರೈ ಮಾಡಿ. ನಿಮ್ಗೆ ಗೊತ್ತಿರೋರು, ಅಟೆಂಡ್ ಮಾಡ್ತಿರೋರು, ಈಗ ಅಟೆಂಡ್ ಮಾಡದೆ ಯಾರು ಉಳ್ಕೋತಾ ಇದ್ರೆ ಅವ್ರಿಗೆ ಒಂದು ಫೋನ್ ಕಾಲ್ ಮಾಡಿ ಈ ತರ ಕ್ಲಾಸ್ ಯಾಕೆ ಅಟೆಂಡ್ ಮಾಡ್ತಿಲ್ಲ ಅಂತ ಕೇಳಿ ಅವ್ರಿಗೆ ಅಟೆಂಡ್ ಮಾಡೋದಿಕ್ಕೆ ಸ್ವಲ್ಪ ಹೇಳಿ. ಯಾಕಂದ್ರೆ ಕೃಷ್ಣನ ಒಂದು ಮಹಿಮೆ ಕೇಳೋದಿಕ್ಕೆ ವಾರದಲ್ಲಿ ಒಂದೇ ದಿನ ಸಾಕಾಗಲ್ಲ. ಆಕ್ಚುಲಿ ದಿನಾಗ್ಲೂ ಕೇಳ್ಬೇಕು ನಾವು. ಬಟ್ ನಮ್ಮ ಒಂದು ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ನಾವು ಈ ಒಂದು ಪ್ರಯತ್ನನ ಮಾಡೋಣ ಅಂತ ಹೇಳಿ ಈ ಕ್ಲಾಸ್ಗಳನ್ನ ನಡೆಸ್ತಾ ಇರೋದು. ಎಲ್ಲರ ಒಂದು ಬೆನಿಫಿಟ್ಗೋಸ್ಕರ ನಡೆಸ್ತಾ ಇದೀವಿ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲಾರ್ಗೂ ಸ್ವಲ್ಪ ಅಟೆಂಡ್ ಮಾಡೋದಿಕ್ಕೆ ನೀವೇ ಫೋನ್ ಕಾಲ್ಸ್ ನ ಮಾಡಿ ಒಂದ್ಸಲ ಮಾತಾಡಿ. ಮಾತಾಡಿ. ಹರೇ ಕೃಷ್ಣ, ಹರಿ ಬೋಲ್, ದಂಡವತ್ ಪ್ರಣಾಮ್. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರುದೇವ್ ಮಹಾರಾಜ್ ಕಿ ಜೈ. ನಿತಾಯ್ ಗೌರ ಪ್ರೇಮಾನಂದೇ. ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ.